ಬಿಗ್ ಬಾಸ್ ಸೀಸನ್ 12ರಲ್ಲಿ ಒಂಟಿ ಸಲಗ ಒನ್ ಮ್ಯಾನ್ ಆರ್ಮಿ ಅನ್ಸಲೇ ಪಾಪ್ಯುಲರ್ ಆಗಿದಂಥ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ಧ್ರುವಂತ್ ಅವರು. ಅವರಿಗೆ ಅವರದ್ದೇ ಆದಂಥ ಸ್ಟೈಲ್ ಇದೆ. ಕನ್ನಡ ಹಾಗೂ ತೆಲುಗು ಕಿರುತೆರೆಗೆ ಚಿರಪರಿಚಿತ ನಟ ಇವರು. ಬಿಗ್ ಬಾಸ್ ಮನೆ ಅವರ ಎಕ್ಸ್ಪೀರಿಯನ್ಸ್, ಅವರ ಆ್ಯಕ್ಟಿಂಗ್ ಜರ್ನಿ ಬಗ್ಗೆ ಇವತ್ತಿನ ನಮ್ಮ ಕನ್ನಡ ಮೋಜು 360ಯ ಮಾತುಕತೆ. ಜೈ ಮಹಾಕಾಲ್ ಅಂತ ಹೇಳಿನೇ ಶುರು ಮಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ಹೇಗಿದ್ದೀರಾ? ನಮಸ್ತೆ, ಜೈ ಮಹಾಕಾಲ್. ಚೆನ್ನಾಗಿದ್ದೀನಿ. ಆ್ಯಂಡ್ ಸಾರಿ, ನಿಮಗೆ ಭಾಳ ಲೇಟಾಗಿ ಸಿಗ್ತಾಯಿದ್ದೀನಿ. ಬಿಕಾಸ್ ಗೊತ್ತು ನಿಮಗೆ, ಶೋ ಆದಮೇಲೆ ತುಂಬ ಪ್ರೆಸ್ ಮೀಟ್ಸ್ಗಳಿರುತ್ತೆ. ಸೊ ಇಟ್ ವಾಸ್ ಅ ವೆರಿ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ಮ್ಯಾಮ್. ಎಸ್. ಸೊ ಬಿಗ್ ಬಾಸಲ್ಲಿ ಸೀಸನ್ನ ಚಪ್ಪಾಳೆನ ಕಿಚ್ಚ ಸುದೀಪ್ ಸರ್ ನಿಮಗೆ ಕೊಡ್ತಾರೆ. ಆ್ಯಂಡ್ ಇದು ತುಂಬ ವಿಶೇಷವಾದಂತಹ ಅಪ್ರಿಸಿಯೇಷನ್. ಇದನ್ನು ನಿಮ್ಮ ಮಾತುಗಳಲ್ಲಿ ಹೇಗೆ ಜಸ್ಟಿಫೈ ಮಾಡ್ತೀರಿ? ಟು ಬಿ ಆನೆಸ್ಟ್, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂಥ ಒಂದು ಪ್ರಸಿದ್ಧಿ ನನಗೆ ಸಿಗುತ್ತೆ, ಅಲ್ಲಿ ಅಂಥ ಒಂದು ಪುರಸ್ಕಾರ ಸಿಗುತ್ತೆ ಅಂತ. ಆ್ಯಂಡ್ ತುಂಬ ಭಕ್ತಿಯಿಂದ ಹೋಗಿದ್ದೀನಿ ಆ ಶೋಗೆ. ನಿಮಗೆ ಗೊತ್ತಿರ್ಬೋದು, ನಾನು ನಾನ್ ವೆಜ್ ತಿಂತಾ ಇರಲಿಲ್ಲ, ಮಡೀಲಿ ಹೋಗಿದ್ದು, ನಾನು ಮೊಟ್ಟೆನೂ ತಿಂತಾ ಇರಲಿಲ್ಲ. ಆ ಜಾಗೆನ, ಆ ವೇದಿಕೆನ ದೇವಸ್ಥಾನದ ಥರ ಪೂಜಿಸಿದ್ದೀನಿ ನಾನು. ಮತ್ತು ಅಲ್ಲಿ ಪ್ರತಿಯೊಂದು ವಿಭಾಗ ಏನಿದೆ ಆ ಮನೆಗೆ ಸಂಬಂಧಪಟ್ಟಿದ್ದು, ಅಥವಾ ಬಿಗ್ ಬಾಸಿನ ಸಮಸ್ತ ಆ ಮನೆಗೆ ಸಂಬಂಧಪಟ್ಟಿದ್ದು, ಟಾಸ್ಕಲ್ಲಾಗಲಿ, ಅಥವಾ ನಿಮ್ಮ ಮನೆನ ಇಟ್ಕೊಳ್ಳೋ ರೀತಿಲಾಗಲಿ, ಅಥವಾ ಓದೋದ್ರಲ್ಲಾಗಲಿ, ಅಥವಾ ನಮ್ಮ ಬ್ರ್ಯಾಂಡ್ ಪಾರ್ಟ್ನರ್ಸ್ ಯಾರಿದ್ದಾರೆ ಅವರ ಆ್ಯಕ್ಟಿವಿಟೀಸ್ಗಳಲ್ಲಾಗಲಿ, ಅಥವಾ ನಮ್ಮ ನಿರ್ಧಾರಗಳನ್ನು ಹೇಳೋದಾಗಲಿ, ಈ ಎಲ್ಲದರಲ್ಲೂ ನನ್ನ ನಿಷ್ಠೆಯಿಂದ ಭಾಳ ಆನೆಸ್ಟಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೆ. ಸೊ ಇದನ್ನೆಲ್ಲ ಒಂದು ಪ್ಯಾರಾಮೀಟರ್ಸೆಲ್ಲ ಅಬ್ಸರ್ವ್ ಮಾಡ್ತಾರೆ. ಆ್ಯಂಡ್ ಬಾದ್ಶಾ ಕಿಚ್ಚ ಸುದೀಪ್ ಅವರು ಗೊತ್ತು ನಿಮಗೆ, 12 ಸೀಸನ್ 12 ವರ್ಷದಿಂದ ಆ ಶೋನ ಇಷ್ಟು ಸಕ್ಸಸ್ಫುಲ್ಲಾಗಿ ಕಟ್ಟಿ ನಿಲ್ಲಿಸಿರೋರು ಅವರು. ಸೊ ಅವರು ನಾವು ಕಾಲು ಇಟ್ಟ ಕ್ಷಣದಿಂದ, ಈಗ ಜನಗಳು ಒಂದು ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವಲ್ಲಿ ನೋಡ್ತಾರೆ. ಬಾದ್ಶಾ ಅವರು ನಾನು ಮನೆಗೆ ಕಾಲಿಟ್ಟಿದ್ದ ಟೈಮಿಂದ ನಮ್ಮನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಅವರು ನೋಡ್ತಾಯಿದ್ರು, ನನ್ನನ್ನು ಅಬ್ಸರ್ವ್ ಮಾಡ್ತಾಯಿದ್ರು. ಸೊ ಕೊನೆಗೆ ಕೊಟ್ಟಿದ್ದ ಕಾರಣನೇ ಅದು, ನನ್ನನ್ನು ಅಬ್ಸರ್ವ್ ಮಾಡಿ 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 ಸೊ ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ನಾನು ಏನು ಡೆಡಿಕೇಶನ್ ಕೊಟ್ಟಿದ್ದೆ ಆ ಮನೆಗೆ. ಫಸ್ಟ್ ಆಫ್ ಇನ್ ದ ಹೋಲ್ 12th ಸೀಸನ್, ಫಸ್ಟ್ ಟೈಮ್ ದ ಹಿಸ್ಟ್ರಿ ಕ್ರಿಯೇಟೆಡ್, ಇಡೀ ಸೀಸನ್ಗೆ ಚಪ್ಪಾಳೆ ಸಿಗುತ್ತೆ. ನನಗೆ ಇಟ್ ಈಸ್ ಅ ವೆರಿ ಗೂಸ್ ಬಮ್ ಮೂಮೆಂಟ್ ಅದು. ಆ್ಯಂಡ್ ಅದು ಭಾಳ ದೊಡ್ಡ ಗೆಲುವು. ಈಗ ಕಪ್ಪು ಗೆಲ್ಲೋದು ಬೇರೆ, ಇಡೀ ಶೋನ ಗೆಲ್ಲೋದು ಬೇರೆ. ನಾನು ಅವತ್ತೇ ಇಡೀ ಶೋನ ಗೆದ್ದುಬಿಟ್ಟೆ. ಆ್ಯಂಡ್ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಮತ್ತು ಎಷ್ಟು ಕೋಟಿ ಕೊಟ್ಟರು ಅವರಿಗೆ ಅಂಥ ಒಂದು ಪುರಸ್ಕಾರ ಸಿಗೋದು ಅವರ ಕೈಯಿಂದ, ಇಟ್ ಈಸ್ ಅ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಮ್ಯಾಮ್ ನನಗೆ. ಎಸ್. ಸೊ ನೀವು ಹೇಳಿದ್ರಿ, ಈಗ ಅಷ್ಟು ಸೀಸನ್ಸಲ್ಲಿ ಈ ಸೀಸನಲ್ಲೇ ಆ ಥರ ಒಂದು ಚಪ್ಪಾಳೆ, ಸೀಸನ್ಗೆ ಚಪ್ಪಾಳೆ ಅಂತ ಕೊಟ್ಟಿದ್ದು ಅಂತ. ಆ್ಯಂಡ್ ಆಲ್ಸೋ ದ ರೀಚ್ ಬೇರೆ ಸೀಸನ್ಗಳಿಗೆ ಹೋಲಿಸಿದ್ರೆ ಈ ಸೀಸನ್ ಇನ್ನೂ ಜಾಸ್ತಿನೇ ರೀಚ್ ಆಗಿದೆ. ಅದ್ರ ಬಗ್ಗೆ ಮಾತಾಡೋದಾದ್ರೆ? ಹೌದು, ಈ ಸಲ ಸೀಸನ್ನ ಡಿಸೈನ್ ಮಾಡಿದ ರೀತಿಯಾಗಲಿ, ಮತ್ತು ಕಂಟೆಸ್ಟೆಂಟ್ಗಳು ಏನು ಇದ್ದಾರೆ, ಒಬ್ರಿಗಿಂತ ಒಬ್ಬರು ದೇ ವೇರ್ ಫ್ಯಾಂಟಾಸ್ಟಿಕ್. ಸೊ ಯಾರನ್ನು ನೀವು ತೂಕ ಮಾಡಿದ್ರೆ ಒಂಚೂರು ಮೇಲೆ ಕೆಳಗಡೆ, ಬಟ್ ಎವ್ರಿಬಡಿ ವಾಸ್ ಫ್ಯಾಂಟಾಸ್ಟಿಕ್. ಸೊ ಇದು ಒಂದು ಕಾರಣ. ಆ್ಯಂಡ್ ಎಂಟರ್ಟೈನ್ ಅಂತ ಬಂದಾಗ ಮೋಸ್ಟ್ ಆಫ್ ಅಲ್ಲಿ ಇದ್ದಂಥವರು ವೆರಿ ಗುಡ್ ಎಂಟರ್ಟೈನರ್ಸ್ ಆಗಿದ್ದರು. ಸೊ ಇದೆಲ್ಲ ಕಾರಣಗಳಿಂದ ದ ಕ್ವಾಲಿಟಿ ಆಫ್ ದ ಶೋ ವಾಸ್ ವೆರಿ ಫ್ಯಾಂಟಾಸ್ಟಿಕ್. ಸೊ ಇದೆಲ್ಲ ಕಾರಣಗಳಿಂದ ಇಟ್ ವೆಂಟ್ ಟು ದ್ಯಾಟ್ ಬಿಗ್ ಸಕ್ಸಸ್. ಎಸ್. ಸೊ ಬಿಗ್ ಬಾಸ್ ಮನೆ ನಿಮಗೆ ಕೇವಲ ಒಂದು ಮನೆ ಆಗಿರಲಿಲ್ಲ, ಅದೊಂದು ಸೆಂಟಿಮೆಂಟ್ ಅಂತ ನೀವೇ ಹೇಳಿದ್ರಿ. ಸೊ ಇದ್ರ ಬಗ್ಗೆ ಹೇಳೋದಾದರೆ? ಮೊದಲನೇದಾಗಿ, ಬಿಗ್ ಬಾಸ್ ಅನ್ನೋ ಶೋ ಅಲ್ಲಿ ನೀವು ಎಲ್ಲರೂ ಸೆಲೆಕ್ಟ್ ಆಗೋದಕ್ಕಾಗಲ್ಲ. ಆ್ಯಂಡ್ ಇಟ್ ಈಸ್ ನಾಟ್ ಅ ನಾರ್ಮಲ್ ರಿಯಾಲಿಟಿ ಶೋ. ನೀವು ಬೇರೆ ನಾರ್ಮಲ್ ರಿಯಾಲಿಟಿ ಶೋ ಅಲ್ಲಿ ಗೆದ್ದು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋ ಸಾಧಕರನ್ನ ಹುಡುಕಿ ಲಕ್ಷಾಂತರ ಜನ ಅದರಲ್ಲಿ ಅವರು ಹ್ಯಾಂಡ್ ಪಿಕ್ ಮಾಡಿ ಅಂಥ ಸಾಧಕರ ಮಧ್ಯೆ ನಡೆಯುವಂಥ ಯುದ್ಧ ಬಿಗ್ ಬಾಸ್. ಸೊ ನಿಮಗೆ ಅಲ್ಲಿ ಚಾಲೆಂಜಸ್ಗಳು ಎಷ್ಟೋ ಪಟ್ಟು ಜಾಸ್ತಿ. ಆಮೇಲೆ ಅಂಥ ಒಂದು ಶೋಗೆ ನೀವು ಸೆಲೆಕ್ಟ್ ಆಗ್ತೀರಂತಂದರೆ ಅದೇ ಒಂದು ಪುಣ್ಯ. ಗೆಲುವು ಸೋಲು ಬೇರೆ ವಿಷಯ, ಅದಕ್ಕೆ ಸೆಲೆಕ್ಟ್ ಆಗ್ತೀರ ಅಂತ ಅನ್ನೋದೇ ಒಂದು ದೊಡ್ಡ ಪುರಸ್ಕಾರ ಅದು. ಸೊ ಅದಕ್ಕೆ ಸೆಲೆಕ್ಟ್ ಆಗ್ತೀವಿ. ಮತ್ತು ನಾವು ಆ್ಯಕ್ಟರ್ಸ್ಗಳಾಗಿ ಏನಾಗುತ್ತೆ ಅಂತಂದರೆ, ನಾವೊಂದು ಕ್ಯಾರೆಕ್ಟ್ರಾಗಿ ಜೀವಿಸ್ತಾ ಇರ್ತೀವಿ, ಜನಗಳಿಗೆ ನಾವೊಂದು ಕ್ಯಾರೆಕ್ಟ್ರಾಗಿ ಪರಿಚಯ ಆಗಿರ್ತೀವಿ. ನಮ್ಮ ರಿಯಲ್ ಸ್ಟೈಲ್ ಆಗಲಿ, ಅಥವಾ ನಮ್ಮ ರಿಯಲ್ ಲೈಫ್ ಇದ್ದು ನಮ್ಮ ವಿಚಾರಗಳು, ನಾವು ಯೋಚನೆ ಮಾಡೋ ರೀತಿ, ನಾವು ಪರ್ಫಾರ್ಮ್ ಮಾಡೋ ರೀತಿ ಜನಗಳಿಗೆ ಅದು ಗೊತ್ತಿರಲ್ಲ. ಸೊ ಅದನ್ನು ಅಷ್ಟು ಲಾಂಗ್ ಡ್ಯೂರೇಷನಲ್ಲಿ ನಮಗೆ ಒಂದು ದೊಡ್ಡ ಮಹಾ ವೇದಿಕೆ ಸಿಗುತ್ತೆ, ನೀನು ಯಾರು ಅಂತ ತೋರಿಸೋವಂಥದ್ದು.
ಸೊ ಅಂಥ ವೇದಿಕೆ ಈಗ ಎಲ್ರಿಗೊಂದು ಕನಸಿರುತ್ತೆ ಸಣ್ಣದರಲ್ಲಿ, ನಾನು ದೊಡ್ಡವನಾದಮೇಲೆ ಹೀಗಿರಬೇಕು, ಹಾಗಿರಬೇಕು, ನನ್ನ ಒಂದು ಪರ್ಸ್ನಾಲಿಟಿ ಆಗಲಿ, ವ್ಯಕ್ತಿತ್ವ ಹೀಗಿರಬೇಕು, ಅದನ್ನು ತೋರಿಸ್ಕೊಡೋ ಅಂಥ ಬಹಳ ದೊಡ್ಡ ವೇದಿಕೆ ಅದು ನನಗೆ ಸಿಕ್ತು. ನಾವು ಏನು ಅಂತ ಅಲ್ಲಿ ತೋರಿಸ್ಕೊಂಡ್ವಿ. ಸೊ ಅಂಥ ವೇದಿಕೆ ಸಿಕ್ಕಿದಾಗ ಅದಕ್ಕೆ ಏನು ನಾವು ಬೆಲೆ ಕೊಡಬೇಕು, ಅದನ್ನು ಕೊಡಲೇಬೇಕಾಗತ್ತೆ ಅಂತ ವೇದಿಕೆ ನಮಗೆ ಸಿಕ್ಕಿದಾಗ. ಸೊ ಅದನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಬಳಸ್ಕೋತಾರೆ. ನಾನು ಅದನ್ನು ದೇವಸ್ಥಾನದ ರೀತಿಯೇ ನೋಡ್ತಾ ಇದ್ದೆ. ಆ ಮನೆನ ಇಟ್ಟಂಥ ರೀತಿ ಆಗಲಿ, ನಾನು ಅದಕ್ಕೆ ಕೊಟ್ಟಂಥ ಭಕ್ತಿ, ಸೊ ಅದು ತುಂಬ ಕೊಡ್ತು ನನಗೆ ವಾಪಸ್. ಅದ್ರ ಬಗ್ಗೆ ಬಹಳ ಸಂತೋಷ ಇದೆ ನನಗೆ. ಎಸ್. ಸೊ ಟಾಸ್ಕ್ ಅಂತ ಬಂದಾಗ ಅಥವಾ ಕಂಟೆಸ್ಟೆಂಟ್ಸ್ ನಡುವೆ ಏನಾದರೂ ಚಿಕ್ಕ ಪುಟ್ಟ ಕ್ಲಾಶಸ್ ಆದಾಗ ತುಂಬ ಸರಿ ವೀಕೆಂಡಲ್ಲಿ ಸುದೀಪ್ ಸರ್ ಹೇಳಿದ್ದಾರೆ, ಜೀವಿಸಿ ಮನೇನ, ಏನು ಮಾಡ್ತಿರೋ ಬಿಡ್ತಿರೋ ಮನೇನ ಜೀವಿಸಿ ಅಂತ. ಸೊ ನೀವು ಮನೇನ ಹೇಗೆಲ್ಲ ಜೀವಿಸಿದ್ರಿ? ಸಂಪೂರ್ಣವಾಗಿ ಬದುಕಿದ್ದೀನಿ ಆ ಮನೆಯಲ್ಲಿ. ಫಸ್ಟ್ ಆಫ್ ಆಲ್ ನಂದು ಮಿಸ್ಟೇಕ್ ಇಲ್ಲ ಆಯಿತು ಅಂತಂದರೆ ನಾನು ಶೋ ನೋಡಿರೋನಲ್ಲ. ಬಿಗ್ ಬಾಸ್ ಮುಂಚೆಯಿಂದ ಐ ಆಮ್ ನಾಟ್ ಅ ಫಾಲೋವರ್, ಬಿಕಾಸ್ ಆ್ಯಸ್ ಅನ್ ಆ್ಯಕ್ಟರ್ ವಿಲ್ ಬಿ ಬ್ಯುಸಿ ಇನ್ ನಮ್ಮ ಏನು ಸೀರೀಸಲ್ಲಿ, ನಮ್ಮ ಸೀರಿಯಲಲ್ಲಾಗಲಿ ಅದರಲ್ಲಿ ಬ್ಯುಸಿ ಇರ್ತೀವಿ. ಸೊ ಬಿಗ್ ಬಾಸ್ನ ಕಂಟಿನ್ಯೂಸ್ ನೋಡೋ ಅಂಥದ್ದು ನನಗೆ ಆ ಸ್ಕೋಪ್ ಇರಲಿಲ್ಲ. ಶೋ ನೋಡ್ಕೊಂಡು ಬಂದಿದ್ದರೆ ಬಹುಶಃ ನನಗೆ ಬಹಳ ಪ್ಲಸ್ ಆಗಿರೋದು. ಸೊ ನಾನು ಅಲ್ಲಿ ಕಲಿತು ಆಟ ಆಡಿರೋನು ಅಲ್ಲಿ. ಸೊ ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಅವರೆಲ್ಲ ಏನು ಹೇಳ್ತಾ ಇದ್ರು ಅದ್ರ ಮೇಲೇ ನನ್ನ ಆಟ ಚೇಂಜ್ ಆಗ್ತಾ ಹೋಗಿದ್ದು, ಲೇಯರ್ ಆಗಿ. ಸೊ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಆ ಮನೆಯಲ್ಲಿ ನಾನಂತೂ ಬದುಕಿದ್ದೀನಿ, ನಾನು ಕಲ್ತಿದ್ದೀನಿ, ಅಲ್ಲೇ ಆ ಮನೆನ ಜೀವಿಸಿದ್ದೀನಿ, ಬದುಕಿದ್ದೀನಿ. ಮತ್ತು ನಾನು ಯಾರು ಅಂತ ತೋರಿಸ್ಕೊಳ್ಳೋದಕ್ಕೊಂದು ವೇದಿಕೆ ಸಿಕ್ಕಿತ್ತು. ಸಂಪೂರ್ಣವಾಗಿ ಬದುಕಿದ್ದೀನಿ. ಎಸ್. ಸೊ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದ ಮೇಲೆ ನಿಮ್ಮ ಗೇಮ್ ಸ್ಟ್ರಾಟಜಿ ಬದಲಾಯ್ತಾ? ಹೇಗೆ ಬದಲಾಯಿತು? ಅಲ್ಲಿ ಸೀಕ್ರೆಟ್ ರೂಮ್ಗಿಂತ ಮುಂಚೆನೇ ಆಲ್ಮೋಸ್ಟ್ ನನಗೊಂದು ಗ್ರಿಪ್ ಸಿಕ್ಕಿತ್ತು. ಓಕೆ, ಈ ಮನೆಯಲ್ಲಿ ಆಟ ಹೀಗೆ ಅಂತ. ಇಮಿಡಿಯೇಟ್ ಸೀಕ್ರೆಟ್ ರೂಮ್ ಸಿಕ್ಕಿದಾಗ ಏನಾಯಿತು, ನಾವು ಟಿ ವಿಲಿ ನೋಡೋದಕ್ಕೂ ರಿಯಲ್ ಆಗಿ ಅಲ್ಲಿ ಇರೋದಕ್ಕೂ ಡಿಫ್ರೆನ್ಸ್ ಇದೆ. ಟಿ ವಿಲಿ ಆಗ ನಾನು ಸೀಕ್ರೆಟ್ ರೂಮಿಂದ ಅಲ್ಲಿ ಏನು ಆಟ ನಡೀತದೆ ಮನೆ ಒಳಗಡೆ ಅಂತ ಅದನ್ನ ನೋಡಿದಾಗ ನನಗೆ ಗೊತ್ತಾಯಿತು, ಎಂಥ ಮಹಾವೇದಿಕೆ ಇದು, ಇದನ್ನು ಹೇಗೆ ಬಳಸ್ಕೋಬೇಕು ಅಂತ ನನಗೆ ಅಲ್ಲಿ ಒಂದು ಜ್ಞಾನೋದಯ ಆಯಿತು ನನಗೆ. ಆಮೇಲೆ ಕಾಯ್ತಾ ಇದ್ದೆ ಯಾವಾಗ ಹೊರಗಡೆ ಬರ್ತೀನಿ ಅಂತ. ಅದರಲ್ಲಿ ರಕ್ಷಿತ್ ಅವ್ರದ್ದು ಪರ್ಫಾರ್ಮೆನ್ಸ್ ನೀವು ನೋಡಿದಿರಿ. ನಾನು ಜೀವಂತವಾಗಿ ಬಂದಿರೋದೇ ಬಹಳ ದೊಡ್ಡದು ಆ ರೂಮಿಂದ. ಸೊ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸೊ ಹೇಗೋ ಜೀವನ ಉಳಿಸ್ಕೊಂಡು ಹೊರಗಡೆ ಬಂದು ನಮಗೆ ನಾವೇನು ಪರ್ಫಾರ್ಮ್ ಮಾಡಬೇಕಿತ್ತು ಆ ಪರ್ಫಾರ್ಮೆನ್ಸ್ನ ನಾವು ಕೊಟ್ವಿ. ಒಂದೇ ಸಲ ನಮ್ಮ ಗ್ರಾಫ್ ಮೇಲೋಯ್ತು. ಅದರದ್ದೇ ಆಶೀರ್ವಾದ, ಒಂಟಿ ಸಲಗ ಅಥವಾ ಒನ್ ಮ್ಯಾನ್ ಆರ್ಮಿ ಸ್ಟೈಲೆಲ್ಲ ಬಂದಿದೆ ಅಲ್ಲಿಂದ. ಎಸ್. ಸೊ ಬಿಗ್ ಬಾಸ್ ಶೋನ ಒಬ್ರೊಬ್ರು ಒಂದೊಂದು ರೀತಿ ಅರ್ಥ ಮಾಡ್ಕೊಂಡಿರ್ತಾರೆ. ನೀವು ಅರ್ಥ ಮಾಡ್ಕೊಂಡಿರೋಂಥ ರೀತಿ? ಬೇರೆ ಬೇರೆ ಜಾನರ್ಸಿಂದ ಬರ್ತಾರೆ. ಕೆಲವರು ಈಗ ಹೆಲ್ತ್ ಅಂದರೆ ಬಾಡಿ ಬಿಲ್ಡಿಂಗ್, ಸ್ಪೋರ್ಟ್ಸ್ ಝೋನಿಂದ ಬರ್ತಾರೆ. ಕೆಲವರೊಂದು ಕಾಮಿಡಿ ರಿಯಾಲಿಟಿ ಶೋಸಿಂದ ಬರ್ತಾರೆ. ಇನ್ನು ನಾನೀಗ ಬರೋದು ಬೇರೆ ಫೀಲ್ಡಿಂದ. ಸೊ ನನಗೆ ಇಟ್ಸ್ ಅ ಹೀರೋ ಶೋ. ನಾನು ಬಿಗ್ ಬಾಸ್ನ ನೋಡೋ ರೀತಿ ಬೇರೆ ಇದೆ. ನನ್ನದೇ ಅಂತ ವೈಯಕ್ತಿಕ ನೀವು ಕೇಳಿದ್ರೆ ಇಟ್ಸ್ ಅ ಹೀರೋ ಶೋ. ಒಬ್ಬ ವ್ಯಕ್ತಿಯ ಪರ್ಸ್ನಾಲಿಟಿ, ಅವನ ವಿಚಾರಗಳನ್ನು ಹೇಗೆ ಇಡ್ತಾನೆ, ಅವನು ಹೇಗೆ ರಿಸೀವ್ ಮಾಡ್ತಾನೆ, ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾನೆ, ಏನನ್ನು ಕೊಡ್ತಾನೆ, ಅವನ ನಿಲುವುಗಳೇನು, ಈ ರೀತಿ ನಾನು ತಗೊಂಡಿದ್ದೀನಿ ಆ ಶೋನ. ಸೊ ನಾನು ಏನು ಅಂತ ತೋರಿಸ್ಕೊಂಡು ಇಟ್ಸ್ ಅ ಹೀರೋ ಶೋ. ಸೊ ನನ್ನ ವ್ಯಕ್ತಿತ್ವನ ಹೇಗೆ ಪ್ರೆಸೆಂಟ್ ಮಾಡಬೇಕು, ನನ್ನ ನಿಲುವುಗಳು ಏನು ಅಂತ ತೋರಿಸ್ಬೇಕಿತ್ತು. ಅದನ್ನು ವಿ ಶೋಕೇಸ್ಡ್ ಇಟ್. ಎಸ್. ಸೊ ಅಶ್ವಿನಿ ಅವರು ಅಂತ ಬಂದಾಗ ಅವರ ಒಂದು ಹೊಂದಾಣಿಕೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅವ್ರು ನಿಮ್ಮ ಜೊತೆ ತುಂಬ ಕಂಫರ್ಟಬಲ್ ಆಗಿರ್ತಾರೆ. ಏನು ಕಾರಣ ಇರಬಹುದು ಅಂತ? ಒಂದು ಶಿ ಈಸ್ ಅ ಮದರ್ಲಿ ಫಿಗರ್ ನನಗೆ. ಆ್ಯಂಡ್ ನಾನು ನನ್ನ ಡೆಬ್ಯೂ ಸೀರಿಯಲ್ ಏನು ಲವ್ಲವಿಕೆ ಮಾಡಿದ್ದೆ, ಅಲ್ಲಿ ನನ್ನ ತಾಯಿಯಾಗಿ ಅವರು ನಡೆಸಿರ್ತಾರೆ. ಅದೊಂದು ಗ್ರ್ಯಾಟಿಟ್ಯೂಡ್ ಇರುತ್ತೆ ನಮಗೆ. ಮತ್ತು ಬಿಗ್ ಬಾಸ್ ಮನೆ ಒಳಗಡೆ ಆಟ ಮೆಚೂರ್ ಆಗ್ತಾ ಇರೋ ಹಾಗೆ ನಮಗೆ ಯಾರು ಏನು ಒಬ್ರದ್ದು ಒಂದು ಸೈಕಾಲಜಿ ಅರ್ಥ ಆಗುತ್ತೆ. ಅಲ್ಲಿ ಏನಾಗ್ತಾಯಿದೆ, ಯಾರ ಜೊತೆ ಏನಾಗ್ತಾಯಿದೆ ಅಂತ. ಸೊ ನೀವು ಗೇಮ್ನ ಅಬ್ಸರ್ವ್ ಮಾಡಿದರೆ ಅಲ್ಲಿ 2 ಟೈಪ್ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡ್ತಾರೆ. ಒಂದು ವೀಕೆಸ್ಟ್, ಅವ್ರನ್ನ ಕಳಿಸ್ಬೇಕು ಅಂತ. ಒಬ್ಬರು ಸ್ಟ್ರಾಂಗೆಸ್ಟ್. ಹಾಗೆ ಬಂದಾಗ ವಿ ವೇರ್ ನಾಟ್ ದ ವೀಕೆಸ್ಟ್. ನಾನು ಮತ್ತು ಅಶ್ವಿನಿ ಮ್ಯಾಮ್ ವಿ ವೇರ್ ವೆರಿ ಟಫ್ ಕಾಂಪಿಟೇಟರ್. ಎಲ್ರಿಗೂ ಅಲ್ಲಿರೋರ್ಗೆ ಎಲ್ರಿಗೂ ಭಾಳ ಟಫ್ ಆಗೇ ಇದ್ವಿ ನಾವು. ಸೊ ಹೇಗಾದರೂ ಮಾಡಿ ಇವ್ರನ್ನ ಹೊರಗಡೆ ಕಳಿಸ್ಬೇಕು, ಅವರಿಗೆ ಸಕ್ಸಸ್ ದಾರಿ ಈಸಿ ಆಗುತ್ತೆ ಅಂತ ಭಾಳ ಸಾಫ್ಟ್ ಟಾರ್ಗೆಟ್ ಆಗ್ತಾಯಿದ್ವಿ ನಾವು. ಸೊ ಆ ಟೈಮಲ್ಲಿ ಅವ್ರನ್ನ ಒಂದು ಟಾರ್ಗೆಟ್ ಮಾಡೋದು ಸ್ವಲ್ಪ ಒಂಟಿಯಾಗೆಲ್ಲ ಇದ್ದರು. ಸೊ ನನಗದು ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಬಿಕಾಸ್ ನಂದೊಂದು ಸೆಂಟಿಮೆಂಟ್ ಇತ್ತು ಅವ್ರ ಜೊತೆ. ಏನೇ ಜಗಳ ಆಡಲಿ ಆ ಆಟದಲ್ಲಿ, ಐ ನ್ಯೂ ವಾಟ್ ಈಸ್ ಅವರ್ ಪರ್ಸ್ನಾಲಿಟಿ. ಆ್ಯಂಡ್ ಅವ್ರದ್ದು ಜರ್ನಿ ನೋಡಿದ್ದೆ ನಾನು. ಶೀ ಈಸ್ ಅ ಫೈಟರ್.
ಅಮೇಝಿಂಗ್ ಫೈಟರ್ ಶಿ ಇಸ್. ಸೊ ನಾವು ಅವ್ರಿಗೆ, ಮೇಡಮ್ ನಾವಿದ್ದೀವಿ, ನಂದು ನಿಮ್ಮದು ಒಂದೇ ಸ್ಥಿತಿ ಇದೆ ಇಲ್ಲಿ, ನಾವಿಬ್ಬರು ಏನು ಅಂತ ತೋರಿಸೋಣ ಅಂತ ನಾವು ನಿಂತ್ವಿ. ಅದು ಲಾಸ್ಟಿಗೆ ಕ್ಲೈಮ್ಯಾಕ್ಸು ಇಬ್ಬರು ಸೇರಿಕೊಂಡು ಸರಿಯಾಗಿ ಕೊಟ್ವಿ. ಇಟ್ ಬಿಕೇಮ್ ಅಗೇನ್ ಅ ಹಿಸ್ಟ್ರಿ ಆ್ಯಂಡ್ ವಿ ಗಾಟ್ ಅ ಚಪ್ಪಾಳೆ ಆ್ಯಂಡ್ ಆಲ್ ಅಪ್ರಿಷಿಯೇಷನ್. ದಟ್ ವಾಸ್ ವೆರಿ ಅಡ್ವೆಂಚರಸ್. ಎಸ್. ಸೊ ನೀವಾಗಲೇ ಸೀಕ್ರೆಟ್ ರೂಮ್ ಬಗ್ಗೆ ಮಾತಾಡ್ತಾ ನಾನು ಆಚೆ ಜೀವಂತವಾಗಿ ಬಂದಿದ್ದೆ ಹೆಚ್ಚಾಯಿತು ಅಂದ್ರಿ. ಸೊ ರಕ್ಷಿತಾ ಅವರು ತುಂಬ ಕಷ್ಟ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು, ಆ ಥರ ಹುಡುಗಿಯವರು. ಸೊ ನೀವು ಅವ್ರನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ? ನನಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ಅಲ್ಲಿ ನನ್ನ ವ್ಯಾಲ್ಯೂಸ್ ಏನಿದೆ, ನನ್ನ ಮೊರಾಲ್ಸ್ ಏನಿದೆ, ನನಗೆ ಅದ್ರ ಮೇಲೆ ಸ್ಟ್ಯಾಂಡ್ ತಗೊಳ್ಬೇಕಿತ್ತು. ಸೊ ಅದಕ್ಕೆ ಧಕ್ಕೆ ಆಗ್ತದೆ. ಆ್ಯಂಡ್ ನೀವು ಅಲ್ಲಿ ನೋಡಬೇಕಿತ್ತು ಅವ್ರಿಗೆ ಯಾರ ಜೊತೆನೋ ವೈಯಕ್ತಿಕ ಏನೋ ಪ್ರಾಬ್ಲಮ್ ಇತ್ತು, ಅಥವಾ ಅವ್ರದ್ದು ಏನೋ ಇದು, ಅವರು ಆ ಕಂಟೆಸ್ಟೆಂಟ್ನ ಹೇಗಾದರೂ ಹೊರಗಡೆ ಕಳಿಸ್ಬೇಕು, ಅವ್ರಿಗೆ ವೀಕ್ ಟೀಮ್ ಮಾಡಬೇಕು, ಮತ್ತು ಅವರ ಫೇವ್ರೇಟ್ಸ್ ಯಾರಿದ್ದಾರೆ ಅವ್ರನ್ನ ಗೆಲ್ಲಿಸ್ಬೇಕು, ಅವ್ರನ್ನ ಇಟ್ಕೊಳ್ಬೇಕು ಅನ್ನೋದು ಅವರ ಪ್ರಯತ್ನ ಆಗಿತ್ತು. ಬಟ್ ಇಟ್ ಈಸ್ ಅನ್ಫೇರ್ ಆ ರೀತಿ ಮಾಡಿದ್ರೆ. ಆಮೇಲೆ ಆ ಸೀಕ್ರೆಟ್ ರೂಮಲ್ಲಿ ಇಬ್ರಿಗೂ ಕೊಟ್ಟಿದ್ದರು ನೀವು ಡಿಸಿಷನ್ಸ್ ತಗೋಬೇಕು ಅಂತ. ಅಲ್ಲಿ ನನ್ನ ವ್ಯಕ್ತಿತ್ವ ಕೂಡ ಒಂದು ಕ್ವಶನ್ ಮಾರ್ಕ್ ಬರುತ್ತೆ, ಧ್ರುವ ಯಾರು ಅಂತ ಅದೊಂದು ಕ್ವಶನ್ ಮಾರ್ಕ್ ಬರುತ್ತೆ. ಸೊ ನಾನು ಅದನ್ನ ಯಾವತ್ತೂ ಬಿಟ್ಕೊಡ್ಲಿಲ್ಲ. ಐ ವಾಸ್ ಜಸ್ಟಿಸ್ ಇಸ್ ಜಸ್ಟಿಸ್, ವೈಯಕ್ತಿಕ ಏನೇ ಇರಲಿ ಆಟ ಅಂತ ಬಂದಾಗ. ಸೊ ಅದನ್ನು ತುಂಬ ಜಾಗದಲ್ಲಿ ನಾನು ಪ್ರೂವ್ ಮಾಡ್ಕೊಂಡು ಬರ್ತೀನಿ. ಒಂದು ರಿಂಗ್ ಎಸೆಯೋದೊಂದು ಟಾಸ್ಕ್ ಇರುತ್ತೆ. ನಾನು ಎಲ್ಲಾದರೂ ಕಣ್ಣು ಓಪನ್ ಇದ್ದರೆ ಇನ್ಫ್ಲುಯೆನ್ಸ್ ಆಗೋ ಚಾನ್ಸಸ್ ಇದೆ, ನನ್ನಿಂದ ತಪ್ಪಾಗೋ ಚಾನ್ಸಸ್ ಇದೆ. ಕಣ್ಣು ಮುಚ್ಕೊಂಡು ನಾನು ರಿಂಗ್ ಎಸಿತೀನಿ. ಅದನ್ನು ತುಂಬ ಪ್ರಶಂಸೆ ಸಿಗುತ್ತೆ ನನಗೆ. ಅವನು ಏನೇ ಪರ್ಸ್ನಲ್ ಇದ್ದರೂ ವೆನ್ ಇಟ್ ಕಮ್ಸ್ ಟು ಅ ಗೇಮ್ ಹಿ ಈಸ್ ವೆರಿ ಫೇರ್ ಅಂತ. ಸೊ ಈ ಮೊರಲ್ ಮೇಲೆ, ಸೊ ಅದು ನನ್ನ ಆ್ಯಟಿಟ್ಯೂಡ್ ಅವ್ರಿಗೆ ನನ್ನ ಓರಾನ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಅವ್ರಿಗೆ ಮೈ ಮೇಲೆ ದೇವ್ರು ಬಂದಂಗೆ ಆಗ್ತಾಯಿತ್ತು ನಾನು ಪ್ರತಿ ಸರ್ತಿ ಅವ್ರಿಗೆ ಆರ್ಗ್ಯೂ ಮಾಡ್ತಾ ಇರಬೇಕಾದ್ರೆ. ಬಟ್ ಅಗೇನ್ ಇಟ್ಸ್ ಅ ಶೋ. ಸೊ ಅವರು, ಶಿ ವಾಸ್ ಆಲ್ಸೋ ವೆರಿ ಗುಡ್ ಪರ್ಫಾರ್ಮರ್ ಅವರ ಸ್ಟೈಲಲ್ಲಿ. ಸೊ ಮೈನ್ ವಾಸ್ ದಿ ಸ್ಟೋರಿ. ಓಕೆ. ಸೊ ಗಿಲ್ಲಿ ಅವರು ಬಿಗ್ ಬಾಸ್ ಸೀಸನ್ 12 ಗೆದ್ದರು. ಸೊ ಗಿಲ್ಲಿ ಅವರು ಗೆಲ್ಲೋದ್ರಲ್ಲಿ ಈ ಸೋಷಿಯಲ್ ಮೀಡಿಯಾ ಟ್ರಯಲ್ ಕೂಡ ಅವರಿಗೆ ತುಂಬಾ ಹೆಲ್ಪ್ ಮಾಡ್ತು ಅಂತ ಅನಿಸುತ್ತೆ. ಹೌದು. ಇದರಲ್ಲಿ ಬೇರೆ ಬೇರೆ ಮಾಡಿ ಮಾತಾಡ್ಬೋದು ನಾವು. ಗಿಲ್ಲಿ ಅಂತ ಬಂದಾಗ ಒಂದು ಶೋ, ಯಾವುದೇ ಶೋ, ಈಗ ಯಾವುದೇ ವಾಹಿನಿಗಳು, ದ ಮೇನ್ ಪರ್ಪಸ್ ಇಸ್ ಎಂಟರ್ಟೈನ್ಮೆಂಟ್. ಆ ಎಂಟರ್ಟೈನ್ಮೆಂಟ್ನ ಯಾರೇ ಡೆಲಿವರ್ ಮಾಡಲಿ ಜನಗಳಿಗೆ, ಅಲ್ಟಿಮೇಟ್ ಈಸ್ ಎಂಟರ್ಟೈನ್ಮೆಂಟ್. ಅದನ್ನ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ನ್ಯಾಯ ಆಗಬೇಕು. ಅದು ಆಗಿದೆ ಇವತ್ತು. ಜನಗಳಿಗೆ ಎಂಟರ್ಟೈನ್ಮೆಂಟ್ ಗಿಲ್ಲಿ ಅವರಿಂದ ಆಗಿದೆ. ಅದಕ್ಕೆ ಏನು ನ್ಯಾಯ ಕೊಡಬೇಕು ಜನಗಳು ಕೊಟ್ಟಿದ್ದಾರೆ. ವಾಹಿನಿಯಿಂದ ಏನು ಅದಕ್ಕೆ ಅಪ್ರಿಸಿಯೇಷನ್ ಸಿಗಬೇಕು ಅದು ಅವ್ರಿಗೆ ಸಿಕ್ಕಿದೆ. ಅದಕ್ಕೆ ಭಾಳ ರೆಸ್ಪೆಕ್ಟ್ ಇದೆ. ಮತ್ತು ಅವರು ಅಪಾರವಾದಂಥ ಫ್ಯಾನ್ ಬೇಸ್ನ ಈಗ ಸಂಪಾದನೆ ಮಾಡ್ಕೊಂಡಿದ್ದಾರೆ, ವಿಚ್ ಇಸ್ ವೆರಿ ವೆರಿ ರೇರ್. ಅಂಥ ಒಂದು ಆಶೀರ್ವಾದ ಸಿಗೋದು ಜನಗಳಿಂದ. ಅದನ್ನು ಅವರು ಭಾಳ ಪ್ರೀತಿಯಿಂದ, ಜವಾಬ್ದಾರಿಯಿಂದ ಇನ್ನೂ ಉಳಿಸಿ ಬೆಳೆಸಬೇಕು. ಇನ್ನು PR ಮಾಫಿಯಾ ಏನೀಗ ಶುರುವಾಗಿದೆ, ಇಟ್ ಈಸ್ ಒನ್ ಆಫ್ ದಿ ವರ್ಸ್ಟೆಸ್ಟ್ ಗ್ರೋತ್ ಅಂತ ಹೇಳ್ತೀನಿ. ಯಂಗ್ಸ್ಟರ್ಸ್ಗಳು ಸ್ಪೆಷಲಿ ಈಗ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ, ಅವ್ರ ಮನೇಲಿ ಏನು ಹೇಳ್ಕೊಟ್ಟಿದ್ದಾರೆ ಅಂತ ನನಗೆ ಇಟ್ಸ್ ಅ ಬಿಗ್ಗೆಸ್ಟ್ ಕ್ವೆಶನ್, ಬಿಕಾಸ್ ಇಟ್ ಇಸ್ ಅ ಬಿಗ್ಗೆಸ್ಟ್ ಡಿಸಾಸ್ಟರ್. ಒಬ್ಬರು ಒಂದು ಯಾವುದೋ ಸಾಧನೆ ಹಾದಿಲ್ಲಿ ಇದ್ದಾರೆ ಅಂತ ಅಂದರೆ ಅವ್ರಿಗೆ ಪ್ರೋತ್ಸಾಹ ಕೊಡೋದು ಬಹಳ ಒಳ್ಳೆ ಬೆಳವಣಿಗೆ. ಇಟ್ ಈಸ್ ವೆರಿ ಗುಡ್. ಅವ್ರಿಗೆ ಒಳ್ಳೇದಾಗಬೇಕು, ಅವ್ರ ಥರ ನಾವು ಏನಾದರೂ ಸಾಧನೆ ಮಾಡಬೇಕು. ಆ ಬರದಲ್ಲಿ ಇನ್ನೊಬ್ಬರು ಸಾಧಕರನ್ನ ಕೆಟ್ಟದಾಗಿ ಬಿಂಬಿಸೋದು, ಅವ್ರಿಗೆ ಕೆಟ್ಟದಾಗಿ ಟೀಕೆ ಮಾಡೋದು. ಅವರು ಯಾರ್ದೋ ಮಕ್ಕಳಾಗಿರ್ತಾರೆ, ಅವರ ಮನೆ ಮಕ್ಕಳಾದಾಗ ಹೇಗಾಗುತ್ತೆ ಈ ರೀತಿ ಮಾಡೋದು, ಅವರ ಚರಿತ್ರವಧನೆ ಮಾಡೋದು ಬಹಳ ತಪ್ಪು ಈ ಬೆಳವಣಿಗೆ. ಆ್ಯಂಡ್ ಈಗ PR ಮಾಫಿ ಎಲ್ಲಿವರೆಗಾಗಿದೆ ಅಂತಂದರೆ, ನಾನು ಕೇಳ್ಪಟ್ಟೆ ಕಾಲೇಜ್ ಸ್ಟೂಡೆಂಟ್ಸ್ಗಳ ಹತ್ರ ಎಷ್ಟು ದುಡ್ಡು ಕೊಟ್ಟು ಫೇಕ್ ಅಕೌಂಟ್ಸ್ನ ಮಾಡಿ ಎಲ್ರಿಗೆ ಎಷ್ಟು ಬೈಯೋಕ್ಕಾಗುತ್ತೆ ಬೈರಿ ಅಂತ ಮಾಡಿದಾರಂತೆ ಈ ಸಲ. ಎಲ್ಲ ಬೇರೆ ಕಂಟೆಸ್ಟೆಂಟ್ಗಳಿಗೆ ಈ ಕಾಲೇಜ್ ಸ್ಟೂಡೆಂಟ್ಗಳು ಫೇಕ್ IDs ಎಲ್ಲ ಮಾಡಿ ಯಾರ್ಯಾರ್ದೋ ಹೆಸರಲ್ಲಿ ಏನೇನೋ ಈಗ ಸೋಷಿಯಲ್ ಮೀಡಿಯಾ ಅದು ಒಬ್ರಿಗೆ ಎಷ್ಟೆಷ್ಟು ಅಕೌಂಟ್ ಮಾಡ್ಬೋದಂತೆ, ಅವ್ರಿಗೆ ಎಷ್ಟೆಷ್ಟು ಪೇ ಮಾಡಿಸಿ ನಿಮಗೆ ಎಷ್ಟು ಬೈಯೋಕ್ಕಾಗುತ್ತೆ ಅವ್ರಿಗೆ ಎಲ್ಲ. ಐ ಡೋಂಟ್ ಥಿಂಕ್ ಸೊ ದಿಸ್ ಇಸ್ ಅ ವೆರಿ ಗುಡ್ ಗ್ರೋತ್. ಸ್ಪೆಷಲಿ ಈಗ ನಾವು ಹೊರಗಡೆಯಿಂದ ಬಂದಿರೋರಲ್ಲ, ನಾವು ಕರ್ನಾಟಕದವರೇ, ನಾವು ದುಡಿತಾ ಇರೋದೇ ಅಥವಾ ನಾವು ಇಲ್ಲಿವರೆಗೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮದೆಲ್ಲ ಜರ್ನಿ 10 ವರ್ಷದ್ದು. 10 ವರ್ಷದಲ್ಲಿ ನಾವು ಬಂದಾಗ ಯಾವ ಸೋಷಲ್ ಮೀಡಿಯಾನೂ ಇರಲಿಲ್ಲ, ಯಾವ ಯೂಟ್ಯೂಬ್ ಆಗಲಿ, ನಾನು ಸ್ಟಾರ್ಟ್ ಮಾಡಿದಾಗ ಯಾವ ಇನ್ಸ್ಟಾಗ್ರಾಮು ಇರಲಿಲ್ಲ, ಏನೂ ಇರಲಿಲ್ಲ. ಆಗ ಇವತ್ತು ಬಂದಿದೆ. ನಾವು ಹಾಗಾದರೆ 10 ವರ್ಷದಿಂದ ಕೊಡುಗೆ ಕೊಟ್ಟಿದ್ದು, ಅವರ ಪೇರೆಂಟ್ಸ್ಗಳನ್ನು ನಾವು ರಂಜಿಸಿದ್ದು. ಈಗ ಮನೆಯಲ್ಲಿ ಯಾವುದ್ಯಾವುದೋ ಕಷ್ಟ ಇರುತ್ತೆ, ನಾವು ಸೀರಿಯಲ್ಸ್ಗಳು ಮಾಡಿದಾಗ ಅದನ್ನು ಹಾಕ್ಕೊಂಡು ಅವ್ರು ಮರಿತಾ ಇದ್ರು, ಅವ್ರನ್ನ ಎಂಟರ್ಟೈನ್ ಮಾಡ್ತಾಯಿದ್ವಿ.
10 ವರ್ಷ ಇಟ್ಸ್ ನಾಟ್ ಅ ಜೋಕ್. Yes. ನಮ್ಮ ಲೈಫ್ ಟೈಮ್ದು 10 ವರ್ಷ ನಾವು ಒಂದು ಕಲಾ ಸೇವೆ ಕೊಟ್ಟಿದ್ದೀವಿ. ಆ್ಯಂಡ್ ನಮ್ಮ ಕನ್ನಡದ ಇಂಡಸ್ಟ್ರಿ, ಇಟ್ ಇಸ್ ನಾಟ್ ದ್ಯಾಟ್ ನಿಮ್ಮ ಹಿಂದಿ ಇಂಡಸ್ಟ್ರಿ ಥರ ನಿಮಗೆ ಲಕ್ಷ ಲಕ್ಷ ಕೊಡ್ತಾರೆ. ನಮ್ಮದು ಕಲಾ ಸೇವೆ, ಸರಸ್ವತಿ ಸೇವೆ ಅಂತಲೇ ನಾವು ಮಾಡ್ಕೊಂಡು ಬಂದಿರೋದು. ನಮ್ಮ ತಂದೆ ತಾಯಿ ಕೂಡ, ಐ ಆಮ್ ಅನ್ ವೆರಿ ಎಜುಕೇಟೆಡ್ ಗೈ. ನಾನು ಅಬ್ರಾಡ್ ಹೋಗಿ ಸೆಟ್ಲ್, ನಾನು ಇಂಟರ್ನ್ಯಾಷನಲ್ ಏರ್ಲೈನಲ್ಲಿ ಕೆಲಸ ಮಾಡ್ತಿದ್ದೆ. ಆ್ಯಂಡ್ ಐ ವಾಸ್ ಅ ಇಮಿಗ್ರೇಷನ್ ಸ್ಪೆಷಲಿಸ್ಟ್ ಇನ್ ದುಬೈ. ನಮ್ಮದು ಪ್ಯಾಷನ್ ಏನಿತ್ತು ಇಲ್ಲಿ ಕಲಾ ಸೇವೆ ಮಾಡಬೇಕು ಅಂತ, ಇಟ್ ಈಸ್ ಔಟ್ ಆಫ್ ಆರ್ ಪ್ಯಾಷನ್. ಅದರಿಂದ ನಾವು ಒಂದು ಜನಗಳು ವಾವ್ ಅಂತ ಅಂದಾಗ ಅದ್ರದ್ದು ಆಗೋ ಖುಷಿ, ಇದಕ್ಕೆ ನಾವು ಸೀಮಿತವಾಗಿಟ್ವಿ ನಮ್ಮ ಲೈಫ್ನ. ಇವತ್ತು ಯಾವುದೋ ಒಂದು ಶೋ ಮುಖಾಂತರ, ನನಗೆ ಅಂತಲ್ಲ, ಅಷ್ಟು ಜನ ಕಂಟೆಸ್ಟೆಂಟ್ ನಾನು ನೋಡ್ತಾ ಇದ್ದೆ, ಒಳ್ಳೆ ಬೆಳವಣಿಗೆ ಅಲ್ಲ. ಈ ಪಿ ಆರ್ ಮಾಫಿಯಾಗಿ ಏನು ಮಾಡ್ತಿದ್ದಾರೆ. ಆ್ಯಂಡ್ ಈ ಕಾಲೇಜ್ ಸ್ಟೂಡೆಂಟ್ ಆಗಲಿ, ಕೆಲವರು ಹೆಣ್ಮಕ್ಳು ಗಂಡ್ಮಕ್ಳು ಅವರು ಯೂಸ್ ಮಾಡೋವಂಥ ಪದಗಳು, ನಮ್ಮ ರಿಸೀವಿಂಗ್ ಸ್ಟೈಲ್ ಬೇರೆ ಇದೆ. ನಾವು ಈ ಫೀಲ್ಡಿಗೆ ಬರೋಕ್ಕೆ ಮುಂಚೆನೇ ನಾವು ಏನೇನೆಲ್ಲ ನೋಡಿಕೊಂಡು ನಾವು ಬಂದಿರೋಂಥ ಬ್ಯಾಕ್ಗ್ರೌಂಡ್ ಮತ್ತು ನಮ್ಮ ತಂದೆ ತಾಯಿ ಬೆಳೆಸಿರೋದು ಬೇರೆ ಇದೆ. ನಾವು ಇದಕ್ಕೆಲ್ಲ ಪ್ರಿಪೇರ್ ಆಗೇ ಬಂದಿರೋದು. ಆಮೇಲೆ ನಮ್ಮ ಹೆಸರಲ್ಲಿ ಅಲ್ವಾ ಓಡ್ತಾ ಇರೋದು, ನಮಗದು ಪ್ರಮೋಷನ್ನೇ ಅಂತ ನಾವು ತಗೊಂಡಿದ್ದು. ಜನಗಳು ಎಲ್ಲಿ ಕಲ್ಲೆಸಿತಾರೆ, ಹಣ್ಣಿದ್ರೆ ತಾನೇ ಮರಕ್ಕೆ ಕಲ್ಲೆಸಿತಾರೆ. ನಮ್ಮ ರಿಸೀವಿಂಗೇ ಬೇರೆ ಸ್ಟೈಲ್ ಇದೆ. ಆದರೆ ಕೆಲವು ಪೇರೆಂಟ್ಸ್ ಎಲ್ಲ ತುಂಬ ಹಂಬಲ್ ಫ್ಯಾಮಿಲಿಯಿಂದ ಬರ್ತಾರೆ. ಕೆಲವು ಮಕ್ಕಳು ಏನೋ ಸಾಧನೆ ಮಾಡಬೇಕು ಅಂಥವ್ರಿಗೆ ಇಂಥ ಶೋಲಿ ಅವಕಾಶ ಸಿಕ್ಕಿದ ತಕ್ಷಣ ಈ ರೀತಿ ಪಿ ಆರ್ ಮಾಫಿ ಆದಾಗ, ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಅ ಗುಡ್. ಆಮೇಲೆ ನಾನು ಈ ವೇದಿಕೆ ಮೇಲೆ ಹೇಳ್ತೀನಿ, ಈಗ ನಾವು ಹೇಳಿದ್ವಿ ಅಂತ ಅಂದ್ಕೊಳ್ಳಿ, ಅವ್ರು ಬದಲಾಗಲ್ಲ. ಸೊ ದೇರ್ ಇಸ್ ನೋ ಪಾಯಿಂಟ್. ಬಟ್ ನಾನೀಗ ನಿಮ್ಮ ಹತ್ರ ಹಂಚ್ಕೋಬೋದು ಅಷ್ಟೇ. ಈ ಮಾನಸಿಕ ಅಸ್ವಸ್ಥರು ಅವರು ಬದಲೂ ಆಗಲ್ಲ. ಸೊ ಇಟ್ ಈಸ್ ನಾಟ್ ಅ ಗುಡ್ ಗ್ರೋತ್ ಅಂತ ನಾನು ಹೇಳೋದು. ಟ್ರೂ, ಆ್ಯಕ್ಚುಲಿ ಅ ವೆರಿ ಗುಡ್ ಮೆಸೇಜ್ ಅಂತ ಹೇಳ್ಬೋದು. ಸೊ ರಾಶಿಕಾ ಅವರು ಅಂತ ಬಂದಾಗ ಒನ್ ಪಾಯಿಂಟ್ ಆಫ್ ಟೈಮ್ ನೀವೇನೋ ಹೇಳ್ತೀರಿ, ಅದು ರಾಂಗಾಗಿ ಪೋರ್ಟ್ರೇ ಆಯಿತು ಅಂತ ನಿಮ್ಗೆ ಅನ್ಸುತ್ತಾ? ರಾಂಗ್ ಆಗಿ ಪೋಟ್ರೆ ಅಂತಲ್ಲ, ಇರೋ ವಿಚಾರನ ನಾವು ಹೇಳೋ ಅಂಥದ್ದು. ಆ ಮನೆಯಲ್ಲಿ ಈಗ ಅದು ಆ ಸಿಚುವೇಶನ್ಗಳಲ್ಲಿ ನಾವು ಆ ಟೆಂಪರಲ್ಲಿ ಕೆಲವು ಮಾತುಗಳು ಬಂದು ಹೋಗೋದು ಸಹಜ. ಸೊ ಅದರದ್ದು ಕೆಲವರು ಏನು ಮಾಡ್ತಾರೆ, ಅದರದ್ದು ಹಿಂದೆ ಏನಾಗಿದೆ ಅಂತ ನೋಡಿರಲ್ಲ. ಬಿಕಾಸ್ ಮನೇಲಾಗಿರೋದು ಎಲ್ಲವೂ ಆಡಿಯನ್ಸ್ಗೆ ಗೊತ್ತಿರಲ್ಲ. ನಮ್ಮ ಚಾನಲ್ ಎಂಟರ್ಟೈನ್ಮೆಂಟಿಗೆ ಏನು ಬೇಕು ಅಥವಾ ಟಿ ಆರ್ ಪಿಗೆ ಏನು ಬೇಕು ಅದು ಮಾತ್ರ ಬರುತ್ತೆ, ಅದ್ರದ್ದು ಹಿಂದೆ ಮುಂದೆ ಗೊತ್ತಿರಲ್ಲ. ಸೊ ಕಮೆಂಟ್ ಮಾಡೋದು ಭಾಳ ಸುಲಭ. ಸೊ ಅಲ್ಲಿ ಏನಾಗುತ್ತೆ ಅಂತ ಅಂದರೆ, ನನ್ನ ಹತ್ರ ಮಾತಾಡ್ತಾರೆ. ಈಗ ಒಬ್ಬೊಬ್ರದ್ದು ಒಂದೊಂದು ನೇಚರ್ ಇರುತ್ತೆ. ನಾವು ಒಟ್ಟಿಗೆ ಹುಟ್ಟು ಬೆಳೆದಿರೋರಲ್ಲ. ಅವ್ರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ, ನನಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಈಗ ಒಬ್ಬರು ಬಂದು ನಿಮ್ಮ ಹತ್ರ ಮಾತಾಡ್ತಾರೆ, ನಾವು ಚೆನ್ನಾಗಿ ಮಾತಾಡ್ತೀವಿ. ಮತ್ತು ನಾವು ನಮ್ಮ ಯೋಚನೆಗಳಲ್ಲಿ ಅಥವಾ ನಮ್ಮ ಯಾವುದೋ ಕೆಲಸದಲ್ಲಿ ನಾವು ಬ್ಯುಸಿ ಆಗ್ತೀವಿ. ನೀವು ಮತ್ತೆ ಒಂದು ಸರ್ತಿ ಬಂದು ಮಾತಾಡ್ಸ್ತೀರಿ, ನಾವು ಮಾತಾಡ್ತೀವಿ, ಚೆನ್ನಾಗಿ ಮಾತಾಡ್ತೀವಿ. ಮತ್ತು ನಾವು ಇಲ್ಲ, ಇವರು ಮಾತಾಡ್ತಾ ಮಾತಾಡ್ತಾರೆ, ಇಲ್ಲದಿದ್ದರೆ ನಮ್ಮ ಮುಖನೂ ನೋಡಲ್ಲ, ಮಾತಾಡ್ಸೋದಿಲ್ಲ. ಮತ್ತು ಅದಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ಆಗುತ್ತೆ. ಯಾವುದು, ಅವ್ರದ್ದು ಮೇಕಪ್ ಬ್ಯಾಗ್ ಯಾರು ತೆಗೊಂಡಿರ್ತಾರಂತೆ. ನನ್ನ ಹತ್ರ ಬಂದು ಕೇಳ್ತಾರೆ, ನೀವು ನಾನಂದೆ ನನಗೆ ಗೊತ್ತಿಲ್ಲ ಅಂತ. ಅದನ್ನ ಭಾಳ ರೂಢಾಗಿ ಕೇಳ್ತಾರೆ, ಅದು ನನಗೆ ಇಷ್ಟ ಆಗಿರಲ್ಲ. ಸೊ ನಾನು ಕಂಪ್ಲೀಟಾಗಿ ಮಾತಾಡೋದನ್ನ ನಿಲ್ಲಿಸಿರ್ತೀನಿ. ಅದ್ರ ಬಗ್ಗೆ ನಾನಾ ರೀತಿ ಅವರು ಅದನ್ನು ಬೇರೆ ರೀತಿ ಪೊಟ್ರೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಮಗೂ ಕೋಪ ಬರುತ್ತೆ, ನಮ್ಮ ಒಳ್ಳೆತನ, ನಮ್ಮ ವೀಕ್ನೆಸ್ ಎಲ್ಲ ಸ್ಟ್ರೇಟಾಗಿ ಹೇಳ್ತೀನಿ. ಅವ್ರು ಬಂದು ಮಾತಾಡಿದ ತಕ್ಷಣ ಹಿಂದೆ ಬಿದ್ದು ಟ್ರೈ ಮಾಡಿ ಮೈಮೇಲೆ ಬಿದ್ದು ಹೋಗೋವಂಥ ಎಲಿಮೆಂಟ್ ನಾನಲ್ಲ ಅಂತ ಸ್ಟ್ರೇಟಾಗಿ ಹೇಳ್ತೀನಿ. ಅಂಥ ಹುಡುಗ ನಾನಲ್ಲ, ನನಗೆ ಬೇಕಾಗಿಲ್ಲ ಅಂತ. ಸೊ ಅದು ಅಷ್ಟು ಪಾರ್ಟ್ನ ಏನಾಗುತ್ತೆ, ಅದು ಬೇರೆ ರೀತಿ. ಸೊ ನಾನು ಅದಕ್ಕೆ ಇರೋ ವಿಷಯನೇ ನಾನು ಹೇಳಬೇಕು. ಸೊ ಅದನ್ನು ಹೇಳಿರ್ತೀನಿ. ಸೊ ಅದು ಬಟ್ ಅಗೇನ್ ಅದು ಆಟಕ್ಕೆ ಬಂದಾಗಲ್ಲ ಆಗಿರೋದು. ಹೀಗೆ ಪರ್ಸ್ನಲಿ ಐ ಡೋಂಟ್ ಹ್ಯಾವ್ ಎನಿಥಿಂಗ್. ಮತ್ತು ನಿನ್ನೆ ಕೂಡ ನಾನು ಕೇಳಿದೆ, ಸ್ಪೆಷಲಿ ನ್ಯೂಸ್ ಚಾನಲ್ ಅವರು, ಈ ನ್ಯೂಸ್ ಚಾನಲ್ ಅವರು ಯಾಕೆ ಹೀಗಾದರು ಅಂತಲೂ ಗೊತ್ತಿಲ್ಲ ನನಗೆ. ಒಂದು ಕ್ವಶನ್ ಕೇಳ್ತಾರೆ, ನಾವೊಂದು ಉತ್ತರ ಕೊಡ್ತೀವಿ. ಅವರೊಂದು ಭಾಳ ತಮಾಷೆಯಾಗಿ ಕೇಳಿರ್ತಾರೆ, ನಾವು ತಮಾಷೆಯಾಗಿ ಕೊಟ್ಟಿರ್ತೀವಿ. ಅಷ್ಟು ಕ್ಲಿಪ್ನ ಮಾತ್ರ ಹಾಕಿ ಈ ಕಾಂಟ್ರವರ್ಸಿಗೇ ಬಿಲ್ಡ್ ಮಾಡಿ ಕೊಡ್ತಾರೆ. ಇಲ್ಲಿ ಅದೇ ಹುಚ್ಚರ ಸಂತೆ ಮಧ್ಯ ಕೂತ್ಕೊಂಡು ನಾವು ಹುಚ್ಚರಾಗ್ತಾಯಿದ್ದೀವಿ. ಈಗ ಜನಗಳು ಹೇಗೋ ಕೆಲವರು ಮಾನಸಿಕ ಅಸ್ವಸ್ಥರು ಇಂಥದ್ದೆಲ್ಲ ಮಾಡ್ತಾಯಿದ್ದಾರೆ. ವಿ ಡೋಂಟ್ ಕೇರ್. ನ್ಯೂಸ್ ಚಾನಲ್ ಕೂಡ ಅದಕ್ಕೇನೋ ಸಪೋರ್ಟ್ ಮಾಡೋ ರೀತಿ ನಡೀತಾ ಇದ್ದಾರೆ. ಅದೇ ಕೇಳ್ತಾರೆ ನನ್ನ ಹತ್ರ ಒಂದು, ಸರ್ ನಿಮಗೆ ಯಾರ ಮೇಲೇನೂ ಇಷ್ಟ ಆಗಲಿಲ್ವಾ, ಕ್ರಶ್ ಆಗಲಿಲ್ವಾ, ಪ್ರೀತಿ ಆಗಲಿಲ್ವಾ ಅಲ್ಲಿ ಅಂತ. ನಾನೊಂದು ಅದನ್ನು ಭಾಳ ತಮಾಷೆಯಾಗಿ ನಾನು ಹೇಳ್ತೀನಿ, ನನ್ನ ಕಣ್ಣುಗಳು ಕೂಡ ಹುಡುಕ್ತಾ ಇತ್ತು, ಅಲ್ಲಿ ಯಾರಾದರೂ ನಮಗೆ ಸಿಗ್ತಾರಾ ಅಂತ. ಸೊ ಹಾಗಾಗಿ ನನ್ನ ಕಣ್ಣು ಇಷ್ಟಪಡೋವಂಥವ್ರು ಯಾರೂ ಸಿಗಲಿಲ್ಲ. ಸಿಕ್ಕಿದ್ದಿದ್ರೆ ಭಾಳ ಸಂತೋಷವಾಗಿರೋದು, ಕಪ್ಪು ಸಿಕ್ಕಿರೋದು, ಭಾಳ ಸಂಗಾತಿನೂ ಸಿಕ್ಕಿರೋದು ಅಂತ ಒಂದು ಭಾಳ ತಮಾಷೆಗೆ ಹೇಳ್ತೀನಿ. ಬರೀ ಅಷ್ಟನ್ನು ಕಟ್ ಮಾಡಿ ಅವರು ಅದನ್ನು ಬೇರೆ ರೀತಿ ಒಂದು ಕಾಣೋ ಹಾಗೆ ಅವರು ತಮಾಷೆ ಕೇಳಿದ್ದಕ್ಕೆ ನಾವು ತಮಾಷೆ ಕೇಳಿದ್ವಿ.
ಅದನ್ನು ಬೇರೆ ರೀತಿ ಆಗೋ ಹಾಗೆ ಅದಕ್ಕೆ ಕೆಲವು ಕಮೆಂಟ್ಸ್ ಬರುತ್ತೆ, ನಿಮ್ಮ ಬುದ್ಧಿ ಈಗ ಗೊತ್ತಾಗ್ತಿದೆ ಹಾಗೆಲ್ಲ. ಇಟ್ ಈಸ್ ನಾಟ್ ನೈಸ್ ಅಂತ ಅನ್ನಿಸ್ತೀನಿ. ಯಾಕಂದರೆ ಹಿಂದೆ ಮುಂದೆದು ಹಾಕಿ, ನೀವೇನು ಕೇಳಿದ್ದೀರಾ, ನಾವೇನು ಹೇಳಿದ್ದೀವಿ, ನೆಕ್ಸ್ಟ್ ಏನಾಯಿತು ಅದನ್ನು ಹಾಕಿ. ಮಧ್ಯದ್ದೊಂದು ಬಿಟ್ಟು ತಗೊಂಡು ನೀವು ಕಾಂಟ್ರವರ್ಸಿನೇ ಆಗಲಿ ಅಥವಾ ಇದಕ್ಕೆ ನಮ್ಮ ನೆಗೆಟಿವ್ ಪ್ರತಿಕ್ರಿಯೆ ಬಂದು ನಾಳೆಗೂ ನಿಮಗೆ ನ್ಯೂಸ್ ಸಿಗಲಿ ಅಂತ ಹೇಳೋದು, ಒಬ್ಬರ ಚರಿತ್ರೆ ಒಂದು ಕ್ಯಾರೆಕ್ಟರ್ನ ಹಾಳು ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ಎಸ್. ಸೊ ವೀಕೆಂಡ್ ಬಂದರೆ ಸುದೀಪ್ ಸರ್ ಬರ್ತಾರೆ, ಅವ್ರಿಗೆ ಹೇಗೆ ಮಾತಾಡ್ತಾರೆ, ಪಂಚಾಯಿತಿ ಹೇಗೆ ನಡೆಸ್ತಾರೆ, ಒಟ್ಟಿನಲ್ಲಿ ಅವ್ರನ್ನ ನೋಡೋಕ್ಕೇ ವೀಕ್ಷಕರು ಕಾಯ್ತಾ ಇದ್ರು, ಜೊತೆಗೆ ಕಂಟೆಸ್ಟೆಂಟ್ಸ್ ಕೂಡ ಕಾಯ್ತಾ ಇದ್ರು. ಸೊ ಸುದೀಪ್ ಸರ್ ಮ್ಯಾನರಿಸಮ್, ಸ್ಟೈಲ್, ಆ್ಯಟಿಟ್ಯೂಡ್ ಇದ್ರ ಬಗ್ಗೆ ಹೇಳೋದಾದ್ರೆ, ನಾನು ಸುದೀಪ್ ಸರ್ ಬಗ್ಗೆ ಮಾತಾಡೋದಾದರೆ ನಾನು ಅವ್ರಿಗೂ ಹೇಳಿದ್ದೆ, ವೇದಿಕೆಯಲ್ಲೇ ಹೇಳಿದ್ದೆ, ಕೃಷ್ಣ ಮುಂದೆ ಜಗದ್ಗುರು ಅಂತ. ಸೊ ನನಗೆ ಅವರು ಆ ಶೋನ ಸಾರಥಿ, ನಾನು ಕೃಷ್ಣ ಪರಮಾತ್ಮನಾಗಿ ನಾನು ನೋಡ್ತಾ ಇದ್ದೆ. ಅವರು 12 ಅಧ್ಯಾಯ ತಗೊಂಡ್ರೆ 12 ಸೀಸನ್ಗಳನ್ನು ಕಟ್ಟಿ ನಿಲ್ಲಿಸಿರೋರು. ನಾನು ಅರ್ಜುನನಾಗಿ ಅವ್ರನ್ನ ಕೃಷ್ಣ ಪರಮಾತ್ಮನಾಗಿ ನಾನು ನೋಡ್ತಿದ್ದೆ. ನಾನು ಅದನ್ನೇ ಹೇಳಿದ್ದು, ನಾನು ನೋಡ್ಕೊಂಡು ಬಂದಿರೋನಲ್ಲ ಶೋ. ಅವರು ಏನು ಹೇಳ್ತಾಯಿದ್ರು, ಏನು ಬೋಧನೆ ಮಾಡ್ತಾಯಿದ್ರು, ನನಗೆ ಅದನ್ನು ಕೇಳಿಕೊಂಡೇ ನಾನು ಆಟಾಡ್ಕೊಂಡು ಬಂದಿತ್ತು. ಆ್ಯಂಡ್ ನನ್ನ ಕೃಷ್ಣ ಪರಮಾತ್ಮನಿಂದ ನನಗೆ ದೊರಕದಂಥ ಅದು ಆ ಚಪ್ಪಾಳೆ ಸಾರ್ಥಕತೆ. ಎಸ್. ಸೊ ಬಿಗ್ ಬಾಸ್ ಮನೆಯಲ್ಲಿ ಹಲವರು ನಿಮ್ಮನ್ನು ಫೇಕ್ ಅಂದಾಗ ಅಥವಾ ಟೀಕಿಸಿದಾಗ ಅದನ್ನು ನೀವು ಹೇಗೆ ಹ್ಯಾಂಡಲ್ ಮಾಡ್ತಾಯಿದ್ರಿ? ಖುಷಿ ಆಗ್ತಾಯಿತ್ತು. ನನಗೆ ಇಲ್ಲದಿದ್ರು ಲೈಫಲ್ಲಿ ಚಾಲೆಂಜಸ್ ಅಂದರೆ ಭಾಳ ಇಷ್ಟ. ನಿಮಗೆ ಚಾಲೆಂಜಸ್ ಬಂದಾಗಲೇ ನೀವು ಯಾರು ಅಂತ ಪ್ರೂವ್ ಮಾಡೋಕ್ಕೆ ಸಿಗುವಂಥ ಅವಕಾಶ. ಸೊ ಮನೆಯಲ್ಲಿ ಪ್ರತಿಯೊಂದು ನಮಗೇನು ಬಂತು ಅದನ್ನು ನಾವು ತಗೊಂಡಂಥ ರೀತಿ, ಅದಕ್ಕೆ ಕೊಟ್ಟಂಥ ಉತ್ತರ, ಅದಕ್ಕೆ ಸಿಕ್ಕಂಥ ಚಪ್ಪಾಳೆ. ಎಸ್. ಆನ್ಸರ್ ಈಸ್ ದ್ಯಾಟ್. ಸೊ ಭಾಳ ಖುಷಿ ಆಗ್ತಾಯಿತ್ತು. ನನ್ನ ಪ್ರತಿ ಸರ್ತಿ ಟಾರ್ಗೆಟ್ ಮಾಡಿದಾಗ, ಹೊರಗಡೆ ಇಟ್ಟಾಗ ನನಗೆ ಖುಷಿನೇ ಆಗ್ತಾಯಿತ್ತು, ಥ್ರಿಲ್ ಆಗ್ತಾಯಿತ್ತು. ಮನೇಲಿ ಎಲ್ಲ ಕೆಲಸ ಮಾಡಿ ಅಚ್ಚುಕಟ್ಟಾಗಿ ಎಲ್ಲದರಲ್ಲೂ ಪರ್ಫಾರ್ಮ್ ಮಾಡಿ ವೀಕೆಂಡ್ ಬಂದಾಗ ಅವರವರ ಫೇವ್ರೇಟ್ನ ಉಳಿಸೋದಕ್ಕೆ ನಮಗೆ ಕಳಪೆ ಕೊಡ್ತಾಯಿದ್ರು, ನನ್ನ ಜೈಲಿಗೆ ಕಳಿಸ್ತಾಯಿದ್ರು. ಏನು ಥ್ರಿಲ್ ಆಗ್ತಾಯಿತ್ತು ಅಂತಂದರೆ, ಇದು ಬೇಕು ನಮಗೆ. ದ್ಯಾಟ್ ಈಸ್ ದ ಏರಿಯಾ ವೇರ್ ಯು ಗೆಟ್ ಟು ಬಿಕಮ್ ಅ ಹೀರೋ. ಆ್ಯಂಡ್ ಐ ವಾಸ್ ಲಿವಿಂಗ್, ನಂದೊಂದು ಫಿಲ್ಮ್ ಕಥೆನೇ ಆಗೋಗಿತ್ತು ಬಿಗ್ ಬಾಸಲ್ಲಿ. ಒಂದು ಒಳ್ಳೆ ಫಿಲ್ಮ್ ಕತೆ ಥರ ಆಗ್ತಾಯಿತ್ತು. ಸೊ ಐ ವಾಸ್ ಎಂಜಾಯಿಂಗ್. ಎಸ್. ಸೊ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಕೊಡ್ತಾ ಇದ್ದಂಥ ಮಾರ್ಗದರ್ಶನ ನಿಮ್ಮ ವೃತ್ತಿಪರ ಬೆಳವಣಿಗೆಗೆ ಯಾವ ರೀತಿ ಸಹಕಾರಿಯಾಗುತ್ತೆ ಅನಿಸುತ್ತೆ? ವೃತ್ತಿಪರ ಅಲ್ಲ, ಇಡೀ ಜೀವನಕ್ಕೆ. ಅದನ್ನೇ ಹೇಳೋದು. ಯಾರು ಅವರು, ಅವರ ಅನುಭವ ಏನು, ಅವರ ಕೊಡುಗೆ ಏನು, ಅವರು ಕಲ್ತಿರೋದೇನು, ಅವರ ಒಂದು ಸರ್ಕಲ್ ಏನು. ಈಸ್ ಅ ಬಿಗ್ ಪರ್ಸನಾಲಿಟಿ. ಹಿ ಈಸ್ ಒನ್ ಆಫ್ ದಿ ಲೆಜೆಂಡ್ ನಾವು ಆಫ್ ದಿ ಸ್ಟೇಟ್. ಸೊ ಅವರ ಮಾತುಗಳು ಅವರಷ್ಟೇ ತೂಕವಾಗಿದೆ. ಸೊ ಈ ಮಾತುಗಳು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವು ಅವರ ಮಟ್ಟಕ್ಕೆ ಅಂತೂ ಸಾಧ್ಯ ಇಲ್ಲ, ಆದರೆ ಅವರು ಮಾಡಿರೋ 1% ನಾವು ಮಾಡಿದ್ರೂ ನಮ್ಮ ಲೈಫಲ್ಲಿ ಇಟ್ಸ್ ಅ ಗ್ರೇಟೆಸ್ಟ್ ಅಚೀವ್ಮೆಂಟ್. ಸೊ ಇಟ್ ಈಸ್ ಅ ಬಿಗ್ ಗಿಫ್ಟ್ ಮ್ಯಾಮ್. ನಮಗೆ ಸಿಕ್ಕಿದಂಥದ್ದು ಅವ್ರ ಜೊತೆ ಇದು ಇಟ್ಸ್ ಅ ಬಿಗ್ಗೆಸ್ಟ್ ಗಿಫ್ಟ್. ಎಸ್. ಸೊ ಒಂಟಿ ಸಲಗ, ಒನ್ ಮ್ಯಾನ್ ಆರ್ಮಿ ಅಂತಲೇ ಪಾಪ್ಯುಲರ್ ಆಗಿರೋದು ನೀವು. ಸೊ ಬಿಗ್ ಬಾಸ್ ಮನೆಯಲ್ಲಿ ಆ 100 ದಿನಗಳ ಒಂಟಿತನ ಮತ್ತು ಹೊರಗಡೆ ಪ್ರಪಂಚದಿಂದ ದೂರ ಇದ್ದಿದ್ದು ನಿಮ್ಮ ಸ್ವಭಾವದಲ್ಲಿ ಏನು ಬದಲಾವಣೆಗಳನ್ನ ತಂದಿದೆ? ಏನೂ ಇಲ್ಲಮ್ಮ. ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಹೊರಗಡೆ ಹೇಗಿದ್ನೋ ಹಾಗೆ ಒಳಗಡೆ ಹೋದೆ, ಒಳಗಡೆ ಹೇಗಿದ್ನೋ ಹಾಗೆ ಹೊರಗಡೆ ಬಂದೆ. ದಟ್ಸ್ ಇಟ್. ಸೊ ಬಿಗ್ ಬಾಸ್ ಜರ್ನಿ ಬಗ್ಗೆ ಸಾಕಷ್ಟು ಮಾತನಾಡಿದ್ವಿ ಆ್ಯಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ನಿಮ್ಮ ಮಾತುಗಳು. ಸೊ ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಬರೋಣ ಇವಾಗ. ಸೊ ಮೊದಲನೇದಾಗಿ ನಿಮ್ಮ ಹೆಸರು ಚರಿತ್ ಬಾಳಪ್ಪ ಅನ್ನೋದು ನಿಮ್ಮ ಜನ್ಮನಾಮ. ಧ್ರುವಂತ್ ಅಂತ ಆಗಿದ್ದು ಯಾವಾಗ? ಹಾಗೆ ಧ್ರುವಂತ್ ಅಂತ ಹೆಸರು ಬದಲಾದ ಮೇಲೆ ನಿಮ್ಮ ಲಕ್ ಬದಲಾಯ್ತಾ? ಹೌದು, ಇದ್ರ ಬಗ್ಗೆನೇ ಸುಮಾರು ಜನ ಏನೋ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ ಹೊರಗಡೆ. ಇವನು ಏನೇನೋ ಅದಕ್ಕೆ ತಂದು ಕಲ್ಲರ್ ಕೊಟ್ಟು. ನಿಜ ಸಂಗತಿ ನಾನು ಹೇಳ್ಕೊಂಡು ಬಂದಿದ್ದೀನಿ ಈಗ ಎಲ್ರಿಗೂ. ನಾವು ಕಲಾವಿದರಂತ ಬಂದಾಗ ನಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಕೆಲವು ಎಕ್ಸ್ಪರ್ಟ್ಸ್ಗಳು ಏನಿದ್ದಾರೆ, ಈಗ ನ್ಯೂಮರಾಲಜಿ ಆಗಲಿ ಅಥವಾ ಆಸ್ಟ್ರಾಲಜಿ ಆಗಲಿ, ಇವ್ರನ್ನೆಲ್ಲ ನಂಬ್ತೀವೋ ಬಿಡ್ತೀವೋ ಅನ್ನೋದಲ್ಲ. ಅದರಿಂದ ಏನಾದರೂ ಒಳ್ಳೆಯದು ಸಿಗೋದಾದರೆ ಅದನ್ನು ನಾವು ಅಳವಡಿಸ್ಕೊಡೋಣ ಲೈಫಲ್ಲಿ ಅಂತ ಹೋದಾಗ, ಅದನ್ನು ಅವ್ರು ನೋಡಿದಾಗ ನಿಮಗೆ ಈ ಹೆಸರು ಸ್ವಲ್ಪ ಸೂಕ್ತವಾಗಿ ಬರಲ್ಲ, ಅದಕ್ಕೆ ಈ ಕಾರಣಗಳು ಅಂತ ಹೇಳ್ತಾರೆ, ಚರಿತ್ ಬಾಳಪ್ಪ ಅಂತ. ಹೌದಾ, ಸರಿ, ಹೆಸರು ಚೇಂಜ್ ಮಾಡೋಣ. ಅದು ಮುದ್ದುಲಕ್ಷ್ಮಿ ಆದ ನಂತರ. ಓಕೆ, ಸರಿ, ಏನು ಬೇರೆ ಹೆಸರು ನೀವು ಹೇಳಿ ನನಗೆ ಒಳ್ಳೆಯದಾಗುವಂಥದ್ದು ಅದನ್ನೇ ಇಟ್ಕೊಳ್ಳೋಣ. ಸೊ ಅದೊಂದು ಪದ್ಧತಿ ಇದೆ. ಅವರೇ ಕೇಳ್ತಾರೆ, ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಹೆಸರಿದೆಯಾ ನಿಮಗೆ ಇಷ್ಟ ಆಗಿರೋದು ಅಂತ. ಸೊ ನನ್ನ ಮನಸ್ಸಲ್ಲಿ 2 ಇರುತ್ತೆ. ಒಂದು ಲವ್ಲವಿಕೆಯ ಲಕ್ಕಿ, ಇನ್ನೊಂದು ಧ್ರುವಂತ್. ಇದು 2 ತುಂಬ ನನ್ನ ಅಷ್ಟು ಸೀರಿಯಲಲ್ಲಿ ತುಂಬ ಫೇಮ್ ತಂದು ಕೊಟ್ಟಂಥ ಹೆಸರು 2.
ಎರಡನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಧ್ರುವಂತ ತುಂಬ ಪಾಸಿಟಿವ್ ಆಗಿ ಬರುತ್ತೆ, ಅದು ನಂಬರ್ 1 ಬರುತ್ತೆ ಅದು ಅವರು ಕ್ಯಾಲ್ಕುಲೇಷನ್ ಮಾಡಿದಾಗ. ಮತ್ತು ಅರ್ಥ, ಆ ಹೆಸರಿನ ಅರ್ಥ ಭಾಳ ವೆಯ್ಟ್ ಇರೋವಂಥ ಹೆಸರು ಸರ್, ಇದನ್ನು ಇಟ್ಕೊಳ್ಳಿ ಅಂತ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ. ನನ್ನ ಸೋಷಿಯಲ್ ಮೀಡಿಯಾ ಕೂಡ ಪ್ರೈವೇಟ್ ಆಗಿತ್ತು, ರೀಸೆಂಟ್ ಬಿಗ್ ಬಾಸ್ ಹೋಗೋಕ್ಕೆ ಸ್ವಲ್ಪ ದಿವಸ ಮುಂಚೆ ನಂದು ಇದಾಗಿರೋದು. ಸೊ ಧ್ರುವಂತ್ ಅಂತ ಇಡಿ, ಇದು ಒಳ್ಳೆ ಅದೇ ರೀತಿ ನಿಮಗೆ ಒಳ್ಳೆ ಹೆಸರು, ಇದು ಪ್ರಖ್ಯಾತಿ ಸಿಗುತ್ತೆ ನಿಮಗೆ. ಮತ್ತು ನಾನು ಮುದ್ದು ಲಕ್ಷ್ಮಿ ಇನ್ನೊಂದು ಸೆಂಟಿಮೆಂಟಲ್ ಏನು ಕನೆಕ್ಷನ್ ಅಂತಂದರೆ ಈ ಧ್ರುವಂತ್ ಹೆಸರಲ್ಲಿ ನನ್ನ ಪಾತ್ರ ಭಾಳ ಬದುಕಿದ್ದೀನಿ. ಆ ಪಾತ್ರನ ಡಾಕ್ಟರ್ ಧ್ರುವಂತ್ ಪಾತ್ರನ ಬದುಕಿದ್ದೀನಿ. ನನ್ನ ಪಾತ್ರವನ್ನು ನೋಡಿ ಎಷ್ಟೋ ಮಕ್ಕಳಿಗೆ ಇಟ್ಟಿದ್ದಾರೆ ಆ ಹೆಸರನ್ನ ಧ್ರುವಂತ್ ಅಂತ. ಕೆಲವರು ಟಾಟುನೇ ಹಾಕಿಸ್ಕೊಂಡಿದ್ದಾರೆ ಧ್ರುವಂತ್ ಅಂತ. ಸೊ ಅಷ್ಟು ವೆಯ್ಟ್ ಇದೆ ಆ ಹೆಸರಿಗೆ. ಅದು ನನ್ನದೇ ಆಗಲಿ, ನಾನೇ ಅದಕ್ಕೆ ಜೀವ ಕೊಟ್ಟಿದ್ದ ಆ ಹೆಸರಿಗೆ, ಧ್ರುವಂತ್ ಅಂತ ಪಾತ್ರದ ಮುಖಾಂತರ ಆ ಹೆಸರು ನನ್ನದೇ ಆಗಲಿ ಅಂತ ಇಟ್ಕೊಂಡಿದ್ದು. ಅದಕ್ಕೆಲ್ಲ ಏನೇನೋ ಈಗ ಗೊತ್ತಲ್ಲ, ಮಹಾನ್ ವ್ಯಕ್ತಿಗಳು ಅದಕ್ಕೆ ಬೇರೆ ಬೇರೆ ಬಣ್ಣ ಕಟ್ಟಲಿಕ್ಕೆಲ್ಲ ಟ್ರೈ ಮಾಡಿದಾರಂತೆ, ಮಹಾನ್ ಸಿದ್ಧಿಪುರುಷರು. ಸೊ ಬಟ್ ಇದು ನಿಜವಾದ ಕತೆ ಧ್ರುವಂತ್ ಅಂತ. ಸೊ ಬಿಗ್ ಬಾಸ್ಗೆ ಈಗ ಅದು ಲೀಗಲ್ಲಾಗಿ ಎಲ್ಲ ಪಾಸ್ಪೋರ್ಟಲ್ಲಿ ಚೇಂಜ್ ಮಾಡೋ ಪ್ರೋಸೆಸ್ಸಲ್ಲಿದ್ದೆ. ನ್ಯೂಸ್ ಪೇಪರಲ್ಲೂ ಹಾಕ್ಸಿದ್ವಿ ನಾವು, ನೇಮ್ ಚೇಂಜ್ ಅಂತ ನ್ಯೂಸ್ ಪೇಪರ್ಸ್ ಇದೆ. ಸೊ ಆ್ಯಕ್ಚುಲಿ ಹಾಗಾಗಿ ಆ ಧ್ರುವಂತ್ ಅಂತ ಹೆಸರು. ಓಕೆ. ಸೊ ಮಹಾಕಾಲ್ ನಿಮ್ಮ ಆರಾಧ್ಯ ದೈವ, ಆಧ್ಯಾತ್ಮದಲ್ಲಿ ಆಸಕ್ತಿ ಬೆಳೆದಿದ್ದು ಯಾವಾಗ ಅಂತ? ಭಾಳ ಚಿಕ್ಕ ವಯಸ್ಸಲ್ಲಿ ಮ್ಯಾಮ್. ನಾನು ಹೇಳಿದಾಗೆ ಐ ಕಮ್ ಫ್ರಮ್ ಅ ವೆರಿ ಹಂಬಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ನಮ್ಮ ತಂದೆ ಕೃಷಿಕರು, ಈ ಹಾರ್ಡ್ ವರ್ಕಿಂಗ್ ಫ್ಯಾಮಿಲಿ. ನಾನು ಚಿಕ್ಕವನಿರಬೇಕಾದ್ರೆ ಅಯ್ಯೋ ನನ್ನ ಕಂದ, ನನ್ನ ಮುದ್ದು, ನನ್ನ ಬಂಗಾರಿ ಹೇಳೋರು ಯಾರೂ ಇಲ್ಲ. ನಾವು ಏನಾದರೂ ಮಾಡಿದಾಗ ದೊಣ್ಣೆಯಲ್ಲಿ, ಬೆಲ್ಟಲ್ಲಿ, ಇಟ್ಟಿಗೆ, ಈ ರಬ್ಬರ್ ಪೈಪು ಇದೇ ಜಾಸ್ತಿ ಪ್ರೀತಿಸಿರೋದು ನಮ್ಮನ್ನು, ಪ್ರೀತಿಯಿಂದ. ಬೇಜಾರು ಮಾಡ್ಕೊಂಡು ಹತ್ಕೊಂಡು ಕೂತ್ರೆ ಯಾಕೆ ಅಳ್ತಾ ಇದೆಯಾ ಅಂತಲೂ ಅದಕ್ಕೂ ಬೀಳ್ತಾ ಇದ್ದಿದ್ದು ಹೊಡ್ತಾ. ಡಿಪ್ರೆಷನ್ಗೂ ಅಥವಾ ಬೇಜಾರಲ್ಲಿರೋಕ್ಕೂ ನಮಗೆ ಚಾನ್ಸಸ್ ಇರಲಿಲ್ಲ. ಈ ರೀತಿ ಹುಟ್ಕೊಂಡು ನಮಗೆ ಬಂದಿದ್ದು. ಆ ಟೈಮಲ್ಲಿ ಏನಾಗುತ್ತೆ ನಮಗೆ, ಮಹಾಕಾಲ್ ದೇವರು ಹೇಗೆ ನಮ್ಮ ಜೀವನದಲ್ಲಿ ಎಂಟ್ರಾಗ್ತಾರೆ ಅಂತಂದರೆ, ಸೊ ಈ ಒಂದು ವಿಚಾರದಲ್ಲಿ ದೇವರೇ ಎಂಥ ತಂದೆ ತಾಯಿ ಕೊಟ್ಟ್ಯಾ ಅಂತ ಅದೊಂದು ಹಾಗೊಂದು ಎಂಟ್ರಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ನನಗೆ ದೇವ್ರ ಮೇಲೆ ಭಕ್ತಿ ಬರೋದಕ್ಕೆ ಹೇಳ್ತೀನಿ ಒಂದು ಇನ್ಸಿಡೆಂಟ್. ನಾನು ಬಹುಶಃ ಆಗ ಫಸ್ಟ್ ಸ್ಟ್ಯಾಂಡರ್ಡ್ ಅನಿಸುತ್ತೆ, ಫಸ್ಟ್ ಸ್ಟ್ಯಾಂಡ್ ಅಲ್ಲ, 3rd ಸ್ಟ್ಯಾಂಡರ್ಡು 4th ಸ್ಟ್ಯಾಂಡರ್ಡು ಅನಿಸುತ್ತೆ ನನಗೆ. ಯಾವ ಸ್ಟ್ಯಾಂಡರ್ಡಲ್ಲಿದ್ದೆ ಅಂತ ನೆನಪಿಲ್ಲ. ಸೂಪರ್ ನೋವ್ ಅಂತ ಒಂದು ಸಿನಿಮಾ ಇದೆ, ಭಾಳ ಚೆನ್ನಾಗಿದೆ ಆ ಸಿನಿಮಾ, ಭಾಳ ಇಂಟ್ರೆಸ್ಟಿಂಗ್ ಸಿನಿಮಾ ಅದು. ಸೂಪರ್ ನೋವಾ ಅಂತ ಕನ್ನಡದಲ್ಲಿ ಒಂದು ಸಿನಿಮಾ. ಈ ಸಿನಿಮಾ ಟಿ ವಿಲಿ ಬರ್ತಾ ಇರುತ್ತೆ, ನಾನು ಕೂತ್ಕೊಂಡು ಭಾಳ ಇಂಟ್ರೆಸ್ಟಲ್ಲಿ ನೋಡ್ತಾ ಇರ್ತೀನಿ. ಅಲ್ಲಿವರೆಗೆ ನನಗೆ ದೇವರು ಅನ್ನೋದು ಒಂದು ಭಾಳ ಬೋರಿಂಗ್ ವಿಚಾರ. ನಮ್ಮ ಮನೇಲಿ ಅಪ್ಪ ಅಮ್ಮ ಎಲ್ಲ ಊದ್ಗಡ್ಡಿ ಕತ್ಸಿ ಪೂಜೆ ಎಲ್ಲ ಮಾಡ್ತಾಯಿದ್ರು ದೇವಸ್ಥಾನದ. ನಾನು ಅಲ್ಲಿ ನೋಡ್ತಾನೂ ಇರಲಿಲ್ಲ, ಹೋಗ್ತಾನೂ ಇರಲಿಲ್ಲ. ಯಾವುದಾದ್ರೂ ದೇವಸ್ಥಾನಕ್ಕೆ ಬಲವಂತ ಕರ್ಕೊಂಡೋಗಿ ಕೈ ಮುಗಿಸಿ ನಿಲ್ಸಿದ್ರೆ ಕೈ ಮುಗಿತಾ ಇದ್ದೆ, ಅಲ್ಲಿ ಏನು ಪ್ರಸಾದ ಕೊಡ್ತಾಯಿದ್ರೆ ತಿಂತಾಯಿದ್ರೆ. ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ ದೇವಸ್ಥಾನಕ್ಕೆ. ಆಗೇನಾಯಿತು, ಆ ಪಿಕ್ಚರ್ ನೋಡ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಕರೆಂಟ್ ಹೋಗುತ್ತೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇರ್ತೀನಿ, ಕರೆಂಟ್ ಹೋಗ್ಬಿಡುತ್ತೆ. ಏನು ಮಾಡಲಿ, ಆಗ ಇನ್ವರ್ಟರ್ ಆಗಲಿ ನಮ್ಮ ಮನೆಯಲ್ಲಿ ಜನ್ರೇಟರ್ ಏನಿಲ್ಲ. ನಾನು ಒಂದು ಸತಿ ದೇವ್ರ ಮನೆಗೆ ನೋಡಿ, ಏನು ದೇವ್ರು ಅಂತಾರಲ್ಲ ಡ್ಯಾಡಿ ಮಮ್ಮಿ, ನೋಡೋಣ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಊದ್ಗಡ್ಡಿ ತೆಗೆದು ಕಚ್ಬಿಟ್ಟು, ದೇವರೇ ನೀನು ನಿಜವಾಗ್ಲೂ ಇದ್ದರೆ ಕರೆಂಟ್ ಈಗಲೇ ಬರಬೇಕು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿ 5 ನಿಮಿಷ ಆಗಿಲ್ಲ, ಕರೆಂಟ್ ಬಂದುಬಿಡ್ತು. ಯಪ್ಪ ಇಷ್ಟು ಪವರ್ಫುಲ್ ಇದ್ದೀರಾ ನೀವು ಅಂತ ಊದ್ಗಡ್ಡಿ ಕಚ್ಚಿಸಿ ಮತ್ತೆ ಪಿಕ್ಚರ್ನ ನೋಡಿದೆ, ಕರೆಂಟ್ ಹೋಗಲೇ ಇಲ್ಲ ಫುಲ್ ಫಿನಿಶ್ ಆಗೋವರೆಗೆ. ಅವತ್ತಿಂದ ನಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು. ಆಮೇಲೆ ನಮಗೇನೆಲ್ಲ ಬೇಕು, ಏನೆಲ್ಲ ಆಗಬೇಕು ಕೇಳ್ತಾ ಹೋದೆ ದೇವ್ರ ಹತ್ರ. ಅದರಲ್ಲಿ ಸುಮಾರು ಸಿಗ್ತಾ ಹೋಯಿತು. ಅದು ಹೇಗೆ ಸಿಗ್ತಾ ಹೋಯಿತು ಅಂತಂದರೆ, ನಾನು ಚಿಕ್ಕದು ಕೇಳ್ತಾ ಇದ್ದೆ, ಯಾವುದೋ ಚಿಕ್ಕದು ಕೇಳ್ತಾ ಇದ್ದೆ, ಅವರು ಭಾಳ ದೊಡ್ಡದು ಕೊಡ್ತಾಯಿದ್ರು. ನನಗದು ಅದೊಂದು ಕೋಇನ್ಸಿಡೆನ್ಸ್ ಏನು ಅಂತ, ಅದು ಅವತ್ತಿಂದ ಈ ದೇವ್ರ ಜೊತೆ ನನ್ನ ಜರ್ನಿ ಹೇಗಿತ್ತು ಅಂತಂದರೆ, ನನಗೇನು ಬೇಕೋ ಅದನ್ನು ಕೇಳೋ ಮುಖಾಂತರ ಹೋಯಿತು. ನಂತರ ಅದು ಎಷ್ಟು ಡೀಪ್ ಆಗಿ ಹೋಗುತ್ತೆ ಅಂತಂದರೆ ಅವ್ರ ಜೊತೆ ರಿಲೇಷನ್ಶಿಪ್. ನನಗೆ ಸಂಬಂಧಗಳಲ್ಲಿ ಭಾಳ ನೋವು ತಿಂದಿದ್ದೀನಿ ನಾನು ಮನುಷ್ಯರ ಜೊತೆ. ನಾನು ಯಾರನ್ನೆಲ್ಲ ಇಷ್ಟಪಟ್ಟಿದ್ದೀನಿ ಅವರಿಂದ ಭಾಳ ನೋವು ತಿಂದಿದ್ದೀನಿ ನನ್ನ ಜೀವನದಲ್ಲಿ. ಮನುಷ್ಯರು ದೂರ ಆದರು, ಇವರು ಹತ್ತಿರ ಆದರು. ಲಾಸ್ಟಿಗೆ ಕೇಳೋದು ಕಮ್ಮಿ ಆಯಿತು, ಅವ್ರನ್ನ ಪ್ರೀತಿಸೋದು ಜಾಸ್ತಿ ಆಯಿತು. ಮತ್ತು ನನ್ನ ಒಲವು ಅವ್ರನ್ನ ತಿಳ್ಕೊಳ್ಳೋದ್ರಲ್ಲಿ ಹೋಯಿತು. ಏನು ನೀವ್ಯಾರು ಅಂತ ತಿಳ್ಕೊಳ್ಳೋದು. ನಾವೇನು ಶಿವ, ಗಣಪತಿ, ಸರಸ್ವತಿ, ಅಲ್ಲ ಅಥವಾ ಯೇಸು, ಇದು ನೀವಾ ಅಥವಾ ಇದನ್ನು ದಾಟಿ ನೀವಿದ್ದೀರಾ ಅಂತ, ನೀವ್ಯಾರು ಅಂತ ಆ ಅನ್ವೇಷಣೆಗೆ ಹೊರಡ್ತೀನಿ ನಾನು. ಆ ಅನ್ವೇಷಣೆಗೆ ಹೊರಟಾಗ
ಎಲ್ಲರ ಜೀವನದಲ್ಲಾಗುತ್ತೆ. ಅವ್ರು ತಡೆಯೋಕ್ಕೆ ಶುರು ಮಾಡ್ತಾರೆ ನಿಮಗೆ ಕಷ್ಟಗಳನ್ನು ಕೊಟ್ಟು. ಯಾಕಂದರೆ ಅವ್ರನ್ನ ತಿಳ್ಕೊಳ್ಳೋಕೆ ಹೋಗಬೇಕಾದ್ರೆ ನಿಮಗೆ ಅವ್ರು ಕೊಡೋದೇ ಕಷ್ಟಗಳು. ಯಾಕಂದರೆ ಅವ್ರನ್ನ ಹೇಟ್ ಮಾಡೋ ರೀತಿ ಮಾಡಿಸ್ತಾರೆ. ಅವ್ರನ್ನ ನೀವು ಎಷ್ಟು ಪಡ್ತಾ ಹೋಗ್ತೀರಾ ಅವ್ರನ್ನ ಹೇಟ್ ಮಾಡೋವಂಥ ಸಿಚುವೇಶನ್ಸ್ನ ಅವ್ರು ಕೊಡ್ತಾ ಹೋಗ್ತಾರೆ ಟು ಟೆಸ್ಟ್ ಯು. ಅಯ್ಯೋ ನೀನಿಲ್ಲ, ಕಷ್ಟ ಎಷ್ಟು ಬರುತ್ತೆ ಅಂತಂದರೆ ನೀನಿಲ್ಲ ಅಂತ ನಾನು ಸುಮ್ಮನೆ ಪ್ರಾರ್ಥನೆ ಮಾಡೋದು ಭಕ್ತಿ ಮಾಡೋದೆಲ್ಲ ಸುಳ್ಳು ಅಂತ ಆ ಮಟ್ಟಿಗೆ ಹೋಗುತ್ತೆ. ನೀವು ಅದನ್ನು ದಾಟಿ ಹೋಗಬೇಕು. ನೀವು ಹೇಗೆ ಹೋಗಬೇಕು ಅಂತಂದರೆ, ನಿನಗಿಷ್ಟ ಇದೆಯೋ ಇಲ್ವೋ, ನಾನು ನಿನಗೆ ಕಮಿಟ್ ಆಗಿದ್ದೀನಿ, ನಾನು ಈ ಪ್ರಾರ್ಥನೆನ ಪ್ರತಿದಿನ ಮಾಡ್ಕೊಂಡು ಬರ್ತಾಯಿದ್ದೀನಿ, ನಿನ್ನನ್ನು ಮೆಚ್ಚಕ್ಕಲ್ಲ, ಇದು ನನ್ನ ಕಮಿಟ್ಮೆಂಟ್, ನಾನು ಇದನ್ನು ಮಾಡೇ ಮಾಡ್ತೀನಿ. ಮೈ ಮೇಲೆ ಯಾವಾಗ ನೀರು ಬೀಳುತ್ತೆ ನಾನು ದೀಪ ಕತ್ತಿಸಿ ನಿನ್ನನ್ನು ನೆನೆಸ್ತೀನಿ, ನಿನ್ನ ಮಂತ್ರ ಏನು ಹೇಳ್ಕೊಂಡು ಬಂದಿದ್ದೀನಿ ಅದನ್ನ ಹೇಳ್ತೀನಿ. ಈ ರೀತಿ ಯಾವಾಗ ಬರುತ್ತೋ ಆಗ ನಿಮಗೆ ಅವ್ರು ಒಲಿತಾರೆ. ಸೊ ದಿಸ್ ಇಸ್ ವಾಟ್ ದ ಜರ್ನಿ ಈಸ್ ಟುಡೇ, ವಾಟ್ ಗಾಡ್ ಐ ಆಮ್ ಸೀಯಿಂಗ್. ಈಗ ನಾವೆಲ್ಲ ಈಗ ಜನಗಳು ನೋಡೋದು ಆ ಪರಮಾತ್ಮನನ್ನು ಶಿವನ ರೂಪದಲ್ಲಿ, ಆ ಪರಮಾತ್ಮನನ್ನು ಗಣಪತಿ ರೂಪದಲ್ಲಿ, ಆ ಪರಮಾತ್ಮನನ್ನು ಹಾವಿನ ರೂಪದಲ್ಲಿ, ಮರದ ರೂಪದಲ್ಲಿ, ಅಲ್ಲಾನ ರೂಪದಲ್ಲಿ, ಯೇಸುವಿನ ರೂಪದಲ್ಲಿ ಆ ಪರಮಾತ್ಮನನ್ನು ನೀವು ನೋಡಿದಿರಿ. ಆ ಮುಖಾಂತರ ನಿಮಗೆ ಗೋಚರ ಆಗಿದ್ದಾರೆ. ನೀವು ಯಾವ ರೀತಿಯಲ್ಲಿ ನೋಡ್ತೀರಿ ಆ ರೀತಿ ಬರ್ತಾರೆ. ಸೊ ಅದಕ್ಕೆ ನಮ್ಮ ಸನಾತನ ಧರ್ಮ ಶ್ರೇಷ್ಠ ಏನಕ್ಕೆ ಅಂತಂದರೆ, ಪ್ರತಿಯೊಂದರಲ್ಲೂ ದೇವ್ರನ್ನ ಕಾಣೋದು. ಈ ಮೈಕ್ನ ಕೈ ಮುಗಿತೀವಿ ನಾವು, ಕ್ಯಾಮ್ರಾನ ಕೈ ಮುಗಿತೀವಿ, ಮರನ ಕೈ ಮುಗಿತೀವಿ, ಕಲ್ಲನ್ನ ಕೈ ಮುಗಿತೀವಿ. ಯಾಕಂತಂದರೆ ಅವರ ಸೃಷ್ಟಿ ಅದು. ಅವರ ಸೃಷ್ಟಿಯಾದಾಗ ಅದರಲ್ಲಿ ಅವ್ರು ಇದ್ದೇ ಇರ್ತಾರೆ. ಸೊ ಅದಕ್ಕೆ ಸನಾತನ ಧರ್ಮ ಶ್ರೇಷ್ಠ. ಎಲ್ಲದರಲ್ಲಿ ದೇವರನ್ನು ಕಾಣೋದು ಯಾಕೆ? ಕೆಲವರಿಗೆ ಮೂರ್ಖತನ ಅನಿಸುತ್ತೆ, ಕಲ್ಲಿಗೆ ಯಾಕೆ ಪೂಜೆ ಮಾಡ್ತೀರಾ ಅಂತ. ಆದರೆ ಸೃಷ್ಟಿ ಅದು ಅವ್ರದ್ದು, ಅದರಲ್ಲಿ ಅವ್ರು ಇದ್ದಾರೆ. ದಟ್ ಈಸ್ ಗ್ರೇಟ್. ದಿಸ್ ಇಸ್ ವಾಟ್ ಇಸ್ ಸ್ಪಿರಿಚುವಲಿಸಮ್ ಈಸ್. ತುಂಬ ಅದ್ಭುತವಾಗಿ ಹೇಳಿದ್ರಿ. ಕೇಳೋದಕ್ಕೂ ತುಂಬಾ ಇಂಟ್ರೆಸ್ಟಿಂಗಾಗಿ ಅನಿಸ್ತಾ ಇತ್ತು. ಬಹುಶಃ ಇನ್ನಷ್ಟು ಹೇಳಿದ್ರು ಕೇಳ್ತಾ ಇದ್ವಿ ಅಂತ ಅನ್ನಿಸ್ತು. ಓಕೆ, ಸೊ ನೀವಾಗಲೇ ಹೇಳಿದ್ರಿ ತಂದೆ ಕೃಷಿಕರೇ ಆಗಿದ್ದರು ಅಂತ ಹೇಳಿ. ಸೊ ಕರಾವಳಿ ಆಗಿರ್ಬೋದು ಅಥವಾ ಕೊಡಗು ಆಗಿರ್ಬೋದು, ಎರಡಕ್ಕೂ ನಿಮ್ಮ ನಂಟು ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ, ನಾನು ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ಅಂತ, ಮಂಗಳೂರಿಂದ ಒಂದು 24 ಕಿಲೋಮೀಟ್ರ್ ಬಂಟ್ವಾಳ ಅನ್ನೋ ಊರಲ್ಲಿ. ನನ್ನ ತಾಯಿ ಆ ಊರವರು, ನಮ್ಮ ಅಜ್ಜ ಅಜ್ಜಿ ಆ ಊರವರು. ನಂತರ ನನ್ನ ತಂದೆ ಕೂಡ ದಕ್ಷಿಣ ಕನ್ನಡದವರೇ. ಆದರೆ ಅವರ ತಂದೆ, ಅವರ ಅಜ್ಜ ಎಲ್ಲ ಭಾಳ ಮುಂಚೆನೇ ಬಂದು ಕೊಡಗಲ್ಲಿ ಕೃಷಿಕರಾಗಿ ಅವರು ಸೆಟ್ಲಾಗಿದ್ದರು, ಕಾಫಿ ಬೆಳೆಗಾರರು ಅವ್ರು ಸೆಟ್ಲಾಗಿದ್ದರು. ಮೂಲತಃ ನನ್ನ ತಂದೆ ತಾಯಿ ಇಬ್ಬರು ಮಂಗಳೂರವರೇ. ಸೊ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಕೊಡಗಲ್ಲಿರ್ತೀನಿ. ಅದ್ರ ಮುಂಚೆ ಅಜ್ಜ ಅಜ್ಜಿ ಜೊತೆ ಇರ್ತೀನಿ. ಸೊ ಹಳ್ಳಿ, ನಮ್ಮ ತಂದೆ ಏನು ಸ್ವಲ್ಪ ಜಾಗ ಏನಿದೆ, ಅವರು ಕಾಫಿ ಬೆಳೆಗಾರರು. ಹಾಗಿದ್ದಾಗ ನಾವು ಅಲ್ಲಿಂದ ನನ್ನ ವಿದ್ಯಾಭ್ಯಾಸ ಕೂಡ ಒಂದು ಮನೇಲಾಗಿರೋದು. ನಮಗೆ ಅಲ್ಲಿ ಸ್ಕೂಲ್ ಗೀಲು ಯಾವುದು ಅಂಥ ವ್ಯವಸ್ಥೆ ಇರಲಿಲ್ಲ. ಒಂದು ಮನೆ, ಅದರಲ್ಲಿ ಆ ಮನೆದು ಮುಂದ್ಗಡೆ ಹಾಲು LKG, ಮಧ್ಯದ ಹಾಲು UKG, ಕೆಳಗಡೆ ಒಂದು ರೂಮು, ಒಂದು ಚಿಕ್ಕ ರೂಮು, ಅದು ಫಸ್ಟ್ ಸ್ಟ್ಯಾಂಡರ್ಡ್. ನಮ್ಮದೇ ಫಸ್ಟ್ ಬ್ಯಾಚ್ ಇಂಗ್ಲೀಷ್ ಮೀಡಿಯಮ್ ಅಂತ. ಒಂದು ಸಿಸ್ಟರ್ಸ್ಗಳು, ಒಂದು ಕ್ರಿಶ್ಚಿಯನ್ ಇವರು ನಡೆಸ್ತಾ ಇದ್ದಿದ್ದು. ಸೊ ಇದು ನನ್ನ ಶಾಲೆ ಆಗಿತ್ತು. ಸೊ ಹಾಗೆ ಬಂದಿದ್ದು. ನಾವು ಇದನ್ನೆಲ್ಲ ಎಲ್ಲೂ ಹೇಳ್ಕೊಳ್ಳಲ್ಲ, ಬಟ್ ಇದು ನನ್ನ ಶಾಲೆ. ಒಂದು ಪುಟ್ಟ ಮನೆಯಲ್ಲಿ ನನ್ನ ಶಾಲೆ ಶುರು ಆಗುತ್ತೆ. ಮತ್ತು ಅದು ಅವರೊಂದು ಬಿಲ್ಡಿಂಗ್ ಎಲ್ಲ ಕಟ್ಟಿಸಿ ಮತ್ತು ಕಾನ್ವೆಂಟ್ ಸ್ಕೂಲ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರು ನಮ್ಮದೇ ಫಸ್ಟ್ ಬ್ಯಾಚ್ ಆಗಿರುತ್ತೆ. ಹಾಗೆ ನನ್ನ ವಿದ್ಯಾಭ್ಯಾಸನ ಮುಂದುವರ್ಸ್ಕೊಂಡು ಬರ್ತೀನಿ. ಸೊ ಇದು ನನ್ನ ನಂಟು, ಕೊಡಗು ಮತ್ತು ಕೊಡ್ಲಿಪೇಟೆ ಅನ್ನೋ ಊರು. ಓಕೆ, ಸೊ ಹೀಗೆ ದಕ್ಷಿಣ ಕನ್ನಡ ಮತ್ತು ಕೊಡಗಿನ ನಂಟು. ಓಕೆ, ಸೊ ನೀವು ಸ್ಕೂಲ್ ಬಗ್ಗೆ ಹೇಳಿದ್ರಿ. ಈಗ ಏವಿಯೇಷನ್ ಬಗ್ಗೆ ಬರೋಣ. ಅಲ್ಲಿ ಕೆಲಸ ಮಾಡಿದ್ರಿ. ಸೊ ಅದಾದ ನಂತರ ಆ್ಯಕ್ಟಿಂಗ್ ಅಂತ ಬಂದಾಗ, ಆ್ಯಕ್ಟಿಂಗಿಗೆ ನೀವು ತೊಡಗಿಸ್ಕೊಳ್ಬೇಕು ಅಂತ ಬಂದಾಗ ಏನೆಲ್ಲ ಡಿಲೆಮಾ ಇತ್ತು? ನಾನು ಏರ್ಲೈನ್ಗಿಂತ ಮುಂಚೆ ನಾನು HSBC ಅಂತ ಗೊತ್ತಾ, ಹಾಂಗ್ಕಾಂಗ್ ಶಾಂಘೈ ಬ್ಯಾಂಕಿಂಗ್ ಕಾರ್ಪೊರೇಷನ್, ಅಲ್ಲಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇರ್ತೀನಿ. ಅದಾದ ನಂತರ ಡೆಲ್ ಕಂಪ್ಯೂಟರ್ಸ್ ಗೊತ್ತಾ, ಅಲ್ಲಿ ಸೀನಿಯರ್ ಟೆಕ್ ಸಪೋರ್ಟ್ ಅಸೋಸಿಯೇಟ್ ಆಗಿರ್ತೀನಿ. ತದಾದ ನಂತರ ಸಿವಿಲ್ ಏವಿಯೇಷನ್. ನನಗೆ ಒಂದು ಜಾಗದಲ್ಲಿ 8-9 ಗಂಟೆ ಕೂರುವಂಥ ಎಲಿಮೆಂಟ್ ನಾನಲ್ಲ. ಐ ವಾಂಟೆಡ್ ಅಡ್ವೆಂಚರ್. ಐ ಹಂಟ್ ಫಾರ್ ನಾಲೆಡ್ಜ್. ನನಗೆ ಎಕ್ಸ್ಪೋಜರ್ ಬೇಕು, ತಿಳ್ಕೋಬೇಕು, ಪ್ರಪಂಚ ಸುತ್ತಬೇಕು, ಈ ರೀತಿ ಆಸೆ. ಏರ್ಲೈನ್ಗೆ ಅಪ್ಲೈ ಮಾಡ್ತೀನಿ, ನಾನು ಸೆಲೆಕ್ಟ್ ಆಗ್ತೀನಿ. ಜೆಟ್ ಏರ್ವೇಸ್ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ನನ್ನ ಟ್ರೈನಿಂಗ್ ಆದ ತಕ್ಷಣ ಇಂಟರ್ನ್ಯಾಷನಲ್ಗೆ ಹಾಕ್ತಾರೆ ನಮ್ಮನ್ನು. ಸೊ 4.5 ವರ್ಷ ತಿಂಗಳಿಗೆ ಒಂದು 10 ದೇಶ ತಿರುಗ್ತೀವಿ ನಾವು. ಸೊ 5 ಸ್ಟಾರ್ ಹೋಟೆಲ್ ಲೈಫ್. ಸೊ ತಂದೆ ತಾಯಿ ಭಾಳ ಖುಷಿಯಾಗಿರ್ತಾರೆ. ಅಂದರೆ ಹಳ್ಳಿಯಿಂದ ಆ ಲೈಫ್ ಸ್ಟೈಲ್ ಪಡೆಯೋದು ಅದು ಎಲ್ಲ ತಂದೆ ತಾಯಿಗೆ ಹೆಮ್ಮೆ ವಿಚಾರ. ಅವರು ಓಡಾಡ್ತಾರೆ, ಅವ್ರಿಗೆ ಫ್ರೀ ಆಗಿರುತ್ತೆ ಆಗ ಓಡಾಡೋಕ್ಕೆ ಫ್ಲೈಟ್. ಆದರೆ ಎಲ್ಲೋ ಕಲೆ ಬಗ್ಗೆ ಆಸಕ್ತಿ, ಸ್ಕೂಲಲ್ಲೂ ಅಷ್ಟೇ ಕಾಂಪಿಟಿಷನ್ ಆಗಲಿ ಇದರಲ್ಲೆಲ್ಲ ತುಂಬ ಅವಾರ್ಡ್ಸ್ ಗೆದ್ದಿದ್ದೀನಿ. ನನಗೆ ಮೀಡಿಯಾ ಅಂದರೆ ಭಾಳ ಇಷ್ಟ, ಕಲಾ ಸೇವೆ ಅಂತಂದರೆ ಭಾಳ ಇಷ್ಟ, ಮ್ಯೂಸಿಕ್ ಅಂತಂದರೆ ಇಷ್ಟ, ಆ್ಯಕ್ಟಿಂಗ್, ಸ್ಕ್ರಿಪ್ಟು,
ಕಂಪೋಸಿಷನು, ನಿಮ್ಮ ಕ್ಯಾಪ್ಚರು, ಕ್ಯಾಮ್ರಾಸ್ ಅಂದರೆ ಭಾಳ ಇಷ್ಟ. ಇದೆಲ್ಲ ಬಾಲ್ಯದಿಂದ ಭಾಳ ಇಷ್ಟ ಇರೋದು. ಇದೆಲ್ಲ ಇರೋವಂಥ ಫೀಲ್ಡ್ ಇದು. ಸೊ ಹಾಗಾಗಿ ಇದು ಇಷ್ಟ ಇತ್ತು. ಎಲ್ಲೋ ಮನಸ್ಸು ಅಲ್ಲಿ ಅಷ್ಟು ಸಕ್ಸಸ್ ಇದ್ರೂ ನನ್ನ ಮನಸ್ಸು ಈ ಕಡೆನೇ ಇದ್ದಿತ್ತು. ಮತ್ತೆ ಒಂದು ಟೈಮ್ ಬರುತ್ತೆ, ನಾನು ಆ್ಯಕ್ಚುಲಿ ತಮಾಷೆಗೆ ಅಂತ ನಾನು ರಜಕ್ಕೆ ಬರಬೇಕಾದ್ರೆ ನನ್ನ ಒಬ್ಬರು ಫ್ರೆಂಡ್ ಅರವಿಂದ್, ಗೊತ್ತಾ, ಬೆಕ್ಕಿನ ಕಣ್ಣ ಅರವಿಂದ್ ಅಂತ, ಈಗ ಒಂದು ಸೀರಿಯಲ್ ಮಾಡ್ತಾಯಿದ್ದಾರೆ ಕಲರ್ಸಲ್ಲಿ, ನಂದ ಗೋಕುಲ ಸೀರಿಯಲ್ ಮಾಡ್ತಾಯಿದ್ದಾರೆ. ಸೊ ಅವರು ನನ್ನ ಯಾವುದೋ ಒಂದು ಚಿಕ್ಕ ಶೂಟಿಂಗಲ್ಲಿ ಪರಿಚಯ ಆಗಿರ್ತಾರೆ. ನಾನು ಬರಬೇಕಾದ್ರೆ ಅವ್ರದ್ದೊಂದು ಪೋಸ್ಟರ್ ನೋಡ್ತೀನಿ. ಏರ್ಪೋರ್ಟಿಂದ ಮನೆಗೆ ಬರಬೇಕಾದ್ರೆ, ಬ್ಯಾಂಗ್ಳೂರಿಗೆ ಮನೆಗೆ ಬರಬೇಕಾದ್ರೆ ಪೋಸ್ಟರ್ ನೋಡಿದಾಗ ಸುಮ್ಮನೆ ಫೋನ್ ಮಾಡ್ತೀನಿ, ಸರ್ ನಿಮ್ಮ ಪೋಸ್ಟರ್ ನೋಡಿದೆ ಭಾಳ ಚೆನ್ನಾಗಿದೆ ಸರ್, ನಮ್ಗೆ ಯಾವುದಾದ್ರೂ ನಿಮ್ಮ ಪಕ್ಕದಲ್ಲಿ ಸೈಡಲ್ಲಿ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತೀನಿ. ಆಗ ಸರಸ್ವತಿ ಆಯ್ಕೆ ಮಾಡಿದರು ನನ್ನನ್ನು. ನಿನ್ನ ಆಸೆ ಏನಿದೆ ನಿನ್ನನ್ನು ತರ್ತೀನಿ ಅಂತ ಆಗಲೇ ಸರಸ್ವತಿ ಆಶೀರ್ವಾದ ಮಾಡಿದ್ರು ಅನಿಸುತ್ತೆ. ಇವ್ರೇನು ಮಾಡ್ತಾರೆ, ನೀನು ನಿಜ ಹೇಳ್ತಾ ಇದೆಯಾ, ಖಂಡಿತವಾಗ್ಲೂ ನಾನು ಒಬ್ಬರ ಹತ್ರ ಮಾತಾಡ್ತೀನಿ, ಒಂದು ಹೀರೋ ಹುಡುಕ್ತಾ ಇದ್ದಾರೆ. ನಾನು ತಮಾಷೆಗೆ ಓಕೆ ಮಾಡೋಣ, ನೀನು ಹೋಗಿ ಮೀಟ್ ಆಗಬೇಕು, ಲುಕ್ ಟೆಸ್ಟ್ ಕೊಡಬೇಕು. ಸರಿ ಹೋಗ್ತೀನಿ. ನನ್ನ ಪಾಲಿನ NST, ನನ್ನ ಪಾಲಿನ ನೀನಾಸಂ, ವಿನು ಬಲಂಜ ಸರ್, ಅದ್ಭುತವಾದಂಥ ಡಿರೆಕ್ಟರ್, ನಮ್ಮ ಕಿರುತೆರೆ ಕಂಡಂಥ ಅದ್ಭುತವಾದಂಥ ಡಿರೆಕ್ಟರ್, ಅದ್ಭುತವಾದಂಥ ಹಿಟ್ಸ್ ಕೊಟ್ಟಂಥ ಡಿರೆಕ್ಟರ್, ದೊಡ್ಡ ಯೂನಿವರ್ಸಿಟಿ ಆ ವ್ಯಕ್ತಿನೂ ಒಂದು ದೊಡ್ಡ ಯೂನಿವರ್ಸಿಟಿ. ಇವರು, ನಾನು ಅದೇ ಹೇಳಿದ್ದು, ನಾನು ಎಲ್ಲೂ ಥಿಯೇಟರ್ ಕ್ಲಾಸಸ್ ಮಾಡಿರೋನಲ್ಲ, ಎಲ್ಲೂ ಆ್ಯಕ್ಟಿಂಗ್ ಸ್ಕೂಲ್. ಆ ದೇವರು ನನ್ನನ್ನು ಇವ್ರ ಹತ್ರ ಕಳಿಸ್ತಾರೆ, ನನ್ನ ನೋಡ್ತಾರೆ, ಸೆಲೆಕ್ಟ್ ಅಂತಾರೆ, ನೀನು ಜಾಬ್ ಬಿಡಬೇಕು ಮಾತ್ರ ಅಂತ ಅಂತಾರೆ. ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಮತ್ತು ಶಾಕಿಂಗ್ ಮೂಮೆಂಟ್ ಅದು. ತಮಾಷೆಗೆ ಅಂತ ಬಂದವನು ನಾನು, ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮತ್ತೆ ಜಾಬ್ಗೆ ಹೋಗಬೇಕು ನಾನು. ಮನೇಲಿ ಹೇಳ್ತೀನಿ ಅಪ್ಪನ ಹತ್ರ, ಡ್ಯಾಡಿ ಹೀಗೀಗೆ ಆಪರ್ಚುನಿಟಿ ಬಂದಿದೆ, ನಾನು ಹೋಗಬೇಕು. ವೆರಿ ಶಾಕಿಂಗ್. ಏನು ತಮಾಷೆ ಮಾಡ್ತಾಯಿದ್ಯಾ, ಇಂಡಸ್ಟ್ರಿಯಲ್ಲಿ ಗಾಡ್ ಫಾದರ್ ಇಲ್ಲ, ಏನಿಲ್ಲ, ಯಾರೋ ಹೇಳಿದ್ರು ಅಂತ ನಿನ್ನ ನಂಬಿಕೆ, ಆಮೇಲೆ ಇಲ್ಲಿ ಜಾಬನ್ನು ಬಿಟ್ಟು ಲಾಸ್ಟಿಗೆ ಇದೂ ಇಲ್ಲ, ಅದು ಸಹಜ ತಂದೆ ತಾಯಿಗೆ ಈ ರೀತಿ ಅಂಥ ಜಾಬ್ನ ಬಿಟ್ಟು. ಬಟ್ ನಾವು ಅಲ್ಲೂ ಏರ್ಲೈನಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿರ್ತೀವಿ ಅಂತಂದರೆ ಮತ್ತೆ ನಾನು ಬಿಟ್ಟರು ವಾಪಸ್ ಹೋಗ್ಬೋದು, ತಗೊಳ್ತಾರೆ ಅಂತ, ಒಂದು ಟ್ರೈ ಮಾಡೋಣ ಅಂತ. ನಾನು ತುಂಬ ಹಠ ಹಿಡಿದು ಹೇಳ್ತೀನಿ, ಇಲ್ಲ, ಒಂದು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್, ನನಗೂ ಇಂಟ್ರೆಸ್ಟ್ ಇದೆ. ತಂದೆ ಹೇಳ್ತಾರೆ ಇದ್ರ ಬಗ್ಗೆ ನನ್ನ ಹತ್ರ ಮಾತಾಡೋಕ್ಕೆ ಹೋಗಬೇಡ ಅಂತ. ಆಮೇಲೆ ನಾನು ಏನು ಮಾಡ್ತೀನಿ, ಇಲ್ಲ, ಒಂದು ಚಾಲೆಂಜ್ ತಗೊಳ್ಬೇಕು ಅಂತ ನಾನು ಏನು ಮಾಡಿರ್ತೀನಿ, ರಿಸೈನ್ ಮಾಡ್ತೀನಿ. ಅಪ್ಪಮ್ಮನಿಗೆ ಹೇಳ್ದೆ ಏನು ಮಾಡ್ತೀನಿ, ಬ್ಯಾಗ್ ಇಟ್ಕೊಂಡು ಸರ್ ಹತ್ರ ಹೋಗ್ಬಿಟ್ಟು, ಸರ್ ಮನೆ ಬಿಟ್ಟು ಬಂದಿದ್ದೀನಿ, ನೀವೇ ಇನ್ನು ನನಗೆ ಎಲ್ಲ ಅಂತ ಹೇಳಿ ಅವ್ರ ಹತ್ರ. ಅವರು ಶಾಕ್ ಆಗೋಗ್ತಾರೆ, ವಿನು ಬಲಂಜ, ಏನು ಇವನು ಈ ರೀತಿ ಡಿಸಿಷನ್ ತಗೊಂಡ ಅಂತ. ನನ್ನ ಗ್ರಾಚಾರಕ್ಕೆ ಸುಮಾರು 8-9 ತಿಂಗಳು ಪ್ರಾಜೆಕ್ಟ್ ಟೇಕ್ ಆಫ್ ಆಗಲ್ಲ, ಏರ್ಲೈನ್ ಜಾಬು ಇಲ್ಲ, ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇಲ್ಲ, ಇರೋ ಸೇವಿಂಗ್ಸ್ ಖಾಲಿ ಆಗಿದೆ. ಅಪ್ಪ ಅಮ್ಮ 8 ತಿಂಗಳಿಂದ ಒಂದು ಫೋನು ಮಾಡಿರಲ್ಲ, ಮನೆ ಬಿಟ್ಟು ಬಂದಿರ್ತೀನಲ್ಲ, ಅವನಿಷ್ಟ ಏನು ಬೇಕಾದರೂ ಮಾಡ್ಕೊಳ್ಳಿ, ನಾವು ಮಾತಾಡಲ್ಲ ಅವನ ಹತ್ರ ಅಂತ. ಅವ್ರು ಬೇರೆ ಇಲ್ಲ. ಊಟಕ್ಕೂ ಕಷ್ಟ ಆಗೋಗಿತ್ತು. ಊಟಕ್ಕೂ ಕಷ್ಟ. ಚಿಕನೆಲ್ಲ ಭಾಳ ದೊಡ್ಡ ವಿಷಯ, ಮೊಟ್ಟೆ ತೊಗೊಳಕ್ಕಾಗ್ತಾ ಇರಲಿಲ್ಲ. ಏನು ಹಿಂಗಾಯ್ತಲ್ಲ ಅಂತ ಅಂದಾಗ ಎಗೇನ್ ನಾನು ಅದನ್ನೇ ಹೇಳೋದು, ನನ್ನ ಲೈಫಲ್ಲಿ ಭಗವಂತನ ನಂಬೋದಕ್ಕೆ ಕೋಇನ್ಸಿಡೆನ್ಸ್ಗಳು ಎಷ್ಟಾಗಿದೆ ಅಂತಂದರೆ, ಆಗಲೂ ಪರಮಾತ್ಮ ಏನು ನಿನ್ನ ಪರೀಕ್ಷೆ ಇದು. ನನಗೆ ನೆನಪಿರುತ್ತೆ, ನಾನು ಅಕ್ಕಿ ತರಬೇಕು, 50 ರೂಪಾಯಿ ಅಕ್ಕಿ, 2 kg ಬರುತ್ತೆ, ಉಪ್ಪಿನಕಾಯಿ ಜೊತೆ ಮೊಸರು ಉಪ್ಪಿನಕಾಯಿ ಮಿಕ್ಸ್ ಮಾಡ್ಕೊಂಡು ತಿನ್ನೋವಂಥದ್ದು. 2 kg ತರುತ್ತೆ. ಅಕೌಂಟಲ್ಲಿ 100 ರೂಪಾಯಿ ಇದೆ ನಂದು. ಕರೆಕ್ಟ್ ನನಗೆ ನೆನಪಿದೆ ದಿನ. ಎಲ್ಲಿ ಅಂತಂದರೆ ನಮ್ಮ ಚಂದ್ರ ಲೇಔಟಲ್ಲಿ KFC ಆಪೋಸಿಟ್ ಕೆನರಾ ಬ್ಯಾಂಕ್ ಇದೆ, ATM ಇದೆ ಕೆಳಗಡೆ. ಚಂದ್ರ ಲೇಔಟಲ್ಲಿ KFC ಇದೆಯಲ್ಲ, ಅದರದ್ದು ಅಪೋಸಿಟ್ಟು ಒಂದು ಕೆನರಾ ಬ್ಯಾಂಕ್ ಇದೆ. ಅದರ ಹತ್ರನೇ ನನ್ನ ರೂಮ್ ಇರುತ್ತೆ. ಅದು ಕೂಡ ಡೈರೆಕ್ಟ್ರು ಅವ್ರ ಗೋಡೌನ್ ಕೊಟ್ಟಿದ್ರು ನನಗೆ ಇರಲಿಕ್ಕೆ ಮೇಲೆ. ಸೊ ಅಲ್ಲಿರ್ತಾ ಇದ್ದೆ ನಾನು. ಹೋಗಿ 100 ರೂಪಾಯಿ ತರೋಣ, 2 kg ಅಕ್ಕಿ ಬರುತ್ತೆ, ಅದು ಸ್ವಲ್ಪ ದಿವಸ ಬರುತ್ತೆ ಅಂತ ಹೋಗ್ತೀನಿ. ಅಕೌಂಟ್ ಹತ್ರ ಹೋಗಿ ತೆಗೋಬೇಕಾದ್ರೆ KFC ಮುಂದ್ಗಡೆ ಇದೆ. ನನಗೆ ಆಸೆ ಆಗೋಗುತ್ತೆ ಚಿಕನ್ ತಿನ್ನಬೇಕು ಅಂತ. ದುಡ್ಡಿಲ್ಲ, ಮನೇಲಿ ಕೇಳೋಕ್ಕೆ ಸ್ವಾಭಿಮಾನ, ಕೆಲಸ ಇಲ್ಲ, ಯಾರ ಹತ್ರ ಹೋಗಿ ಕೇಳೋದು, ಸಾಲ ಮಾಡೋದಕ್ಕೆ ಇಷ್ಟ ಇಲ್ಲ, ಇಮೇಜ್ ವಿಷಯ. ಏನು ಮಾಡಲಿ KFC ನೋಡ್ತೀನಿ, ATM ನೋಡ್ತೀನಿ. ಸಾಯಿಲಿ ಸ್ಟಾರ್ಟ್ ಆದಮೇಲೆ ATMನ ಹಾಕಿ ನೋಡ್ತೀನಿ, 35,000 ಇದೆ ಅಕೌಂಟಲ್ಲಿ. ಅರೆ ಇದೇ ಹೀಗಾಯ್ತಲ್ಲ ಕತೆ. ಇದು ನನಗೆ ಎಲ್ಲಿಂದನೂ ಮಿಸ್ ಆಗಿ ನನ್ನ ಅಕೌಂಟಿಗೆ ಬಂದಿದೆ. ಯಾಕಂದರೆ ಅದ್ರ ಹಿಂದೆ ನೋಡಿದ್ದೀನಿ ನಾನು, 100 ರೂಪಾಯಿ 125 ರೂಪಾಯಿ ಏನೋ ಇರುತ್ತೆ. ಆಗ 100 ರೂಪಾಯಿ ಡ್ರಾ ಮಾಡ್ಬೋದಿತ್ತು ನೀವು ATMಯಿಂದ.
100 ರೂಪೀಸ್ ತೆಗಿತೀನಿ, 2 kg ರೈಸ್ ತಗೊಳ್ಬೇಕು ಅಂತ ಹೋದಾಗ 38,000 ಏನೋ ಡಿಸ್ಪ್ಲೇ ಆಗ್ತಾಯಿದೆ. ಏನು ಮಾಡ್ತೀನಿ, ಅದು ಈಗ ಬ್ಯಾಂಕಿಂದ ಮಿಸ್ ಆಗಿ ಬರುತ್ತೆ ಒಂದೊಂದು ಸರ್ತಿ ಅಕೌಂಟಿಗೆ. ಇದು ವಾಪಸ್ ಹೋಗೋಕ್ಕೆ ಮುಂಚೆ KFCಲಿ ಚಿಕನ್ ತಿಂದ್ಬಿಡೋಣ, ಆಮೇಲೆ ಏನಾದರೂ ಆಗಲಿ ಅಂತ ಹೇಳಿ 1,000 ರೂಪಾಯಿನ ಡ್ರಾ ಮಾಡ್ಕೊಳ್ತೀನಿ. ಅದರಲ್ಲೂ ನಿಷ್ಠೆ. 1,000 ರೂಪಾಯಿ ಡ್ರಾ ಮಾಡ್ಕೊಳ್ಳೋಣ. 1,000ನ ಹೇಗಾದರೂ, ಹೌದು ನನಗೆ ಗೊತ್ತಿರಲಿಲ್ಲ, ಏನಾದರೂ ಹೇಳಿ ಅದನ್ನ ಇದು ಮಾಡ್ಬೋದು. ಬಟ್ ಯಾರ್ದೋ ಕಷ್ಟದ ಹಣ, ಅದನ್ನೆಲ್ಲ ಮಾಡೋದು ಬೇಡ. 1,000 ರೂಪಾಯಿ ನಂಗೆ ಚಿಕನ್ ತಿನ್ನಬೇಕು ಮತ್ತು ಏನಾದರೂ ಅಂತ ಹೇಳಿ ಇಮಿಡಿಯೇಟ್ ತಗೊಂಡು ಓಡೋಗ್ಬಿಡ್ತೀನಿ KFCಗೆ. ಚೆನ್ನಾಗಿ ಚಿಕನ್ನು ತಿಂತೀನಿ, ಪಾರ್ಸಲ್ ಮಾಡಿಕೊಂಡು ರೂಮಿಗೆ ಬರ್ತೀನಿ, ಕೂತ್ಕೊಳ್ತೀನಿ. ಎಲ್ಲಿಂದ ಬಂತು ಗುರು ದುಡ್ಡು ಅಂತ ಸುಮ್ಮನೆ ಇರ್ತೀನಿ. ಮತ್ತೆ ನೆಕ್ಸ್ಟ್ ದಿವಸ ಮತ್ತೆ ನಡ್ಕೊಂಡು ಹೋಗಿ ನೋಡ್ತೀನಿ, ಅಮೌಂಟ್ ಹಾಗೇ ಇದೆ. ನನಗೆ ತಲೆ ಕೆಡೋಕ್ಕೆ ಶುರು ಆಗುತ್ತೆ. ಇದು ಏನಿದೆ, ಅಮೌಂಟ್ ಹೋಗ್ತಾ ಇಲ್ವಲ್ಲ, ಏನಾಗಿದೆ ಇಲ್ಲಿ ಅಂತ. ಅಲ್ಲೇ ಮೇಲ್ಗಡೆ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸ್ತೀನಿ. ಸರ್ ಹೀಗೀಗೆ ನಮ್ಮದು ಅಕೌಂಟ್ ಡೀಟೇಲ್ಸ್ ಬೇಕಿತ್ತು, ಇಲ್ಲಿಂದ ಬಂದಿದೆ. ಎಲ್ಲಿಂದ? ಇದಕ್ಕೆ ಹೇಳೋದು ಭಗವಂತ ಅಂತ. ಸರ್ ಇದು ನಿಮ್ಮ ಯಾವುದೋ PF ಬಂದಿದೆ ಅಂತ. ಎಲ್ಲಿದು PF ಅಂತಂದರೆ, ಡೆಲ್ ಕಂಪ್ಯೂಟರ್ಸ್ ನಾನು ವರ್ಕ್ ಮಾಡ್ತಾ ಇದ್ನಲ್ಲ, ಅದನ್ನು ಏರ್ಲೈನ್ ಮಧ್ಯದಲ್ಲಿ ಯಾವಾಗಲೂ ನಾನು ಆನ್ಲೈನಲ್ಲಿ ಅಪ್ಲೈ ಮಾಡಿರ್ತೀನಿ. ಆ PF ಅಮೌಂಟ್ ಕರೆಕ್ಟ್ ಟೈಮಿಗೆ ನನ್ನ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ. 38,000 ರೂಪಾಯಿ, ಅದು ಯಾವುದು ಸೇವಿಂಗ್ಸ್ ಹೋಗಿರೋದು. ದಿಸ್ ವಾಸ್ ಜಯ ಮಹಾಕಾಲ್. ದಿಸ್ ವಾಸ್ ದ ಎಕ್ಸ್ಪೀರಿಯನ್ಸ್. ಆಮೇಲೆ ಆ ದುಡ್ಡು ಯಾವಾಗ ಬಂತು, ಇಮಿಡಿಯೇಟ್ ನೆಕ್ಸ್ಟ್ ಮಂತ್ ನಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಲವ್ಲವಿಕೆ ಎಗೇನ್ ಹಿಟ್ ಲಕ್ಕಿ, ಅಲ್ಲಿಂದ ಶುರು ಆಗುತ್ತೆ ಅವನ ಜರ್ನಿ. ಎಸ್. ಸೊ ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಂತ ಬಂದಾಗ ಏನು ಚಾಲೆಂಜಸ್ ಫೇಸ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದೆ. ಬಟ್ ನೀವು ಸಾಕಷ್ಟು ಹೇಳಿದ್ರಿ. ಬಟ್ ಅಲ್ಲಿ ನಿಮ್ಮ ಮೊದಲನೇ ಪ್ರಾಜೆಕ್ಟ್ ಟೇಕ್ ಆಫ್ ಆಯಿತು. ಬಟ್ ಟೇಕ್ ಆಫ್ ಆಯಿತು ಅಂದಾಗ ನೀವು ಹೇಳಿದ್ರಿ, ಸರ್ ಒಬ್ಬರು ಬಿಟ್ಟರೆ ಇನ್ಯಾರು ನಿಮಗೆ ಗಾಡ್ ಫಾದರ್ ಅಂತಿರಲಿಲ್ಲ, ಅವರೇ ಒಂದು ಯೂನಿವರ್ಸಿಟಿ ಥರ ಇದ್ದರು ಅಂತ. ಸೊ ಅಲ್ಲಿ ಏನು ಚಾಲೆಂಜಸ್ ಫೇಸ್ ಮಾಡಿದ್ರಿ? ಮ್ಯಾಮ್, ಚಾಲೆಂಜಸ್ ಅಂತಂದರೆ ಒಬ್ಬ ಕಲಾವಿದನಿಗೆ ಏನಾಗುತ್ತೆ ಗೊತ್ತಾ ಮೇಡಮ್, ಕೋಟ್ಯಾಂತರ ಕಲಾವಿದರಿದ್ದಾರೆ. ಅದರಲ್ಲಿ ಲಕ್ಷಾಂತರ ಕಲಾವಿದರು ವರ್ಕ್ ಮಾಡ್ತಾ ಇದ್ದಾರೆ ಅಕ್ರಾಸ್ ಸ್ಟೇಟ್. ನಾನು ಹೇಳೋದು ಅಂತಂದರೆ, ಅದರಲ್ಲಿ ನಿಮಗೆ ಅಷ್ಟು ಕಲಾವಿದರ ಮಧ್ಯದಲ್ಲಿ ನೀವು ಅವಕಾಶ ಗಿಟ್ಟಿಸ್ಕೊಳ್ಳೋದು, ಅವಕಾಶ ಸಿಕ್ಕಿದ ನಂತರ ನೀವು ಆ ಅವಕಾಶದಲ್ಲಿ ನೀವು ಪ್ರೂವ್ ಮಾಡಿ ನೆಕ್ಸ್ಟ್ ಅದನ್ನು ಉಳಿಸ್ಕೊಂಡು ಬರೋದು. ಪ್ರತಿ ದಿನ ಬರ್ತಾ ಇರ್ತಾರೆ ಟ್ಯಾಲೆಂಟ್ಸ್. ನೀವು ಏನು ಅವ್ರಿಗಿಂತ ಸೂಪರ್ ಅಂತ ನೀವು ಪ್ರೂವ್ ಮಾಡ್ಕೊಳ್ಳೋದು ಇದೆಯಲ್ಲ, ಆ ಪರ್ಸನಾಲಿಟಿ ನಿಮ್ಮದಾಗಿರಬೇಕು. ನಿಮಗೆ ಅವಕಾಶ ಸಿಗೋದು ಭಾಳ ದೊಡ್ಡ ವಿಷಯ, ಅದನ್ನೂ ಕಷ್ಟ. ಅವಕಾಶ ಸಿಕ್ಕಿದ ಮೇಲೆ ನೀವು ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಿರಲ್ಲ, ಅಲ್ಲಿ ಇರೋದು ನಿಜವಾದ ಕಷ್ಟ. ನೀವು ಬ್ರ್ಯಾಂಡ್ ಆಗ್ತೀರ. 7 ಧಾರಾವಾಹಿ ಬಹುಶಃ ಭಾಳ ಕಷ್ಟ ಮ್ಯಾಮ್. ಹೀರೋ ಆಗಿ ಇಷ್ಟೂ ವಾಹಿನಿಯಲ್ಲಿ ನನ್ನ 10 ವರ್ಷ ಜರ್ನಿಲಿ 7 ಧಾರಾವಾಹಿಗಳಿಗೆ ಹೀರೋ ಆಗಿ ಮಾಡಿರೋದು ನಾನು. ಸೊ ಇಟ್ ಈಸ್ ನಾಟ್ ಎ ಈಸಿ ಜಾಬ್ ಮ್ಯಾಮ್. ಅಷ್ಟು ಟ್ಯಾಲೆಂಟ್ಸ್ಗಳ ಮಧ್ಯೆ, ಅಷ್ಟು ಲುಕ್ ಟೆಸ್ಟ್ಗಳು, ಅಷ್ಟು ಆಡಿಷನ್ನು, ಲಾಸ್ಟಿಗೆ ಇಲ್ಲ ನಮಗೆ ಧ್ರುವನೇ ಬೇಕು ಅಂತ ಬರ್ತಾರೆ ಅಂತಂದರೆ, ಅದು ನಾವು ಕೊಟ್ಟಿರೋವಂಥ ಆನೆಸ್ಟ್ ಸೇವೆ ನಮ್ಮ ಸರಸ್ವತಿಗೆ ಮತ್ತು ಜನಗಳ ಪ್ರೀತಿ ಮ್ಯಾಮ್. ಅವ್ರನ್ನ ಗೆಲ್ಲೋದು ಭಾಳ ಕಷ್ಟ. ನಾವು ಅದನ್ನು ಗೆದ್ವಿ. ಸೊ ನನ್ನ ಪ್ರಾಜೆಕ್ಟ್ ಅಂತ ಬಂದಾಗ ಅದು ಧ್ರುವಂದು ಅಥವಾ ಚರಿತ್ರದ ಅಥವಾ ಧ್ರುವಂತದ್ದು ಅಂತಂದರೆ ಅದಕ್ಕೊಂದು ಸ್ಪೆಷಲ್ ಅಟೆನ್ಷನ್ ಇದೆ. ಎಸ್. ಸೊ ಅಷ್ಟು ಸೀರಿಯಲ್ಗಳಲ್ಲಿ ಲವಲವಿಕೆಯ ಲಕ್ಕಿ, ಮುದ್ದು ಲಕ್ಷ್ಮಿಯ ಧ್ರುವಂತ್ ಪಾತ್ರಗಳು ತುಂಬ ಇಷ್ಟಪಡ್ತಾರೆ ಜನ. ಸೊ ಈ ಯಶಸ್ಸಿಗೆ ಏನು ಕಾರಣ ಇರಬಹುದು ಅನ್ಸುತ್ತೆ? ಆನೆಸ್ಟ್ ಮತ್ತು ನನಗೆ ಆ ವಿದ್ಯೆನ ದಾರಿ ಎಳ್ದಂತ ನನ್ನ ವಿನು ಬಲಂಜ ಸರ್. ಅವ್ರು ನನಗೆ ಹೇಳ್ಕೊಟ್ಟಿದ್ದು ಆ್ಯಕ್ಟಿಂಗ್ ಅಂದರೆ ಏನು, ಕ್ಯಾಮರಾ ಅಂದರೆ ಏನು, ನೀನು ಹೇಗಿರಬೇಕು. ಮತ್ತು ಇನ್ನೊಂದು, ಇಷ್ಟು ಧಾರಾವಾಹಿಗಳು ಮಾಡೋದಕ್ಕೆ ಕಾರಣ ಏನು ಅಂತಂದರೆ ಡಿಸಿಪ್ಲಿನ್ ಬೇಕು ಮ್ಯಾಮ್. ಬರೀ ಈ ಕ್ಷೇತ್ರ ಅಂತಲ್ಲ, ಯಾವುದೇ ಕ್ಷೇತ್ರ ಆಗಲಿ, ನೀವು ಅದನ್ನು ಪೂಜಿಸಿದಾಗ ಮಾತ್ರ ಅದು ನಿಮಗೆ ಉಳಿಯೋದು. ಹೀರೋ ಆದೆ, ನಾನು ಏನು ಬೇಕಾದರೂ ಮಾಡ್ಬೋದು. ಒಂದು ಪಾಯಿಂಟಲ್ಲಿ ನಾನು ಹೀರೋ ಅಂತ ದುರಹಂಕಾರ ಬಂತು, ಅವತ್ತಿಂದ ಅವನ ಸಾವು, ಅವನ ಕೆರಿಯರ್ ಸಾವು. ಸೊ ಅದು ಬರಬಾರ್ದು. ಅದನ್ನೆಲ್ಲ ಹೇಳ್ಕೊಟ್ಟಿದ್ದು ನಮ್ಮ ಗುರುಗಳು. ನಾವು ಬರ್ತಾ ಹೀಗೆ ಆದ್ವಿ ಹೊರತು ಹೀಗೆ ಹೋಗಲಿಲ್ಲ. ಅದು ನನ್ನನ್ನು ಕರ್ಕೊಂಡು ಬಂತು. ಬೇರೆ ರಾಜ್ಯದಲ್ಲಿ ಗುರುತಿಸಿದ್ರು, ಅಲ್ಲೂ ನಾಯಕ ನಟನಾಗಿ ನಾವು ಹೆಸರು ಮಾಡಿದ್ವಿ. ಹಾಗಾಗಿ ಇವತ್ತು 3 ರಾಜ್ಯದಲ್ಲಿ ಕೆಲಸ ಮಾಡುವಂಥ ಭಾಗ್ಯ ನಮ್ಮದಾಗಿದೆ. ಎಸ್. ಸೊ ತೆಲುಗು ಧಾರಾವಾಹಿ ಬಗ್ಗೆ ಮಾತನಾಡೋದಾದರೆ, ಅಲ್ಲೂ ಕೂಡ ಕಿರುತೆರೆಯ ವೀಕ್ಷಕರಿಗೆ ನೀವು ತುಂಬಾ ಪರಿಚಯ. ಈ ಅವಕಾಶ ಬಂದಿದ್ದು ಹೇಗೆ? ನಾನಿಲ್ಲಿ ಮುದ್ದು ಲಕ್ಷ್ಮಿ ಮಾಡ್ತಾ ಇರಬೇಕಾದ್ರೆ ಒಂದು ಡಾಕ್ಟರ್ ಪಾತ್ರ. ಸೊ ಅದು ಏನಾಗುತ್ತೆ, ಅಲ್ಲಿ ಟ್ಯಾಲೆಂಟ್ ಹಂಟ್ ಏನು ಮಾಡ್ತಾಯಿದ್ರು, ಇದರಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ಟ್ಯಾಲೆಂಟ್ ಇದ್ದಾರಂತ. ಯಾವ ಪಾತ್ರ? ಡಾಕ್ಟರ್. ಅದು ನನ್ನ ಡಾಕ್ಟರ್ ಧ್ರುವ ಅಂತೂ ಭಾಳ ಫೇಮಸ್ ಆಗಿತ್ತು. ಸರ್, ಹೀಗೊಬ್ಬ ಹುಡುಗ ಇದ್ದಾನೆ,
ಇವನ ಮುದ್ದುಲಕ್ಷ್ಮಿ ಅನ್ನೋ ಧಾರಾವಾಹಿ ಡಾಕ್ಟರ್ ಪಾತ್ರ ಮಾಡಿದ್ದಾನೆ, ಇಲ್ಲಿ ತುಂಬ ಹೆಸರು ಮಾಡಿದೆ ಆ ಪ್ರಾಜೆಕ್ಟ್, ನೋಡ್ತೀರಾ? ಸರಿ, ಆ ಹುಡುಗನ ಕರೆಸಿ ನಾನು ನೋಡಬೇಕು ಅಂತ ಫಸ್ಟ್ ಲುಕ್ ಟೆಸ್ಟಲ್ಲೇ ಸೆಲೆಕ್ಟ್ ಆಗಿರುತ್ತೆ. ಸೊ ಅಲ್ಲಿಯ ಏನು ತೆಲುಗು ಇದಕ್ಕೆ ನನ್ನನ್ನು ಅಲ್ಲೇ ಆಯ್ಕೆ ಮಾಡ್ತಾರೆ. ನಾನು ಹೇಳ್ತೀನಿ ಭಾಷೆ ಬರಲ್ಲ, ಭಾಷೆ ಬರೆದಿದ್ರು ಪರವಾಗಿಲ್ಲ. ಆಮೇಲೆ ಅಲ್ಲಿ ನನಗೆ ಭಾಷೆ ಬರದೆ ನಾನು ಏನು ಪ್ರೆಸೆಂಟ್ ಮಾಡ್ತಿದ್ದೆ ಅವರಿಗೆ ಅದು ಭಾಳ ಇಷ್ಟ ಆಯಿತು. ಸೊ ಅಲ್ಲಿ ಪ್ರಸಿದ್ಧಿ ಸಿಕ್ತು ಮತ್ತೆ ಡಾಕ್ಟ್ರಾಗಿ. ಸೊ ದಿಸ್ ವಾಸ್ ದ ಜರ್ನಿ. ಓಕೆ. ಸೊ ತೆಲುಗು ಬಿಟ್ಟು ನೀವೀಗ ಹೇಳಿದ್ರಿ ನೀವು 3 ರಾಜ್ಯಗಳಲ್ಲಿ ಕೆಲಸ ಮಾಡಿದ್ರಿ ಅಂತ ಹೇಳಿ. ಸೊ ತೆಲುಗು ಆಲ್ರೆಡಿ ನಿಮಗೆ ಬರ್ತಾ ಇತ್ತಾ ಅಥವಾ ತೆಲುಗು ಕಲ್ತ್ಕೊಂಡ್ರ? ಮಲಯಾಳಂ ಎಷ್ಟು ಡಿಫಿಕಲ್ಟ್ ಆಯಿತು? ಇಲ್ಲ, ನಾನಲ್ಲಿ ಫಸ್ಟ್ ನನಗೆ ಒಂದು ವರ್ಡ್ ಗೊತ್ತಿಲ್ಲ ನನಗೆ ತೆಲುಗು, ಆದರೆ ನಟನೆ ಅನುಭವ ಇದೆ. ನಾನು ಮುಂದ್ಗಡೆ ಇರೋ ಆ್ಯಕ್ಟರ್ ಏನು ಹೇಳಕ್ಕೆ ಹೊರಟಿದ್ದಾರೆ, ಇದು ಏನು ಸೀನ್ ಅಂತ ಕೇಳ್ತಾ ಇದ್ದೆ. ಈ ಸೀನಲ್ಲಿ ಏನಾಗುತ್ತೆ ಅವ್ರಿಗಾಗೋಷ್ಟು ರೀತಿಲಿ ನನಗೆ ಹೇಳ್ಕೊಡ್ತಾಯಿದ್ರು. ನಂತರ ಆ ಮುಂದ್ಗಡೆ ಆ್ಯಕ್ಟರ್ ಇದನ್ನೇ ಹೇಳ್ತಾ ಇರ್ಬೋದು ಅಂತ ಗೆಸ್ ಮಾಡಿ ನಾನು ಅದಕ್ಕೆ ನಮಗೆ ಪ್ರಾಂಪ್ಟ್ ಏನು ಕೊಡ್ತಾರೆ ಅದನ್ನು ಪ್ರಾಂಪ್ಟ್ ಮಾಡಿ ಡೆಲಿವರ್ ಮಾಡ್ತಿದ್ದೆ. ಅದು ಮ್ಯಾಚ್ ಆಗ್ತಾಯಿತ್ತು. ಸೊ ಡೈರೆಕ್ಟರ್ ವಾಸ್ ವೆರಿ ಹ್ಯಾಪಿ. ನಿನಗೆ ಭಾಷೆ ಬರಲ್ಲ, ಬಟ್ ನೀನೊಂದು ಅಂದಾಜಲ್ಲಿ ನಮಗೆ ಬೇಕಾಗಿದ್ದೇ ರಿಯಾಕ್ಷನ್ ಕೊಡ್ತಾ ಇದೆಯಾ, ಬಿಕಾಸ್ ಆಫ್ ಮೈ ಎಕ್ಸ್ಪೀರಿಯನ್ಸ್. 7 years ಇಲ್ಲಿ 10 years ಇಲ್ಲಿ ಏನು ಎಕ್ಸ್ಪೀರಿಯನ್ಸ್ ಇತ್ತು ಅದು ಎಕ್ಸ್ಪೀರಿಯನ್ಸ್ ವರ್ಕ್ ಆಯಿತು. ನಂತರ ಭಾಷೆನ ಭಾಳ ಬೇಗ ಕಲಿತೀನಿ ನಾನು. ಆ ಒಂದು ಸರ್ತಿ ಭಾಷೆ ಗೊತ್ತಾದ ಮೇಲೆ ನಮಗೆ ಗ್ರಿಪ್ ಸಿಗ್ತದೆ, ವಿ ವೇರ್ ಡೆಲಿವರಿಂಗ್. ಓಕೆ. ಸೊ ನಿಮ್ಮ ಜೀವನದಲ್ಲಿ ನೀವು ತುಂಬ ಇಷ್ಟಪಡುವಂಥ ಅಥವಾ ಆರಾಧಿಸುವಂಥ ವ್ಯಕ್ತಿ ಯಾರು ಮತ್ತು ಯಾಕೆ? ನಮ್ಮ ಅಜ್ಜ, ನಮ್ಮ ತಂದೆ, ಸುಮಾರು ಜನ ವ್ಯಕ್ತಿಗಳಿದ್ದಾರೆ ಅಮ್ಮ. ಅದರಲ್ಲಿ ಮುಖ್ಯವಾಗಿ ನನ್ನ ತಂದೆ ಮತ್ತು ಅಜ್ಜ, ಇವರು ಕೊಟ್ಟಂಥ ವ್ಯಾಲ್ಯೂಸ್ ಆಗಲಿ, ಇವರು ನನಗೆ ಹೇಳಿಕೊಟ್ಟಿರುವಂಥ ಜೀವನದ ಪಾಠಗಳಾಗಲಿ, ಇವ್ರುಗಳು ದೊಡ್ಡ ಯೂನಿವರ್ಸಿಟಿ. ಆ್ಯಂಡ್ ಭಾಳ ಹೆಮ್ಮೆ ನನಗಿದೆ. ನನ್ನ ಅಜ್ಜ ತಾರನಾಥ್ ಬಂಗೇರ ಅಂತ, ಮತ್ತು ನಮ್ಮ ತಂದೆ ಬಾಲಪ್ಪ ಅಂತ. ನೀವು ನೋಡಿರ್ಬೋದು, ಸುಮಾರು ಸರ್ತಿ ಶೋಲ್ಲಿ ನೋಡಿದ್ದಾರೆ. ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್, ಅ ಗ್ರೇಟ್ ಪರ್ಸನ್. ಸೊ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಬೋತ್ ಇನ್ ಮೈ ಲೈಫ್. ಇನ್ನೂ ಹಲವಾರು ಜನ ಇದ್ದಾರೆ, ಬಟ್ ತುಂಬ ದೊಡ್ಡದಾಗುತ್ತೆ ಅವ್ರ ಹೆಸರುಗಳನ್ನು ಹೇಳ್ತಾ. ಓಕೆ. ಸೊ ನೆಕ್ಸ್ಟ್ 5 yearsಲ್ಲಿ ನಿಮ್ಮನ್ನು ನೀವು ಎಲ್ಲಿ ನೋಡೋಕೆ ಇಷ್ಟಪಡ್ತೀರಿ? ಸಿಲ್ವರ್ ಸ್ಕ್ರೀನ್. ಸೊ ಅದೇ ಹೇಳಿದಾಗೆ ನಾನು ವರ್ಕ್ ಮಾಡ್ತಿದ್ದೀನಿ ಒಂದು ಸ್ಕ್ರಿಪ್ಟ್ ಮೇಲೆ. ಅದನ್ನು ದೊಡ್ಡ ಪರದೆಯಲ್ಲಿ ತರುವಂಥ ಪ್ರಯತ್ನ ನನ್ನದಾಗಿರುತ್ತೆ. ಸೊ ಹೌದು, ಇನ್ ಸಿಲ್ವರ್ ಸ್ಕ್ರೀನ್. ಎಸ್. ಸೊ ಲೈಫಲ್ಲಿ ನೀವು ಕಲ್ತಂಥ ಅತ್ಯಂತ ದೊಡ್ಡದಾದಂಥ ಪಾಠ ಯಾವುದು? ನಂಬಬಾರ್ದು ಯಾರನ್ನು. ನಾವು ಬೇಗ ನಂಬಿಕೆಗೆ, ನಮ್ಮ ಒಳ್ಳೆತನನೇ ನಮಗೆ ಮುಳುವಾಗುತ್ತೆ. ನಂಬಬಾರ್ದು. ಯಾಕಂದರೆ ನನ್ನ ಜೊತೆ ಆಗುತ್ತೆ. ಲಾಸ್ಟ್ ಡಿಸೆಂಬರ್ ನಿಮಗೆ ಗೊತ್ತಿರ್ಬೋದು, ನಮ್ಮ ಹತ್ರನೇ ಸಹಾಯತೆಗೊಂಡು ನಮ್ಮ ಮೇಲೆ ಇಲ್ದಿರೋ ಆಪಾದನೆಯನ್ನು ಹಾಕಿ ಇಷ್ಟು ವರ್ಷಗಳು ಏನು ನಮ್ಮ ನಿಷ್ಠೆಯಿಂದ ಮಾಡಿರೋ ಹೆಸರನ್ನ ಸಂಪೂರ್ಣವಾಗಿ ನಾಶ ಮಾಡುವಂಥ ಒಂದು ಕೆಲಸ ನಡೆಯುತ್ತೆ. ಒಬ್ಬ ಹುಡುಗನ ಮೇಲೆ ಬರಬಾರ್ದಂಥ ಒಂದು ಆಪಾದನೆಯನ್ನು ಹಾಕ್ತಾರೆ ನನ್ನ ತೇಜೋವಧೆ ಮಾಡೋದಕ್ಕೆ. ಅದನ್ನೇ ಹೇಳಿದ್ದು, ನಮ್ಮ ತಂದೆ ತಾಯಿ ಎಲ್ಲ ಸ್ಟ್ರಾಂಗ್ ಇದ್ದಾರೆ, ನಾವೆಲ್ಲ ಸ್ಟ್ರಾಂಗ್ ಇದ್ದೀವಿ, ಅದನ್ನೆಲ್ಲ ದಾಟಿ ಬಂದ್ವಿ. ಅಲ್ಲಿ ನಾವು ನಂಬಿಕೆ ದ್ರೋಹ ಆಯಿತು ನಮಗೆ. ಸೊ ಇದು ಆಗಬಾರ್ದು. ಸೊ ಜನಗಳ ಹತ್ರ, ಸ್ಪೆಷಲಿ ನೀವು ಒಂದು ಕ್ಷೇತ್ರದಲ್ಲಿ, ಇಂಥ ಕ್ಷೇತ್ರದಲ್ಲಿ, ಯಾವುದೇ ಕ್ಷೇತ್ರದಲ್ಲ ಆಗಲಿ, ನೀವು ಮಾಡೋ ಸಹವಾಸಗಳ ಬಗ್ಗೆ ಅಥವಾ ನಿಮ್ಮ ಹತ್ರ ಯಾರು ಜನಗಳು ಬರ್ತಾರೆ ಅವ್ರ ಬಗ್ಗೆ ಭಾಳ ಜಾಗರೂಕರಾಗಿರಿ. ಮತ್ತು ಫ್ಯಾಮಿಲಿ ಈಸ್ ವೆರಿ ಇಂಪಾರ್ಟೆಂಟ್. ಫ್ಯಾಮಿಲಿ, ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಸಿಬ್ಲಿಂಗ್ಸ್ ಯಾರಿದ್ದಾರೆ, ಏನೇ ಆಗಿರಲಿ ಅವ್ರನ್ನ ಉಳಿಸ್ಕೊಳ್ಳಿ ಲೈಫಲ್ಲಿ. ಒಳ್ಳೆ ಸ್ನೇಹಿತರು, ಒಬ್ಬರು ಇಬ್ಬರು, ಒಂದು 3-4 ಜನ ಒಳ್ಳೆ ಸ್ನೇಹಿತರು, ಈ ಫ್ಯಾಮಿಲಿ, ಇವರೇ ನಿಮ್ಮ ಪ್ರಪಂಚ ಆಗಿರಬೇಕು. ಹೊರಗಡೆ ಭಾಳ ಕೆಟ್ಟದಾಗಿದೆ ಇವತ್ತು ಪ್ರಪಂಚ. ನೀವು ನಿಮ್ಮ ಒಳ್ಳೆತನನ ಉಪಯೋಗಿಸ್ಕೊಂಡು ನಿಮ್ಮನ್ನು ಸರ್ವನಾಶ ಮಾಡಾಕ್ತಾರೆ. ಅದ್ರ ಬಗ್ಗೆ ಜಾಗರೂಕತೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಎಸ್. ಸೊ ಸಾಕಷ್ಟು ಹಿಟ್ ಸೀರಿಯಲ್ಗಳನ್ನ ಮಾಡಿದ್ರಿ. ಈ ಸೀರಿಯಲ್ಗಳನ್ನ ಮಾಡುವಾಗ ನೀವು ಆಬ್ವಿಯಸ್ಲಿ ಇವಾಗ ಇನ್ನು ನೆಕ್ಸ್ಟ್ 5 yearsಲ್ಲಿ ಬಿಗ್ ಸ್ಕ್ರೀನ್ ಅಂತ ಹೇಳಿದ್ರಿ, ಬಟ್ ಬಿಗ್ ಸ್ಕ್ರೀನ್ ಆಪರ್ಚುನಿಟೀಸ್ ಬಂದಿದ್ದುಂಟಾ ಅಥವಾ ಬಂದಿದ್ದು ನಿಮಗೆ ಇಷ್ಟ ಆಗದೆ ಇರೋದು ಆ ಥರ ಏನಾದರೂ ಆಗಿ? ನಾನು ರಿಜೆಕ್ಟ್ ಮಾಡಿರೋದೇ ಜಾಸ್ತಿ. ನಾನು ಹೇಳಿದ್ದೀನಿ, ಯಾಕಂದರೆ ಸ್ಮಾಲ್ ಸ್ಕ್ರೀನಲ್ಲಿ ಏನು ನಾವೊಂದು ನಿರೀಕ್ಷೆನ ಸೆಟ್ ಮಾಡಿರ್ತೀವಿ ಜನಗಳದ್ದು, ಏನು ವಿನ್ ಆಗಿ ಬರ್ತೀವಿ, ಹಿಟ್ ಕೊಟ್ಟಿದ್ದೀನಿ. ಸಿನಿಮಾದಲ್ಲಿ ಕಳ್ಕೊಬಾರ್ದು ಅದು. ಸೊ ಕತೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾನೊಬ್ಬ ಹೊಸಬಲ್ಲ, ನನಗೆ ಅನುಭವ ಇದೆ ನಟನೆಯಲ್ಲಿ. ಸೊ ಹಾಗಾಗಿ ನಾನೀಗ ಸಿನಿಮಾ ಮಾಡ್ತೀನಿ ಅಂತಂದರೆ, ನನ್ನ ಸಿನಿಮಾ ಅಂತಂದರೆ ನಾನು ಸಂಪಾದನೆ ಮಾಡಿರೋ ಏನು ನನ್ನ ಕಲಾ ಪೋಷಕರಿದ್ದಾರೆ ಅವ್ರಿಗೊಂದು ನಿರೀಕ್ಷೆ ಇರುತ್ತೆ. ಧ್ರುವಂತಿನ ಕತೆ, ಧ್ರುವಂತ್ ಬರ್ತಾನೆ ಅಂತಂದರೆ ಏನಾದರೂ ಒಂದು ಡಿಫ್ರೆಂಟ್ ಆಗಿರುತ್ತೆ ಅಂತ. ಸೊ ಅದನ್ನು ನಾನು ಮೀಟ್ ಮಾಡಲೇಬೇಕು. ಸೊ ನನಗೆ ಬಂದಂಥ ಮೂವಿ ಆಫರ್ಸ್ ನಿಮ್ಮ ನಾರ್ಮಲ್ ಏನು ಕತೆ ಇದೆ,
ಒಬ್ಬ ಹೀರೋ ಇರ್ತಾನೆ, ಅವನಿಗೆ ಒಂದು ಬಡತನ ಇರುತ್ತೆ, ಒಂದು ಲವ್ ಆಗುತ್ತೆ, ಒಂದು ಫೈಟ್ ಆಗುತ್ತೆ, ಒಂದು ಇದು ರೆಗ್ಯುಲರ್ ನೋಡಿರೋದು ಜನಗಳು. ಇಂಥ ಕತೆಗಳು ಮಾಡಲ್ಲ ಅಂತಲ್ಲ. ನನ್ನ ಈಗ ಡೆಬ್ಯೂ ಸಿನಿಮಾ, ನಾನು ಫುಲ್ ಫ್ಲೆಡ್ಜ್ಡ್ ಹೀರೋ ಆಗಿ ಲಾಂಚ್ ಆಗ್ತೀನಿ ಅಂತಂದರೆ ಧ್ರುವಂತಿದ್ದಂತಂದರೆ, ಅದು ಬೇರೆ ಈಗ ಬಿಗ್ ಬಾಸಿಂದ ಇಂಥವೆಲ್ಲ ಬ್ಯೂಟಿಫುಲ್ ಬಿರುದುಗಳನ್ನು ಜನಗಳಿಂದ ಪಡ್ಕೊಂಡು ಬಂದಿದ್ದೀನಿ ಅಂತಂದರೆ ನಮ್ಮ ಕಥೆನೂ ಹಾಗೆ ಇರಬೇಕಲ್ವಾ ಮೇಡಮ್. ಸೊ ಹಾಗಾಗಿ ಆ ಕತೆ ವರ್ಕ್ ನಡೀತಾ ಇದೆ. ಸೊ ಆದಷ್ಟು ಬೇಗ ನನ್ನ ಇಡೀ ಜನಗಳ ಕಲಾ ಪೋಷಕರ ಆಶೀರ್ವಾದದಲ್ಲಿ ಬೇಗ ಅವ್ರಿಗೊಂದು ಸೂಪರ್ ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ನಾನು. ಎಸ್. ಸೊ ಆಗಲೇ ಕರಾವಳಿ, ಕೊಡಗು ಅಂತ ಮಾತಾಡುವಾಗ ನಿಮ್ಮ ಸ್ಕೂಲಿಂಗ್ ಬಗ್ಗೆ ಹೇಳಿದ್ರಿ ನೀವು. ಸೊ ಬಾಲ್ಯದಲ್ಲಿ ಧ್ರುವಂತ್ ಅವರು ಹೇಗಿದ್ರು? ಬಾಲ್ಯದಲ್ಲಿ ಹೇಗಿದ್ದೆ ಅಂತ ಅಂದರೆ, ನಮ್ಮ ತಂದೆ ತಾಯಿಗೆ ನುಂಗಲಾರದ ತುತ್ತಾಗಿದ್ದೆ. ಓಕೆ. ಯಾಕಂದರೆ ಅಷ್ಟು ಪಾಪ, ಅಷ್ಟು ಸೌಮ್ಯ, ಅಷ್ಟು ಒಳ್ಳೆ ಮಗು ಆಗಿದ್ದೆ. ನನ್ನನ್ನು ಮನೆ ಸುತ್ತ ಬೆಳೆಸಾಡ್ಕೊಂಡು ಹೊಡಿತಾ ಇದ್ರು. ಅಷ್ಟು ಒಳ್ಳೆ ಮಗು ಆಗಿದ್ದೆ. ಅರ್ಥ ಆಗಿರ್ಬೇಕಲ್ವ ನಿಮಗೆ? ಹೌದು. ಏನೆಲ್ಲ ಕಾಟ ಕೊಡಬಾರ್ದು ಮಕ್ಕಳು ತಂದೆ ತಾಯಿಗೆ, ಸ್ವಂತ ತಮ್ಮನಿಗೆ, ಅದನ್ನೆಲ್ಲ ನಾನು ಕೊಟ್ಟಿದ್ದೀನಿ. ಅವರು ನನ್ನನ್ನು ಕರ್ಕೊಂಡೋಗಿ ಯಾವುದಾದ್ರು ಕಾಡಿಗೆ ಬಿಟ್ಟು ಬಡ್ದಿರೋದು ನನ್ನ ಪುಣ್ಯ, ಅಥವಾ ನನ್ನನ್ನು ಮನೇಲಿ ಬಿಟ್ಟು ಅವರು ಹೋಗದೇ ಇರೋದು ಅದು ನನ್ನ ಪುಣ್ಯ. ಸೊ ಹೀಗೆ ಅದು ನಾನು ಲಾಸ್ಟಿಗೆ ಅವರು ಆಸೆನೇ ಬಿಟ್ಬಿಟ್ಟಿದ್ರು. ಇದು ನಾವು ಮಾಡಿರೋ ಯಾವುದೋ ಜನ್ಮದ ಕರ್ಮ, ಸೊ ಅದನ್ನು ಅನುಭವಿಸ್ಲೇಬೇಕು ಅಂತ. ಬಟ್ ಈಗೀಗ ಸ್ವಲ್ಪ ಏನೋ ಚೇಂಜ್ ಆಗ್ತಾ ಇರಬೇಕು. ಎಸ್. ತುಂಬ ಇದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಕ್ಚುಲಿ ಕಾಲೇಜ್ ಬಗ್ಗೆ ಕೇಳೋಣ ಅಂದ್ಕೊಂಡೆ, ಬಟ್ ಹೀಗೆ ಇಷ್ಟು ಮಿಸ್ಚೀವಸ್ ಆಗಿದ್ದಂಥ ಒಂದು ಮಗು ಏವಿಯೇಷನ್ ತನಕ ಬಂದಿದ್ದು ಹೇಗೆ, ಎಲ್ಲಿ ಓದಿದ್ದು ಅಂತ? ನಾನು ಅದೇ ಹಳ್ಳಿಲಿ ನನ್ನ ವಿದ್ಯಾಭ್ಯಾಸ ಮುಗಿಯುತ್ತೆ. ಆದರೆ ಏನಂತಂದರೆ ಸೂಪರ್ ಎಕ್ಸೈಟೆಡ್ ಕಿಡ್. ಹಳ್ಳಿಯವನಾಗೇ ಇರಬೇಕು, ಹಂಬಲ್ ಫ್ಯಾಮಿಲಿಯಿಂದ ಬರ್ತೀನಿ ಹಾಗೆ ಇರಬೇಕು ಅಂತಲ್ಲ, ದಿಲ್ಲಿಲಿ ಗುರ್ತಿಸ್ಬೇಕು ನಮ್ಮನ್ನು. ಅದಕ್ಕೇನು ಅಂಥ ವ್ಯಕ್ತಿತ್ವ ಆಗಬೇಕು ಅಂತಂದರೆ ಏನು, ನಾನು ಹೀಗೆ ಕಾಣಿಸ್ಕೋಬೇಕು, ನಾನು ಹೀಗೆ ಮಾತಾಡಬೇಕು ಅಂತಂದರೆ ನಾಲೆಜ್ ಬೇಕು. ಆ ನಾಲೆಜ್ನ ತಿಳ್ಕೊಳ್ಳೋವಂಥ ಪ್ರಯತ್ನ, ಕೆಲವು ವಿಚಾರಗಳ ಬಗ್ಗೆ, ವಿಷಯಗಳ ಬಗ್ಗೆ ತಿಳ್ಕೊಳ್ಳೋವಂಥ ಪ್ರಯತ್ನ, ಕಂಟಿನ್ಯೂಸ್ ಫ್ರಮ್ ವಿಲೇಜ್ ಕಂಟಿನ್ಯೂಸ್ ಗ್ರೂಮಿಂಗ್. ಸೊ ಅದು ಎಲ್ಲಿವರೆಗೆ ಹೋಗುತ್ತೆ ಅಂತಂದರೆ ಅದೆಲ್ಲ ಹೆಲ್ಪ್ ಆಗುತ್ತೆ ಒಂದು ಅಂತಾರಾಷ್ಟ್ರೀಯ ವಿಮಾನ ಕಂಪನಿಗೆ ನಾವು ಇಂಟರ್ವ್ಯೂ ಕೊಟ್ಟು ನಾವು ಸೆಲೆಕ್ಟ್ ಆಗೋದಕ್ಕೆ ಮತ್ತು ಅಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ. ಸೊ ಅದಕ್ಕೆ ಹೋದ ನಂತರ ಅದೊಂದು ಭಾಳ ದೊಡ್ಡ ಇದು. ನಾವು ಭೂಮಿಲಲ್ಲ ಕೆಲಸ ಮಾಡೋದು, ಆಕಾಶದಲ್ಲಿ ನಾನು ಒಂದು ಕಂಟ್ರಿಯಿಂದ ಒಂದು ಕಂಟ್ರಿಗೆ ಟ್ರಾವೆಲ್ ಮಾಡ್ತೀನಿ ಅಂತಂದರೆ, ನಿಮ್ಮ ಬಿಸ್ನೆಸ್ ಕ್ಲಾಸಿಂದ ಹಿಡಿದು ಎಕಾನಮಿವರೆಗೆ ಎಂತೆಂಥ ವ್ಯಕ್ತಿಗಳು ನಾವು ಮೀಟ್ ಆಗ್ತಿದ್ವಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಗ್ಲ್ಯಾಡ್. ನಾನು APJ ಅಬ್ದುಲ್ ಕಲಾಂ ಅವ್ರನ್ನ ಬಿಸ್ನೆಸ್ ಕ್ಲಾಸಲ್ಲಿ ಸರ್ವಿಸ್ ಕೊಟ್ಟಂಥ ವ್ಯಕ್ತಿ ನಾನು. ಆ್ಯಂಡ್ ವಿ ಗೆಟ್ ಅಪ್ರಿಸಿಯೇಷನ್ ಫಾರ್ ಇಟ್. APJ ಅಬ್ದುಲ್ ಕಲಾಂ, ನಾನು ಹೇಳಬೇಕಾದ್ರೆ ರೋಮಾಂಚನ ಆಗುತ್ತೆ. ವಿಂಗ್ಸ್ ಆಫ್ ಫೈರ್. ಸೊ ನಮ್ಮದು ಈ ಕಮೆಂಟ್ ಏನು ಹಾಕ್ತಾರೆ ಈ ಸೋಷಿಯಲ್ ಮೀಡಿಯಾದಲ್ಲಿ, ಇವ್ರಿಗೆ ರಿಪ್ಲೈ ಮಾಡೋಕ್ಕೂ ನಮಗೆ ಬೇಜಾರಾಗುತ್ತೆ. ಯಾಕಂದರೆ ನಮ್ಮ ಅನುಭವ, ಇವ್ರು ಏನು ಈ ಕಮೆಂಟ್ ಹಾಕ್ತಾರೆ, ನಾವು ಏನು ಮೇಲೆ ಮಾಡ್ಕೊಂಡು ಬಂದಿದ್ದೀವಿ, ಇವರ ಊಹೆಗೂ ಸಿಗದೇ ಇರೋದು. ದ ಗ್ರೇಟೆಸ್ಟ್ ಮ್ಯಾನ್ ಆಫ್ ಅ ಕಂಟ್ರಿ APJ ಅಬ್ದುಲ್ ಕಲಾಂ, ಇವರ ಸೇವೆ ಮಾಡೋವಂಥ ಭಾಗ್ಯ ಇವರ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂತಾರೆ. ನಾನು ಫ್ಲೈಟಲ್ಲಿ ಅವರ ಪಾದದ ಹತ್ರ ಕೂತ್ಕೊಂಡು ಅವ್ರು ಕೆಲವು ಆಡಿರೋ ಮಾತುಗಳು, ಕೆಲವು ಅವರ ಸಿದ್ಧಾಂತಗಳು, ದಿಸ್ ಇಸ್ ವಾಟ್ ವಿ ಹ್ಯಾವ್ ಅರ್ನ್ಡ್ ಇನ್ ಅವರ್ ಲೈಫ್. ಸೊ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಮೇಡಮ್. ದಿಸ್ ಪಾಡ್ಕಾಸ್ಟ್ ಇಸ್ ವೆರಿ ಸ್ಮಾಲ್. ನನ್ನ ಎಕ್ಸ್ಪೀರಿಯನ್ಸ್ಗಳು ಹೇಳ್ತಾ ಹೋದರೆ, ಡೆಲ್ಲಿಗೆ ಹೋಗೋ ಫ್ಲೈಟ್ ಇಂಡಿಯಾದಿಂದ, ನಾನಾಗ ಫಾರಿನಿಂದ ಬರ್ತೀನಿ ಡೆಲ್ಲಿಗೆ. ರಿಪಬ್ಲಿಕ್ ಡೇ ದಿವಸ ಬಾಂಬ್ ಥ್ರೆಟ್ ಇರುತ್ತೆ ಇಡೀ ಫ್ಲೈಟ್. ಯಾವ ಕ್ರೂನು ನ್ಯೂಸಲ್ಲಿ ಬರ್ತಾ ಇರುತ್ತೆ, ಬಾಂಬೆ ಎಲ್ಲ ಕಡೆ ನ್ಯೂಸಲ್ಲಿ ಬರುತ್ತೆ, ಜೆಟ್ ಏರ್ವೇಸ್ ಫ್ಲೈಟ್ ಬಾಂಬ್ ಥ್ರೆಟ್ ಬಂದಿದೆ, ಪ್ಯಾಸೆಂಜರ್ಸ್ ಆಲ್ರೆಡಿ ಫ್ಲೈಟಲ್ಲಿ ಇರ್ತಾರೆ. ಫ್ಲೈಟ್ ಬೋರ್ಡ್ ಮಾಡಬೇಕಿತ್ತು. ಫ್ಲೈಟ್ ಏನಾಗುತ್ತೆ, ಸೆಕ್ಯೂರಿಟಿ ಚೆಕ್ಗೆ ಹೋಗಿರುತ್ತೆ. ಕ್ರೂಗಳು ನಾವು ಕೆಲಸ ಹೋದ್ರೂ ಪರವಾಗಿಲ್ಲ, ನಾವು ಹೋಗಲ್ಲ ಅಂತ ಹೋಗ್ತಾರೆ. ಸೊ ಕಂಪನಿ ರಿಕ್ವೆಸ್ಟ್ ಮಾಡ್ತಾರೆ ನಮಗೆ, ಯಾರಾದರೂ ಈ ಫ್ಲೈಟ್ ಹೋಗಲೇಬೇಕು, ಯಾಕಂತಂದರೆ ಪ್ಯಾಸೆಂಜರ್ಸ್ ಟಿಕೆಟ್ ಬುಕ್ಕಿಂಗ್ ಆಗಿರುತ್ತೆ, ಎಲ್ಲರದ್ದು ದುಡ್ಡಾಗಿರುತ್ತೆ, ಅವ್ರದ್ದು ಗಲಾಟೆ ಶುರು ಆಗುತ್ತೆ. ಇಲ್ಲ ನಮಗೆ ಬೇರೆ ಫ್ಲೈಟ್ ಕೊಡಿ, ಇಲ್ಲದಿದ್ರೆ ರೀಫಂಡ್ ಮಾಡಿ. ಅಷ್ಟು ಅಮೌಂಟ್ನ ರೀಫಂಡ್ ಮಾಡೋದು 162 ಕೆಪಾಸಿಟಿ, ಬೋಯಿಂಗ್ 737 162 ಫುಲ್ ಫ್ಲೈಟ್ ಕೆಪಾಸಿಟಿ, ಅಷ್ಟು ದುಡ್ಡನ್ನ ಕಂಪನಿ ರಿಟರ್ನ್ ಮಾಡಬೇಕು. ಆಮೇಲೆ ನೀವು ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರೆ ನಾವು ಕಾಂಪನ್ಸೇಷನ್ ಕೇಸ್ ಕೋರ್ಟ್ ಎಲ್ಲ ಹೋಗುತ್ತೆ ಅದು. ಸೊ ಇದನ್ನ ಎನ್ಕ್ಯಾಶ್ ಮಾಡೋಕ್ಕೆ ನಾವು ಇಲ್ಲ, ಫ್ಲೈಟ್ ನಾವು ಕೊಡ್ತೀವಿ ನಿಮಗೆ, ಆ ಫ್ಲೈಟ್ನ ಇದು ಮಾಡಿ ಬೇರೆ ಫ್ಲೈಟ್ ನಾವು ಕೊಡ್ತೀವಿ, ಬಟ್ ಸ್ವಲ್ಪ ಟೈಮ್ ಇದಾಗುತ್ತೆ. ಕ್ರೂಗಳು ಒಪ್ಕೊಳ್ತಾ ಇಲ್ಲ. ನಾನು ಬರ್ತೀನಿ, ಏನು ಇಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಆಫೀಸಲ್ಲಿ ಅಂತ ನೋಡಿದಾಗ, ಯಾಕಂದರೆ ನಾನು ಅಬುದಾಬಿಯಿಂದ ಬರ್ತೀನಿ ಡೆಲ್ಲಿಗೆ. ಅಬುದಾಬಿಯಿಂದ ನಾನು ಇಂಟರ್ನ್ಯಾಷನಲ್ ಕ್ರೂ, ನಾನು ಡೊಮೆಸ್ಟಿಕ್ ಮಾಡಲ್ಲ. ಬಂದು ಲ್ಯಾಂಡ್ ಆದಾಗ ಏನು ಹೀಗೆ ಚರಿತ್ ನೀವು, ಆಗ ನನ್ನ ಹೆಸರು ಚರಿತ್.
ಸೊ ನೀವು ಆಪ್ರೇಟ್ ಮಾಡ್ತೀರಾ? ಎಸ್ ಅಂತೀನಿ ನಾನು. ಎಸ್, ಸೂಪರ್ ಅನಿಸ್ತಾರೆ. ಅದರಲ್ಲಿ ಬೇಕಾಗಿರೋದು 5 ಕ್ರೂ, ನಾವು 2 ಕ್ರೂ ಹೋಗ್ತೀವಿ ಗಟ್ಸಿರೋರು, ಫ್ರಂಟ್ ಬ್ಯಾಕ್. ನಮಗೆ ಬ್ರೀಫಿಂಗಿಗೆ ಕಮಾಂಡೋಸ್ ಬರ್ತಾರೆ, ನಮ್ಮ ಫ್ಲೈಟಲ್ಲೇ ಕಮಾಂಡೋಸ್ ಇರ್ತಾರೆ. ಅವರು ಬಂದು ನಮ್ಮದು ಇರುತ್ತೆ, ಅದನ್ನು ನಾನು ಈ ವೇದಿಕೆಯಲ್ಲಿ ಹೇಳೋದಕ್ಕಾಗಲ್ಲ. ಕಮಾಂಡೋಸ್ ಟ್ರೈನ್ ಮಾಡ್ತಾರೆ ನಮಗೆ, ಸರ್ ಏನಾದರೂ ಆಗ್ಬೋದು, ಆರ್ ಯು ರೆಡಿ? ನಾನು ಅಂದೆ, ಜೀವ ಹೋದರೂ ಪರವಾಗಿಲ್ಲ ಸರ್, ಲೆಟ್ಸ್ ಆಪರೇಟ್ ಅಂತ. ಐ ವಿಲ್ ಟೇಕ್ ಹೋಲ್ ಎಕಾನಮಿ, ನಾನು ನೋಡ್ಕೊಳ್ತೀನಿ. ಬಿಸ್ನೆಸ್ ಕ್ಲಾಸ್ ಯಾರಿದ್ದಾರೆ ಅವ್ರು ನೋಡ್ಕೊಳ್ಳಿ, ಲೆಟ್ ಇಮ್ ಬಿ ಆನ್ ದ ಪೇಜ್, ಅನೌನ್ಸ್ಮೆಂಟ್ ಎಲ್ಲ ಮಾಡಲಿ. ನನಗೆ ಕಮಾಂಡೋಸ್ ಯಾರಿದ್ದಾರೆ ಫ್ಲೈಟಲ್ಲಿ ಪೊಸಿಷನಿಂಗ್ ಕೊಡಿ ಅಂತ ನಾನು ಹೇಳ್ತೀನಿ. ಮತ್ತು ಈ ನಮ್ಮ ನೈಫ್ ಏನಿರುತ್ತೆ ಅದನ್ನ ಜೋಬಲ್ಲಿ ಇಟ್ಕೊಂಡಿರ್ತೀನಿ. ಅಕಸ್ಮಾತ್ ಟೆರರಿಸ್ಟ್ ಇದ್ರೂ ನಾನು ರೆಡಿ ಇದ್ದೆ, ಇಷ್ಟು ಜನನ ಉಳ್ಸೋಕ್ಕೆ, ಅವನ್ನ ಕೊಲ್ಲಬೇಕು ಅಂತಂದ್ರೂ ಐ ವಿಲ್ ಕಿಲ್ ಹಿಮ್ ಅಂತ ಆನ್ ಏರ್. ಮತ್ತು ನಿಮ್ಮ ವರ್ಲ್ಡ್ ಟ್ರೇಡ್ ಸೆಂಟರ್ ನಿಮ್ಮ ಕ್ರ್ಯಾಶ್ ಆದಮೇಲೆ ಒಂದು ರೂಲ್ಸ್ ಬಂದಿರುತ್ತೆ, ಆನ್ ಏರ್ ನಿಮಗೆ ಯಾವುದೇ ಟೆರರಿಸ್ಟ್ ಅಥವಾ ಬಾಂಬ್ ಏನಾದರೂ ಇಂಥದ್ದು ಬಂದರೆ ನಿಮ್ಮ ಆರ್ಮಿ ಏರ್ಫೋರ್ಸಿಂದ ಬಂದು ಮೇಲೇ ಹೊಡೆದಾಕ್ತಾರೆ ಆ ಫ್ಲೈಟ್ನ, ಇಲ್ಲದೇ ಇರಲಿ ಮೇಲೇ ಹೊಡೆದಾಕ್ತಾರೆ. ಯಾಕಂತಂದರೆ ಅದನ್ನು ಈ ವರ್ಲ್ಡ್ ಟ್ರೇಡ್ ಸೆಂಟರಲ್ಲಿ ಏನು ದುರಂತ, ಅವರು ಭೂಮಿ ಮೇಲೆ ಅಷ್ಟು ದೊಡ್ಡ ಬಿಲ್ಡಿಂಗಿಗೆ ಕ್ರಾಶ್ ಆದರೆ ಅಲ್ಲಿ 162 ಜನ ಸಾಯೋದು ಬೆಟ್ರಾ, ಅಥವಾ ಇಲ್ಲಿ 1000 ಜನ ಸಾಯೋದು ಬೆಟ್ರಾ, ಅಥವಾ ನೆಗೋಸಿಯೇಷನ್ಗೆ ಯಾವುದಾದ್ರು ಬಿಲ್ಡಿಂಗ್ ನುಗ್ಸಿದ್ರೆ. ಸೊ ಇದೊಂದು ಹೊಸ ರೂಲ್ ಬರುತ್ತೆ DGCA, ಡೆಪ್ಯೂಟಿ ಜನರಲ್ ಆಫ್ ಸಿವಿಲ್ ಏವಿಯೇಷನಿಂದ ಒಂದು ಹೊಸ ರೂಲ್ಸ್ ಬರುತ್ತೆ. ಯಾವುದೇ ಫ್ಲೈಟಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಥವಾ ಹೈಜಾಕ್ ಆಗಿದೆ ಫ್ಲೈಟ್ ಅಂತಂದರೆ ಮೇಲೇ ಹೊಡೆದಾಕ್ಬಿಡಿ ಅಂತ, ನೆಗೋಸಿಯೇಷನೇ ಇಲ್ಲ ಯಾವುದೇ ಕಂಟ್ರಿಲಿರಲಿ. ಈ ರೀತಿಯೆಲ್ಲ ರೆಡಿಯಾಗಿರುತ್ತೆ. ನಾನು ಅವತ್ತು ಅಂದ್ಕೊಂಡೆ ಏನಾದರೂ ನಾನು ಲ್ಯಾಂಡ್ ಆಗ್ತೀನಿ ಇಲ್ವೋ ಗೊತ್ತಿಲ್ಲ, ಡ್ಯಾಡಿ ಮಮ್ಮಿಗೆ ಒಂದು ಫೋನ್ ಮಾಡಿರ್ತೀನಿ, ಈ ರೀತಿ ಹೋಗ್ತಾ ಇದ್ದೀನಿ ಫ್ಲೈಟಿಗೆ ಅಂತ. ಇದನ್ನೆಲ್ಲ ವಿಚಾರನ ಹೇಳಲ್ಲ, ಗಾಬರಿ ಆಗ್ತಾರೆ ಅಂತ. ನನಗೆ ಗೊತ್ತಿಲ್ಲ ನಾನು ಲ್ಯಾಂಡ್ ಆಗ್ತೀನಿ ಅಂತ, ಎತ್ಕೋತೀನಿ ಫ್ಲೈಟ್ನ. ವಿ ವೆಂಟ್. ತುಂಬ ಮುದ್ದಾದ ಮಕ್ಕಳಿದ್ರು ಫ್ಲೈಟಲ್ಲಿ, ತುಂಬ ಚಂದ ವಯಸ್ಸಾಗಿರೋರು ಇವರೆಲ್ಲ ಇದ್ದರು. ಅವ್ರನ್ನ ತುಂಬ ರಿಲ್ಯಾಕ್ಸ್ ಆಗಿ ಹ್ಯಾಂಡಲ್ ಮಾಡಿದ್ವಿ. ಲೆಟ್ಸ್ ಗೋ ಟು ಶ್ರೀನಗರ್ ಫ್ಲೈಟ್ ಇದ್ದಿದ್ದು. ವೆರಿ ಸೆನ್ಸಿಟಿವ್ ಏರಿಯಾಗ, ಇಂಡಿಯಾ ಪಾಕಿಸ್ತಾನದ ಭಾಳ ಸೆನ್ಸಿಟಿವ್ ಏರಿಯಾ ಶ್ರೀನಗರ್. ವಿ ವೆಂಟ್. ಅಲ್ಲೂ ದುರಂತ ಎಷ್ಟು ಒಳ್ಳೆ ಹುಡುಗ ಅಂತಂದರೆ, ಪೈಲಟ್ ಹತ್ರ ಹೇಳ್ತೀನಿ, ಲ್ಯಾಂಡ್ ಆದ ತಕ್ಷಣ ನನಗೆ ಕೆಳಗಡೆ ಇಳಿದು ಐಸಲ್ಲಿ ಆಟ ಆಡಬೇಕು ಅಂತ. ಪೈಲಟ್ ಒಂದು ಸರ್ತಿ, ಇವನೇನು ಹುಚ್ಚನ ಇವನು, ಫಸ್ಟೇ ಇಂಥ ಸೆನ್ಸಿಟಿವ್ ಪೊಸಿಷನಿಂಗಲ್ಲಿ ನಾವು ಈ ರಿಸ್ಕ್ ತಗೊಳ್ತಿದ್ವಿ, ಇವನು ಅಲ್ಲಿ ಇಳಿದ್ಬಿಟ್ಟು ಅಲ್ಲಿ ಏನಾದರೂ ಗಾಳಿಯಿಂದನೇ ಫೈರ್ ಆದರೆ ಇವನ ಮೇಲೆ, ಇವನು ಎಂಥ ಮೆಂಟಲ್ ಅಂತ ಆಗಲೇ ಅಂದ್ಕೊಂಡಿದ್ರು ಅವರು. ನಾನು ಇಲ್ಲ ಸರ್, ನನಗೆ ಇಳಿದು ಹೋಗಬೇಕು ಅಂತ. ನಮಗೆ ಕಮಾಂಡೋಸ್ ಯಾವ ಪೊಸಿಷನಲ್ಲಿ ಇದ್ರಂತ ಗೊತ್ತಾಯಿತು. ಹಿಂದೆ ನಮಗೆ ಯಾರಾದರೂ ಆ್ಯಕ್ಟಿವಿಟಿ ನಮಗೆ ರಿಸ್ಕಿ ಅಂತ ಅನಿಸಿದಾಗ ಅವ್ರನ್ನ ಹೇಗೆ ನ್ಯೂಟ್ರಲ್ ಮಾಡಬೇಕು ಇದೆಲ್ಲ ಟ್ರೈನಿಂಗ್ ಆಗಿರುತ್ತೆ. ವಿತ್ ವೆಪನ್ಸ್ ಇರ್ತಾರೆ ಕಮಾಂಡೋಸ್ ಫ್ಲೈಟ್ ಒಳಗಡೆ. ಸೊ ಸೇಫಾಗಿ ಲ್ಯಾಂಡ್ ಆಗುತ್ತೆ ಫ್ಲೈಟ್ ಶ್ರೀನಗರಕ್ಕೆ. ನಾನು ಹೇಳ್ತೀನಿ ಸರ್, ನನ್ನ ರಿಕ್ವೆಸ್ಟ್ ಪ್ಲೀಸ್ ಅಂತ. ಬಟ್ ನಾವೊಂದು ಗಟ್ಸ್ ತಗೊಂಡು ಆಪ್ರೇಟ್ ಮಾಡಿದಲ್ವ ಫ್ಲೈಟ್, ಅದಕ್ಕೆ ಕ್ಯಾಪ್ಟನ್ ಹೇಳ್ತಾರೆ, ಸರಿ ವಿ ವಿಲ್ ಅರೇಂಜ್ ಫಾರ್ ದಿಸ್ ಅಂತ. ಗ್ರೌಂಡ್ ಫೋರ್ಸಿಗೆ ಕಾಲ್ ಮಾಡ್ತಾರೆ, ಇಂಡಿಯನ್ ಆರ್ಮಿ ಕಮ್ಸ್, ದ ಕಮಾಂಡೋಸ್ ಅವ್ರು ಬರ್ತಾರೆ, ನನ್ನನ್ನು ಕೆಳಗಡೆ ರಿಸೀವ್ ಮಾಡೋದಕ್ಕೆ ಬರ್ತಾರೆ. ಅಲ್ಲಿ ಐಸ್ ಇರುತ್ತೆ, ಐಸಲ್ಲಿ ರೌಂಡ್ ಮಾಡ್ತೀನಿ. ಶ್ರೀನಗರ್ ಏರ್ಪೋರ್ಟಿಂದ ಎಲ್ಲರೂ ನೋಡ್ತಾರೆ ನನ್ನನ್ನು, ಯಾರಿಗೂ ಇವನು ಅಂತ. ಇಲ್ಲಿ ಈ ರೀತಿ ಪೊಸಿಷನಲ್ಲಿದ್ದಾಗ ಬಂದು ಐಸಲ್ಲಿ ಆಟ ಆಡಕ್ಕೆ ಬರ್ತಾನೆ ಇವನು, ಯಾರಿಗುರು ಅಂತ. ಅಲ್ಲೇ ಇದು ಮಾಡಿ ಕಮಾಂಡೋ ಸುತ್ತಾ ಇರ್ತಾರೆ, ನಂದು ಗಾರ್ಡ್ ಮಾಡ್ತಾರೆ. ಅಲ್ಲಿ ಆಟ ಆಡಿ ನಮ್ಮ ಏರ್ಪೋರ್ಟ್ ಸೆಕ್ಯೂರಿಟಿ ಯಾರು ಇರ್ತಾರೆ ಅವ್ರು ಗಾರ್ಡ್ ಮಾಡ್ತಾರೆ. ಮತ್ತೆ ಬರ್ತೀನಿ ಫ್ಲೈಟಿಗೆ. ಅಲ್ಲಿಂದ ಪ್ಯಾಸೆಂಜರ್ಸ್ನ ತಗೊಂಡು ಬ್ಯಾಕ್ ಟು ಡೆಲ್ಲಿ. ವಿ ಡಿಡ್ ಅವರ್ ಜಾಬ್. ಎಕ್ಸಲೆನ್ಸ್ ನಮಗೆ ಅಪ್ರಿಸಿಯೇಷನ್ ಸರ್ಟಿಫಿಕೇಟು ಬರುತ್ತೆ ಅದಕ್ಕೆ. ಸೊ ತುಂಬ ಕತೆ ಇದೆ ಮ್ಯಾಮ್. ಏರ್ಲೈನ್ ನಂದು ಕತೆಗಳು ನೀವು ಕೇಳ್ತಾ ಹೋದರೆ ತುಂಬ ಕತೆಗಳಿದೆ. ಅದನ್ನು ಬೇಕಾದರೆ ನೀವು ಇನ್ನೊಂದು ಪಾಡ್ಕಾಸ್ಟಲ್ಲಿ ಮಾಡ್ಬೋದು. ದೇರ್ ಆರ್ ಸೋ ಮೆನಿ ಅಡ್ವೆಂಚರಸ್ ಸ್ಟೋರಿ. ಎಂತೆಂಥ ಸಿಚುವೇಶನ್ನ ಹ್ಯಾಂಡ್ ಮಾಡಿಬಿಟ್ಟಿದ್ದೀವಿ ಆನ್ ಏರ್. ಎಸ್. ಸೊ ಇಷ್ಟು ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಬಟ್ ನೀವಾಗಲೇ ಹೇಳಿದ್ರಿ, ನನ್ನ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಅಥವಾ ನನ್ನ ಪಾಸ್ಟ್ ಆಗಿರ್ಬೋದು, ಇದು ಯಾವುದೂ ನಾನು ಬಿಗ್ ಬಾಸಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಅಂತ. ಇದು ಯಾವುದು ಅಂದರೆ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಅಥವಾ ಪ್ರೀವಿಯಸ್ ಪ್ರೊಫೆಷನ್ ಯಾವುದನ್ನೂ ನೀವು ಬಿಗ್ ಬಾಸಲ್ಲಿ ಮಾತಾಡಲಿಲ್ಲ, ಯಾಕೆ ಅಂತ ಕೇಳ್ಬೋದು? ಅಂದರೆ ನಾನು ಏನಿದ್ದೀನಲ್ಲ, ಆಟ ನನಗೆ ಹೇಗೆ ಬರ್ತಾಯಿತ್ತು ಅದಕ್ಕೇನು ಬೇಕಿತ್ತು ಅದನ್ನ ಕೊಡ್ತಾ ಹೋದೆ, ನನ್ನನ್ನು ಬೂಸ್ಟ್ ಮಾಡೋದಾಗಲಿ. ಬಟ್ ಈಗ ಸದ್ಯದಲ್ಲೇ ಕೆಲವು ನಾನು ಉತ್ತರಗಳನ್ನು ಕೆಲವು ಕೊಡಬೇಕು. ಇವತ್ತೇನೀಗ ನಾನು ಅದೇ ಹೇಳಿದೆ, ಐ ಆಮ್ ನಾಟ್ ಅ ನಾರ್ಮಲ್ ಸಿಟಿಸನ್ ಆಫ್ ಮೈ ಕಂಟ್ರಿ, ಐ ಹ್ಯಾವ್ ಅ ರೆಸ್ಪಾನ್ಸಿಬಲ್ ಆಫ್ ನಾನು ಸಾಯಕ್ಕೆ ಮುಂಚೆ ನಾನು ಏನು ಈ ಭೂಮಿಲಿ ಹುಟ್ಟಿದ್ದೀನಿ, ನನ್ನಿಂದ ಮ್ಯಾಕ್ಸಿಮಮ್ ಏನು ಕೊಡಬೇಕು ಅದನ್ನ ಕೊಟ್ಟೇ ಹೋಗಬೇಕು. ನನ್ನನ್ನು ನಾನು ಮ್ಯಾಕ್ಸಿಮಮ್ ಯೂಸ್ ಮಾಡಬೇಕು, ಈ ಸಮಾಜಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಸೆಟ್ ಮಾಡೋದಕ್ಕೆ ಅಂತ ನನ್ನ ಆಸೆ. ನನ್ನನ್ನು ಅದನ್ನ ಹಾಳು ಮಾಡೋದಕ್ಕೂ ನೋಡ್ತಾರೆ, ಅದನ್ನು ದಾಟಿ ಬಂದಿದ್ದೀನಿ ನಾನು. ನನ್ನ ಹೆಸರನ್ನು ಹಾಳು ಮಾಡೋದಕ್ಕೆ ನೋಡ್ತಾರೆ, ಅದನ್ನು ದಾಟಿ ಬಂದಿದ್ದೀನಿ. ನನ್ನ ಅಚೀವ್ಮೆಂಟ್ಸ್ ಏನಿದೆ ನಾನು ತೋರಿಸ್ತೀನಿ. ನಾನು ಇಲ್ಲಿವರೆಗೆ ಅದ್ರ ಬಗ್ಗೆ ಮಾತಾಡಿಲ್ಲ. ಈ ಕಮೆಂಟ್ಸ್ ಎಲ್ಲ ಯಾರು ಮಾಡಿದ್ದಾರೆ ಸೋಷಲ್ ಮೀಡಿಯಾದಲ್ಲಿ, ನಾನು ಯಾರು ಅಂತ ತೋರಿಸ್ಬೇಕು.
ನಾನು ಅದನ್ನು ತೋರಿಸ್ತೀನಿ. ನನ್ನ ಅಚೀವ್ಮೆಂಟ್ಸ್ ಎಲ್ಲ ಏನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ, ಕ್ಷೇತ್ರದಲ್ಲಿ ಏನು ಚಿಕ್ಕ ಸೇವೆಗಳನ್ನು ಯಾವ್ಯಾವ ಕ್ಷೇತ್ರದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಅದು ಕೊಡ್ತೀವಿ. ಕಮೆಂಟ್ಸ್ ಎಲ್ಲ ಬ್ಯಾಡ್ ಕಮೆಂಟ್ಸ್ ಯಾರು ಮಾಡ್ತಾರೆ ಅವ್ರಿಗೆ ಇನ್ನೂ ಖುಷಿ ಆಗಲಿ, ಎಸ್. ಇದನ್ನು ತೋರಿಸ್ಬೇಕು. ಮತ್ತು ಈಗ ಪುಟ್ಟ ಮಕ್ಕಳಿಗೆ ಏನು ಎಕ್ಸಾಂಪಲ್ ಕೊಡಬೇಕು ಅದನ್ನು ನಾವು ಒಂದು ಸೆಟ್ ಮಾಡಬೇಕಾಗತ್ತೆ. ಸೊ ಅದನ್ನೇ ಹೇಳಿದ್ದು, APJ ಅಬ್ದುಲ್ ಕಲಾಂ ಆಗಲಿ ಅಥವಾ ನಮ್ಮಲ್ಲಿ ಎಂತೆಂಥ ಲೆಜೆಂಡ್ರಿ ಇದ್ದಾರೆ, ರತನ್ ಟಾಟಾ ಆಗಿರಲಿ. ಸೊ ದೇ ಆರ್ ಆಲ್ ದ ಗ್ರೇಟೆಸ್ಟ್ ಪೀಪಲ್. ಸೊ ಇವ್ರ ಬಗ್ಗೆ ಎಕ್ಸಾಂಪಲ್ಸ್ ಹೋಗಬೇಕು ನಮ್ಮ ಒಂದು ಮಕ್ಕಳಿಗಾಗಲಿ ಅಥವಾ ನಮ್ಮ ಈಗಿನ ಜನ್ರೇಷನ್ಗೆ. ನಾಟ್ ವಾಟ್ ಈಗ ಸೋಷಿಯಲ್ ಮೀಡಿಯಾ ಏನೀಗ ಒಂದು ಅಸಹ್ಯ ವರ್ತನೆಯನ್ನು ತೋರಿಸ್ತಾ ಇದ್ದಾರೆ, PR ಮಾಫಿಯಾ, ಸಾಧಕರ ಮೇಲೆ ಕೆಟ್ಟದಾಗಿ ಮಾತಾಡೋದು. ಮೇಡಮ್, ಅಂಥ ಶ್ರೀಮಾನ್ ಮೋದಿ ಅವ್ರನ್ನ ಬಿಡಲ್ಲ, ಯಾರನ್ನೂ ಬಿಡಲ್ಲ. ಯಾವ ಇಂಡಸ್ಟ್ರೀಲಿ ಈಗ ನೋಡಿ, ಕಿಚ್ಚ ಸುದೀಪ್ ಸರ್ ಅವರ ಕೊಡುಗೆ ಏನಿದೆ ನಮ್ಮ ಸ್ಟೇಟಿಗೆ, ಎಂತೆಂಥ ಒಂದು ಪರಿಸ್ಥಿತಿಲಿ ಅವರ ಕೊಡುಗೆ. ಕೋವಿಡ್ ಟೈಮಲ್ಲಿ ಅವ್ರು ಮಾಡಿರೋ ಸೇವೆಗಳೆಷ್ಟಿದೆ, ಅವ್ರ ಬಗ್ಗೆನೇ ಮಾತಾಡ್ತಾರೆ. ನಮ್ಮನ್ನು ಬಿಡ್ತಾರ ಮೇಡಮ್? ಸೊ ಒಂದೊಂದ್ಸರ್ತಿ ಖುಷಿ ಆಗುತ್ತೆ, ಅವ್ರಿಗೆ ಹಿಂಗೆ ಅಂದಿದ್ದಾರೆ ನಮಗೂ ಅಂತಿದ್ದಾರೆ, ನಾವು ಎಲ್ಲೋ ಸಾಧನೆ ಮಾಡ್ತಿದ್ದೀವಿ ಅನಿಸುತ್ತೆ. ಟ್ರೂ. ಓಕೆ. ಸೊ ನೀವು ತುಂಬ ಹೇಳಿದ್ರಿ. ಆ್ಯಕ್ಚುಲಿ ಅಲ್ಲೇ ನಿಮಗೆ ಭಯ ಇರಲಿಲ್ಲ ಅಂದರೆ ಆಬ್ವಿಯಸ್ಲಿ ಆ್ಯಕ್ಟಿಂಗ್ ಫೀಲ್ಡ್ ಅಂತ ಬಂದಾಗೂ ಭಯ ಇರಲಿಲ್ಲ ಅನಿಸುತ್ತೆ. ಬಟ್ ಆದರೂ ಕೇಳ್ತೀನಿ, ಆ ಒಂದು ಪ್ರೊಫೆಷನ್ನ ಬಿಟ್ಟು ಆ್ಯಕ್ಟಿಂಗಿಗೆ ಬರಬೇಕು ಅಂತ ಬಂದಾಗ, ಶುರು ಮಾಡುವಾಗ ಏನಾದರೂ ಭಯ ಇತ್ತಾ? ನಿಜವಾಗ್ಲೂ ಯಾವ ರಿಸ್ಕ್ ತಗೊಳ್ತಾ ಇದ್ದೀನಿ ನಾನು ಅಂಥ ಒಂದು ಜಾಬ್ನ ಬಿಟ್ಟು. ಯಾರ್ದಾದ್ರೂ ಒಂದು ಆಸೆ ಇರುತ್ತೆ. ಈಗ ನನ್ನ ಜಾಬ್ ಏನಾಗಿತ್ತು ಅಂತಂದರೆ, ಒಬ್ಬ ಸಾಧಾರಣ ವ್ಯಕ್ತಿ ಕಾಣೋ ಕನಸು ಏನಿದೆ ಅದು ನನ್ನ ವೃತ್ತಿಯಾಗಿತ್ತು, ಅದಕ್ಕೆ ಸಂಬಳ ಸಿಗ್ತಾಯಿತ್ತು. ಒಬ್ಬ ಮನುಷ್ಯ ಏನು ಕನಸು ಕಾಣ್ತಾನೆ, ನಾನು ವಿಮಾನದಲ್ಲಿ ಓಡಾಡಬೇಕು, ನಾನು ಫಾರಿನ್ಗೆ ಹೋಗಬೇಕು, ನಾನು 5 ಸ್ಟಾರಲ್ಲೇ ಇರಬೇಕು, ನಾನು ಲಕ್ಷಾಂತರ ರೂಪಾಯಿ ನನಗೆ ಸಂಬಳ ಬರಬೇಕು. ಇದು ಮನುಷ್ಯನ ಕನಸಾಗಿರುತ್ತೆ. ಅದು ನನ್ನ ಡ್ಯೂಟಿ. ಬೇಡ ಅಂದ್ರೂ ನನಗೆ ಫಾರಿನ್ಗೆ ಹೋಗಬೇಕು, ಬೇಡ ಅಂದ್ರೂ ಫ್ಲೈಟಲ್ಲಿ ತಿರುಗಾಡಬೇಕು. ಸಂಬಳ ಬರ್ತಾಯಿತ್ತು, ಒಳ್ಳೆ ಸಂಬಳ. ತಂದೆ ತಾಯಿಗೆ ಈ ಲೈಫ್. ಆಮೇಲೆ ನನಗೆ ಬೇಡ ಅಂದ್ರೂ 5 ಸ್ಟಾರಲ್ಲೇ ಇಡಬೇಕು, ದಟ್ ಈಸ್ ಅ ಕಂಪನಿ ಸ್ಟ್ಯಾಂಡರ್ಡ್. ನನ್ನನ್ನು ಬೇರೆ ಎಲ್ಲೂ ಇಡ್ತಾ ಇರಲಿಲ್ಲ ಅವರು. ಆ ರೀತಿ ನೋಡ್ಕೊಳ್ತಾರೆ. ಇಂಟರ್ನ್ಯಾಷನಲ್ ಕ್ರೂ ಅಂತಂದರೆ ಫಾರಿನ್ ಫ್ಲೈಟಲ್ಲಿ ನಮ್ಮನ್ನು ಆ ರೀತಿ ನೋಡ್ಕೊಳ್ತಾರೆ. ನಮ್ಮ ಸ್ಕಿನ್ನಿಂದ ಹಿಡಿದು ನಮ್ಮ ಪ್ರತಿಯೊಂದನ್ನು ಅವರು ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಹೀಗಿತ್ತು. ಇದನ್ನು ಬಿಟ್ಟು ನಾನು ಒಂದು ಇಂಡಸ್ಟ್ರಿಯಲ್ಲಿ ಒಬ್ಬ ಎಂಥ ರಿಸ್ಕ್ ತಗೊಳ್ತಾ ಇದ್ದೆ ನಾನು. ಅದು ಬೇರೆ, ನನ್ನನ್ನು ಎಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಜನಗಳು, ಈಗ ನಿಮ್ಮನ್ನು ಅವರು ಎಕ್ಸೆಪ್ಟ್ ಮಾಡಿದ್ರೆ ಅದೊಂದು ರೀತಿ ಬೇರೆ, ಖುಷಿ ಅಂತ. ಎಕ್ಸೆಪ್ಟ್ ಮಾಡದೇ ಇದ್ದರೆ, ನಾವು ಫ್ಲಾಪ್ ಆದರೆ 7 ಧಾರಾವಾಹಿಯಲ್ಲಿ ನಾಯಕ ನಟನಾಗಿ ಆ್ಯಕ್ಟ್ ಮಾಡುವಂಥ ಪ್ರೀತಿ, ಬ್ಯಾಕ್ ಟು ಬ್ಯಾಕ್ 2 ಅತ್ಯುತ್ತಮ ನಟನೆಗೆ ಪ್ರಶಸ್ತಿ, ಇದನ್ನೆಲ್ಲ ಜನಗಳು ಕೊಟ್ಟರು, ವಾಹಿನಿಗಳು ಕೊಡ್ತು. ನನ್ನನ್ನು ಬೆಳೆಸಿರುವಂಥ ಇಷ್ಟು ವಾಹಿನಿ, ಝೀ, ಕಲರ್ಸ್, ಉದಯ, ಸುವರ್ಣ, ಸ್ಟಾರ್ ಸುವರ್ಣಗೆ ಒಂದು 2-3 ಮಾಡಿಬಿಟ್ಟಿದ್ದೀನಿ ಪ್ರಾಜೆಕ್ಟ್ ನಾನು. ಸೊ ಇಷ್ಟು ವಾಹಿನಿ, ಝೀಯಿಂದ ಶುರು ಮಾಡಿದ್ದು, ಇವತ್ತು ಕಲರ್ಸ್, ಈಗ ನನಗೆ ಕೊಟ್ಟಿರೋ ಪ್ರೀತಿ. ಇವತ್ತು ನಾನು ಏನಾಗಿದ್ದೀನಿ, ಕರೆಕ್ಟ್ ಡಿಸಿಷನ್ ತಗೊಂಡಿದ್ದೀನಿ ಅಂತ ಅನಿಸುತ್ತೆ ನಾನು. ಎಸ್. ಸೊ ಇಷ್ಟು ಜರ್ನಿ ಬಗ್ಗೆ ಹೇಳಿದ್ರಿ, ನಿಮ್ಮ ಪ್ರೊಫೆಷನ್ ಆಗಿರ್ಬೋದು ಅಥವಾ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಗಿರ್ಬೋದು ಹೇಳಿದ್ರಿ. ಈಗ ಬಾಲ್ಯದ ಬಗ್ಗೆನೂ ಹೇಳಿದ್ದೀರಾ, ತಂದೆ ತಾಯಿ ಬಗ್ಗೆ, ಒಡ ಹುಟ್ಟಿದವ್ರ ಬಗ್ಗೆ ಹೇಳಬೇಕು. ಅದೇ ಹೇಳಿದ್ದು, ತಂದೆ ತಾಯಿ ತಮ್ಮ ಅವರು ತುಂಬ ವ್ಯಾಲ್ಯೂಸ್ ಇರೋರು. ನಮ್ಮ ತಾಯಿ ಆಗಲಿ ತಂದೆ ಆಗಲಿ ತಮ್ಮ ಆಸೆಗಳನ್ನು ಎಲ್ಲ ಸೈಡ್ಗಿಟ್ಟು ನಮ್ಮ ಮಕ್ಕಳಿಗೆ ಏನು ಮಾಡಬೇಕು ಎಲ್ಲ ಆಸೆಗಳನ್ನು ಸೈಡ್ಗಿಟ್ಟು ಬೆಳೆಸಿರೋದು. ಸೊ ನನ್ನ ಏನು ಈಗ ಆಸೆ ಅಂತಂದರೆ, ಅವ್ರದ್ದೆಲ್ಲ ಏನೆಲ್ಲ ಆಸೆಗಳನ್ನು ಅವ್ರು ಸೈಡ್ ಇಟ್ಟಿದ್ರು ಅದನ್ನು ಪೂರೈಸಬೇಕು. ಅವ್ರಿಗೆ ಯಾವ ಸ್ಥಾನಮಾನ ಗೌರವ ಅವ್ರಿಗೆ ಸಿಗಬೇಕು, ಅವರ ಸ್ಯಾಕ್ರಿಫೈಸ್ಗೆ ಅದು ಸಿಗಬೇಕು. ಮತ್ತು ಅವ್ರು ನನಗೆ ಕೊಟ್ಟಂಥ ವ್ಯಾಲ್ಯೂಸ್, ನನಗೆ ಹೇಳಿಕೊಟ್ಟಂಥ ವ್ಯಾಲ್ಯೂಸ್ ಆಗಲಿ, ನನ್ನ ಇದು ಮಾಡಿದ್ದು ಅದನ್ನು ಎಷ್ಟಾಗುತ್ತೆ ನಾನು ಬೇರೆಯವ್ರಿಗೂ ಹಂಚಿಕೊಂಡು ನನ್ನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಒಂದು ಒಳ್ಳೆಯ ವ್ಯಕ್ತಿ ಆಗಬೇಕು ಅನ್ನೋದು ನನ್ನ ಆಸೆ. ಇಷ್ಟು. ಮತ್ತು ನನ್ನ ತಮ್ಮ ವೆರಿ ಹಾರ್ಡ್ ವರ್ಕಿಂಗ್ ಗಾಯ್, ತುಂಬ ಬುದ್ಧಿವಂತ ಇದ್ದಾನೆ. ನನ್ನ ಕಷ್ಟದ ಟೈಮಲ್ಲಿ ನನ್ನ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಂಡಿರೋಂಥ ವ್ಯಕ್ತಿ. ನನ್ನ ಕಷ್ಟದ ಟೈಮಲ್ಲಿ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಂಥ ವ್ಯಕ್ತಿ. ನನ್ನ ಮನೆಗೆ, ನನ್ನ ತಂದೆ ತಾಯಿಗೆ ಒಂದು ಶಕ್ತಿಯಾಗಿ ನಿಂತಿರುವಂಥ ವ್ಯಕ್ತಿ. ನನ್ನ ಇನ್ನೊಬ್ಬ ತಂದೆ ಅಂತ ಹೇಳಿದ್ರು ಕಮ್ಮಿ, ನನ್ನ ತಮ್ಮ. ಆದರೆ ನನ್ನ ಇನ್ನೊಬ್ಬ ತಂದೆ ಅವರು, ನನ್ನ ಸ್ನೇಹಿತ, ನನ್ನ ಬೆಸ್ಟ್ ಸ್ನೇಹಿತ ಅವರು, ನನ್ನ ಶಕ್ತಿ ಅವರು. ನನ್ನ ತಮ್ಮ, ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಅವ್ರು ಇರೋವಂಥ ರೀತಿ ಆಗಲಿ, ಅವರ ವ್ಯಕ್ತಿತ್ವ ಆಗಲಿ, ಅವರು ಜೀವನದಲ್ಲಿ ತಗೊಂಡಿರೋ ಚಾಲೆಂಜಸ್ ಅದನ್ನ ಅವ್ರು ದಾಟಿ ಬಂದಿರೋದಾಗಲಿ, ಅವ್ರ ತಂದೆ ತಾಯಿನ ನೋಡ್ಕೊಂಡಿರೋ ರೀತಿ ಆಗಲಿ, ನನ್ನನ್ನು ತಿದ್ದೋ ರೀತಿ ಆಗಲಿ, ನನ್ನ ಅಣ್ಣ ಅಂತಲೇ ಹೇಳಬೇಕು ಅವ್ರನ್ನ. ಅವರ ಪರ್ಸ್ನಾಲಿಟಿ ಈಸ್ ಡಿಫ್ರೆಂಟ್. ಹೀ ಈಸ್ ಸ್ಟಿಲ್ ಮೋರ್ ಮ್ಯಾಗ್ನಿಫಿಸೆಂಟ್. ಹೀ ಈಸ್
ಅವರ ಪರ್ಸ್ನಾಲಿಟಿನೂ ಭಾಳ ತೂಕವಾಗಿದೆ, ಅವ್ರ ಮಾತುಗಳು ಕೂಡ. ಅವ್ರು ಕಮ್ಮಿ ಮಾತಾಡೋದು, ಭಾಳ ತೂಕವಾಗಿ ಮಾತಾಡ್ತಾರೆ ಅವರು. ಈಸ್ ಅ ಫ್ಯಾಂಟಾಸ್ಟಿಕ್ ಪರ್ಸನ್. ಆ್ಯಂಡ್ ಈಗ ನನಗೊಂದು ಪುಟ್ಟ ತಂಗಿ ಕೂಡ ಬಂದಿದ್ದಾರೆ, ಅವರ ಮಿಸ್ಸಸ್. ಈಗ ನಮ್ಮ ಮನೆಯಲ್ಲಿ ನಾವಿಬ್ಬರೇ ಗಂಡು ಮಕ್ಕಳು. ಸೊ ಇನ್ನೊಂದು ಹೆಣ್ಣು ಮಗು ಬಂದಿದ್ದಾರೆ, ನನಗೊಂದು ತಂಗಿನ ತಂದು ಕೊಟ್ಟಿದ್ದಾರೆ. ನನಗೆ ತಂಗಿ ಇರಲಿಲ್ಲ. ಸೊ ವಿ ಆರ್ ವೆರಿ ಹ್ಯಾಪಿ. ಓಕೆ. ಸೊ ತಂದೆಯವರು ಎಲ್ಲಿ ಕೆಲಸ ಮಾಡ್ತಿದ್ರು ಆ್ಯಂಡ್ ಅಮ್ಮ ಹೋಮ್ ಮೇಕರ್ ಆಗಿದ್ರು? ಅಮ್ಮ ಹೋಮ್ ಮೇಕರ್ ಆಗಿದ್ರು. ತಂದೆ ಅದೇ ಕೃಷಿಕರು. ಸೊ ಕಾಫಿ ತೋಟ, ಅವ್ರ ತೋಟನ ಒಂದು ಚಿಕ್ಕದು ನಮ್ಮ ಹತ್ರ ಏನಿದೆ ಅದನ್ನು ನೋಡಿಕೊಂಡು ಅದರಲ್ಲಿ ಏನು ಆದಾಯ ಬರ್ತಿತ್ತು ನಮ್ಮನ್ನು ನಮಗೆ ಯಾವುದೇ ಕೊರತೆ ಆಗದೆ ಇರೋ ಹಾಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅವರ ಆಸೆ ಯಾವತ್ತೂ ನಾವು ನೋಡೇ ಇಲ್ಲ. ಇಂಥದ್ದು ಇಷ್ಟಪಟ್ಟವರು ಒಂದು ಒಳ್ಳೆ ಶರ್ಟ್ ತಗೊಳ್ತಾ ಇದ್ರು ಅಷ್ಟೇ, ಬಿಟ್ಟರೆ ಬೇರೆ ಅವ್ರಿಗೆ ಅಂತ ಅವ್ರು ಮಾಡಿರೋದು ನಾವು ನೋಡಿಲ್ಲ. ಬಟ್ ನಮಗೋಸ್ಕರ ಸರ್ವಸ್ವನು ದಾರಿ ಎಳೆದಿರೋಂಥ ಗ್ರೇಟ್ ಮ್ಯಾನ್. ಮತ್ತು ನನ್ನ ತಂದೆ ಅಂತ ಹೇಳ್ತಾ ಇರೋದಲ್ಲ, ಅವರ ಸಿದ್ಧಾಂತಗಳು, ಅವರು ಬಾಳಿ ಬಂದಂಥ ರೀತಿ ನಮ್ಮ ತಂದೆ, ಮತ್ತು ಅವರ ಮಾತಾಡೋವಂಥ ವಿಚಾರಗಳು, ಇಂಥ ವ್ಯಕ್ತಿಗಳು ನಮ್ಮ ಈ ರಾಜ್ಯಕ್ಕೆ ಬೇಕು. ನಮ್ಮ ತಂದೆ ಅಂತವ್ರು ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಜೆಂಟಲ್ಮ್ಯಾನ್ ನಾನು ನೋಡಿರೋವಂಥದ್ದು. ನನ್ನ ಲೈಫಲ್ಲಿ ಯಾರ್ಯಾರನ್ನ ನೋಡಿದ್ದೀನಿ, ನನ್ನ ತಂದೆ ಅಂತ ಬಿಟ್ಟು ನಾನು ನೋಡಿರೋವಂಥದ್ದು ಗ್ರೇಟೆಸ್ಟ್ ಜೆಂಟಲ್ಮ್ಯಾನ್ ನಮ್ಮ ತಂದೆ ಮಿಸ್ಟರ್ ಬಾಲಪ್ಪ. ಸೊ ಮಾಡ್ಲಿಂಗಲ್ಲೂ ಕೂಡ ನಿಮಗೆ ಎಕ್ಸ್ಪೋಜರ್ ಇದೆ, ಯಾವ ರೀತಿ ಅದಾಗಿದ್ದು ಅಂತ ಹೇಳಿ? ಭಾಳ ಕಷ್ಟ ಇತ್ತು ಮ್ಯಾಮ್. ಮಾಡ್ಲಿಂಗ್ ಇಟ್ಸ್ ನಾಟ್ ಈಸಿ. ಯಾಕಂದರೆ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಂದ, ಬಿಕಾಸ್ ನಾನು ಫ್ಲೈಟಲ್ಲಿ ಕೆಲಸ ಮಾಡ್ತಿದ್ನಲ್ಲ. ಸೊ ಮೀಡಿಯಾ ಪರ್ಸನಲ್ಸ್ ಆಗಲಿ ಅಥವಾ ಫ್ಯಾಷನ್ ಡಿಸೈನರ್ಸ್ ತುಂಬ ಜನ ಟ್ರಾವೆಲ್ ಮಾಡ್ತಾಯಿದ್ರು. ಸೊ ನಮ್ಮ ಬ್ಲೇಸರಲ್ಲಿ ನಮ್ಮ ಲುಕ್ಕೀಗ ಏನಿದ್ವಿ. ಸೊ ಆ್ಯಡ್ಸ್ಗಳಿಗೆ ಸ್ಪೆಷಲಿ ಕೇರಳ, ಕೊಚ್ಚಿನ್ ಹೈಯೆಸ್ಟ್ ನಡೆಯುತ್ತೆ ಡೈರೆಕ್ಟರ್ಸ್ ಮತ್ತು ಹೈಯೆಸ್ಟ್ ಬೆಸ್ಟ್ ಟೆಕ್ನಿಷಿಯನ್ಸ್ ಇರೋದೇ ಜಾಸ್ತಿ. ನಾವು ನೋಡ್ಲಿಕ್ಕೆ ಸಿಗೋದು ಕೇರಳ, ತಮಿಳ್, ತೆಲುಗು, ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಓಡಾಡ್ತಾ ಇರ್ತಾರೆ ಫ್ಲೈಟ್ಸಲ್ಲಿ. ಶೂಟಿಂಗ್ ಇದೆ, ತುಂಬ ಆಫರ್ಸ್ ಬರ್ತಾಯಿತ್ತು. ಸೊ ಅದನ್ನೆಲ್ಲ ಮಾಡಿಕೊಂಡು ಹಾಗಾಗಿ ಮಾಡ್ಲಿಂಗಿಗೆ ಎಂಟ್ರಿ ಆಗ್ತೀನಿ ನಾನು. ಒಂದು ಶೂಟ್ ಹೋಗಿ 2 ಶೂಟು ಮತ್ತು ಬ್ರ್ಯಾಂಡ್ ಶೂಟ್ಸ್ಗಳೆಲ್ಲ ಸುಮಾರು ಮಾಡಿರ್ತೀನಿ ನಾನು. ಬಟ್ ಇದರಲ್ಲಿ ಇನ್ನೊಂದಿದೆ ಪ್ರಾಬ್ಲಮ್. ನೀವು ಮಾಡ್ಲಿಂಗಲ್ಲಿ ಏನಾಗುತ್ತೆ ಅಂತಂದರೆ, ಕೆಲವರು ವಿಚಿತ್ರ ವ್ಯಕ್ತಿಗಳಿದ್ದಾರೆ. ಅವರು ಬೇರೆ ಬೇರೆದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಕೋಪ ಬರುತ್ತೆ ಅವ್ರಿಗೆ, ಗುಂಡಲ್ಲೇ ಹೊಡಿಬೇಕು ಅಂತ ಅನಿಸುತ್ತೆ ಅವ್ರಿಗೆ. ಭಾಳ ಸಿಟ್ಟು ಬರುತ್ತೆ. ಕೆಲಸ ಅದಕ್ಕೆ ಸೂಕ್ತವಾಗಿದೆಯಾ ಪ್ರತಿಭೆ, ಆ ಪ್ರತಿಭೆನ ಬೆಳೆಸೋದು. ಆದರೆ ಅದನ್ನು ಬೆಳೆಸೋ ನಾವು ಅವಕಾಶ ಕೊಡ್ತಿದ್ದೀವಿ ಅಂತ ಬೇರೆದೆಲ್ಲ ಕೆಟ್ಟದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಭಾಳ ಬೇಜಾರಾಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಹೆಣ್ಮಕ್ಳಿಗೂ ಗೊತ್ತಿದೆ, ಕೆಲವು ಗಂಡು ಮಕ್ಳಿಗೂ ಇದು ಬಿಟ್ಟಿದ್ದಲ್ಲ. ಸೊ ಹಾಗಾಗಿ ಭಾಳ ಬೇಜಾರಾಯಿತು ಈ ವಿಚಾರ. ಇದು ಒಂದು 2 ಸರ್ತಿ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಒಂದು ದೊಡ್ಡ ಇವ್ರಿಗೆ ನಮ್ಮದು ಪ್ರೊಫೈಲ್ ಹೋದಾಗ ಅವರು ಶೋ ಕೊಡ್ತೀನಿ ಬಟ್ ಏನೋ ಅಂದಾಗ ಅವತ್ತಿಂದ ಬಿಟ್ಟೆ ನಾನು ಮಾಡ್ಲಿಂಗ್. ಐ ಡೋಂಟ್ ವಾಂಟ್ ದಿಸ್ ಅಂತ, ಬೇಡವೇ ಬೇಡ. ಯಾರಾದರೂ ಜೆನ್ಯೂನ್ ಯಾರು ಬರ್ತಾರೆ ನಮಗೆ ಆಫರ್, ಆ್ಯಡ್ಸ್ ಎಲ್ಲ ಏನು ಬರುತ್ತೆ ಅದನ್ನು ಮಾಡ್ತೀನಿ. ಈ ಫ್ಯಾಷನ್ ಇಂಡಸ್ಟ್ರಿ ಅಷ್ಟು ಬೇಡ ಅಂತ ಹೇಳಿ ನಾನು ಅದರಿಂದ ದೂರ ಇಡ್ತೀನಿ. ಇಟ್ ಈಸ್ ವೆರಿ ಡಿಸ್ಗಸ್ಟಿಂಗ್ ಆ ಒಂದು ಏರಿಯಾ. ಓಕೆ. ಸೊ ನಿಮ್ಮನ್ನು ಇಷ್ಟಪಡುವಂಥ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ ಕೇಳೋಕ್ಕೆ ಮುಂಚೆ, ಒಬ್ಬ ಆ್ಯಕ್ಟರ್ ಅಂತ ಬಂದಾಗ ಆಬ್ವಿಯಸ್ಲಿ ತುಂಬ ಗ್ರೂಮಿಂಗ್ ಆಗಬೇಕಾಗತ್ತೆ. ಅದು ಸ್ವತಃ ನಾವೇ ಮಾಡ್ಕೋತೀವಿ ಅಥವಾ ನಮಗೆ ಯಾರು ಗಾಡ್ ಫಾದರ್ ಆಗಿರ್ತಾರೆ ಅಥವಾ ತಂದೆ ತಾಯಿ ಅವರು ಮಾಡ್ತಾರೆ. ಬಟ್ ಇಲ್ಲಿ ನಿಮ್ಮ ಗ್ರೂಮಿಂಗ್ ಆಲ್ರೆಡಿ ಮುಂಚೆನೇ ಆಗಿತ್ತು. ಸೊ ಅದು ಎಷ್ಟರ ಮಟ್ಟಿಗೆ ಇಲ್ಲಿಗೆ ಸಹಕಾರಿ ಆಯಿತು ನಿಮಗೆ ಆ್ಯಕ್ಟಿಂಗಲ್ಲಿ ಅಂತ? ಸೊ ಎಸ್, ಗ್ರೂಮಿಂಗ್ ಹೆಲ್ಪ್ಸ್. ಕಲಿಕೆ ಅನ್ನೋದು ಪ್ರತಿದಿನ ನೀವು ಎಷ್ಟು ಗ್ರೂಮ್ ಆದ್ರೂ ಕಡಿಮೆನೆ. ಫಿಸಿಕಲಿ ಆಗಿರಲಿ ಅಥವಾ ಮೆಂಟಲಿ ಆಗಿರಲಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಪೆಷಲಿ ವೆನ್ ಯು ಬಿಕಮ್ ಅ ಪಬ್ಲಿಕ್ ಫಿಗರ್. ನಾನು ಏನು ಮಾತಾಡ್ತೀನಿ, ನಾನು ಹೇಗೆ ಕಾಣಿಸ್ಕೊಳ್ತೀನಿ, ನಾನು ಮಾತಾಡೋದೊಂದು ಮಾಡೋದೊಂದು ಆಗಬಾರ್ದು. ಸೊ ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಗ್ರೂಮಿಂಗ್ ಮತ್ತು ಕಲಿಕೆ ಮತ್ತು ನಾಲೆಡ್ಜ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಮತ್ತು ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಲ್ಲಿವರೆಗೆ ನಾನು ಮಾಡಿರೋ ಒಂದು ಪುಟ್ಟ ಅಳಿಲು ಸೇವೆಗೆ ನೀವು ನನಗೆ ಬೆಟ್ಟದಷ್ಟು ಪ್ರೀತಿ, ಹೆಸರು, ಸ್ಥಾನಮಾನ, ಗೌರವವನ್ನು ಕೊಟ್ರಿ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಏನು ಅಂತಂದರೆ, ಇನ್ನು ಮುಂದೆ ಕೂಡ ಕಲೆಯ ಮುಖಾಂತರ ನಿಮ್ಮ ಸೇವೆ ಮಾಡುವಂಥ ಅವಕಾಶ ಈ ಧ್ರುವಂತನದಾಗಿರಲಿ ಅಂತಲೇ ಕೇಳ್ಕೊಳ್ಳೋದು ನಾನು. ಓಕೆ. ಸೊ ನಿಮ್ಮ ಮುಂದಿನ ಯೋಜನೆಗಳು? ಸಿನಿಮಾ ಓಕೆ, ಆ್ಯಂಡ್ ಸೋಷಿಯಲ್ ಸರ್ವಿಸ್. ಎಸ್. ಆ್ಯಂಡ್ ಸೋಷಿಯಲ್ ಮೀಡಿಯಾ ಬಗ್ಗೆ ಆಗಾಗ ಸಾಕಷ್ಟು ಹೇಳಿದ್ರಿ. ಬಟ್ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಬೋತ್ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಇರುತ್ತೆ, ಅಡ್ವಾಂಟೇಜಸ್ ಎರಡೂ ಇರುತ್ತೆ. ಹೇಗೆ ಹ್ಯಾಂಡಲ್ ಮಾಡ್ತೀರಿ, ಅಥವಾ ಬೇಡದೇ ಇರೋದನ್ನು ಜಸ್ಟ್ ಬಿಟ್ಬಿಡ್ತೀರಾ, ಇಗ್ನೋರ್ ಮಾಡ್ತೀರಾ, ಹೇಗೆ? ನನಗೆ ವ್ಯತ್ಯಾಸ ಆಗಲ್ಲ. ನನಗೆ ಒಂದು 100 ಹಾರ್ಟ್ಗಳು, ಬೆಂಕಿ, ಧ್ರುವಂತು ಸೂಪರ್, ಧ್ರುವಂತದು ಯು ಆರ್ ಎ ಜೆಂಟಲ್ಮನ್ ಹೀಗೆ ಬಂದಾಗ, ಮಧ್ಯದಲ್ಲಿ ಇನ್ಯಾರೋ ಒಬ್ಬರು ಈ ರೀತಿ ಹಾಕಿದಾಗ ಅದು ವ್ಯತ್ಯಾಸ ಆಗಲ್ಲ ಒಂದು. ಆದರೆ ಈಗ ನನ್ನನ್ನು ಕೆಳಗಡೆ ತೋರಿಸೋ ಬರದಲ್ಲಿ ಅವರು ಏನೋ ಹಾಕ್ತಾರೆ. ಈಗ ಅವ್ರಿಗೂ ಅಪ್ಪ ಅಮ್ಮ ಇದ್ದಾರೆ, ಫ್ಯಾಮಿಲಿ, ಹೆಂಡತಿ, ಮಕ್ಕಳು, ಗಂಡ ಎಲ್ಲರೂ ಇರ್ತಾರೆ.
ಅವರಿಗೆ ನಮ್ಮ ಕಡೆಯವರೊಂದು 20 ಜನ, ಒಂದು 50 ಜನ ಅವ್ರಿಗೆ ಬೈತಾರೆ. ಇದನ್ನು ಈಗ ನೀವು ನನಗೆ ಬೈದಿರೋದನ್ನ ಅದಕ್ಕೆ ನಮ್ಮ ಯಾರು ನಮ್ಮನ್ನು ಇಷ್ಟಪಡ್ತಾರೆ ಅವರೊಂದಷ್ಟು ಬೈತಾರೆ. ನಿಮ್ಮ ಫ್ಯಾಮಿಲಿಯವರು ನಿಮಗೆ ಇಷ್ಟು ಜನ ಬೈಬೇಕಾದ್ರೆ ನಿಮಗೆ ಹೇಗೆ ಅನಿಸುತ್ತೆ? ಬೇಕಿತ್ತ ಇದು? ನನಗೇನು ವ್ಯತ್ಯಾಸ ಆಗಲ್ಲ, ನನಗೆ ನಾಚಿಕೆನೇ ಇಲ್ಲ ಅಂತ ನಾನು ಅಂದ್ಕೊಳ್ಳೋಣ. ಓಕೆ ನನಗೆ ನಾಚಿಕೆ ಇಲ್ಲ. ಈಗ ನೀವು ನನಗೆ ಬೈದ್ರಿ, ಈ ಕಡೆಯಿಂದ ನಮ್ಮನ್ನು ಇಷ್ಟಪಡೋರು ಒಂದಷ್ಟು ಜನ ನಿಮಗೆ ಅಲ್ಲಿ ಹಾಕಿದ್ರು ಸರಿಯಾಗಿ. ಈಗ ನಿಮ್ಮ ಫ್ಯಾಮಿಲಿ ನಿಮ್ಮ ಹತ್ರ ಕೇಳಲ್ವಾ ನಿನಗಿದು ಬೇಕಿತ್ತ? ನೀನು ಯಾರನ್ನಾದರೂ ಅಪ್ರಿಷಿಯೇಟ್ ಮಾಡ್ತೀಯಾ ಮಾಡು, ಇವ್ರನ್ನ ಏನಕ್ಕೆ ಹಿಂಗೆ ಬೈಯಕ್ಕೆ ಹೋದೆ? ಈಗ ನೋಡಲ್ಲಿ ಕೆಳಗಡೆ ಅವ್ರನ್ನ ಇಷ್ಟಪಡೋರು ಎಷ್ಟು ಜನ ಉಗಿತಾರೆ, ನಿನ್ನಿಂದ ನಮ್ಮ ಮರ್ಯಾದೆ ಹೋಗಲ್ವಾ? ನಿನಗೆ ಯಾಕಿಂತ ಇಂಥ ಮೆಂಟಾಲಿಟಿ ಅಂತ ಅವ್ರು ಕೇಳಲ್ವಾ ಮೇಡಮ್? ಸೊ ಯಾಕಿಷ್ಟು ಅಸಹ್ಯ ಮಾಡ್ಕೊಳ್ತೀರಾ? ನಮಗಂತೂ ಇದು ಇದ್ದಿದ್ದೆ. ನಾವು ಈ ಫೀಲ್ಡಲ್ಲಿ ಇದು ಏನು ಗೊತ್ತಾ, ಮೀನಿನ ಜೊತೆ ಮುಳ್ಳು, ಗುಲಾಬಿ ಜೊತೆ ಮುಳ್ಳು, ಇದು ಇದ್ದಿದ್ದೆ. ನಾವು ತಾವರೆ ಅರಳೋದೇ ಗೊಚ್ಚೆಯಲ್ಲಿ, ನಾವು ಅರಳೋದೇ ಗೊಚ್ಚೆಯಲ್ಲಿ, ನಾವು ಇದಕ್ಕೆ ರೆಡಿಯಾಗೇ ಬಂದಿರೋದು. ಆದರೆ ಇವ್ರುಗಳು ಯಾಕೆ ಗೊಚ್ಚೆ ಆಗೋಕ್ಕೆ ಹೊರಟಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅದು ಭಾಳ ತಪ್ಪು. ಅದೊಂದು ಆರೋಗ್ಯಕರವಾದಂಥ ಬೆಳವಣಿಗೆ ನನಗೆ ಅನಿಸಲ್ಲ. ಇಟ್ ಶೋಸ್ ಇಟ್ ಈಸ್ ಅ ಸ್ಯಾಡಿಸಮ್. ಬುದ್ಧಿವಂತರು ಏನು ಹೇಳ್ತಾರೋ ಗೊತ್ತಿಲ್ಲ, ನಮ್ಮ ಪ್ರಕಾರ ಅದು ಸ್ಯಾಡಿಸಮ್ ಅಷ್ಟೇ. ಎಸ್, ಸೊ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಂಡ್ ನಿಮ್ಮ ಜರ್ನಿ ಇನ್ನಷ್ಟು ಇಂಟ್ರೆಸ್ಟಿಂಗ್, ಕಲರ್ಫುಲ್ ಆ್ಯಂಡ್ ಎಕ್ಸೈಟಿಂಗ್ ಆಗಿರಲಿ ಅಂತ ವಿಶ್ ಮಾಡ್ತೀವಿ ಕನ್ನಡ ಮೋಜೋ 360 ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಜಯ ಮಹಾಕಾಲ್.